స్టార్ట్ చేయబోతున్నాను. మొదట స్టార్ట్ చేసే ముందు చిన్న ప్రార్థన చేసుకుని, అత్యంత ప్రేమ కృపగల తండ్రి, నేను ఆకాశం వందన దేవ, పరలోకం వందన తండ్రి, నీ పాదములకు వందనములు స్తుతులు తండ్రి. నేను యేసయ్య గడిచిన కాలం అంతా నీ రేపొచ్చాను కాచి కాపాడాన్ని బట్టి వందనములు తండ్రి. నేను మా పట్ల ప్రతి విషయంలో తోడు నడిపించిన దాన్ని బట్టి వందనములు తండ్రి. నేను ఈ దినాన్ని మీ దగ్గర పెట్టుకున్నాను, మాకు సమయాన్ని ఇచ్చిన దాన్ని బట్టి వందనములు తండ్రి. నేను యేసయ్య వాటిలో కానీ నేను జనుడు వాక్యం బోధించినప్పుడు కానీ మాకు తోడుగా ఉండి మాకు సహాయం చేయమని, నేను గణపరిచేలాగా నయపరిచేలాగా మమ్మల్ని వాడుకోవాలని వేడుకుంటున్నాను తండ్రి. ఇప్పుడు మన మధ్య వాక్యం చెప్పబోతున్నాం. ఎలిజర్ పాల్ గారి వచ్చి మన మధ్య వాక్యాన్ని పంచుకుంటారు. ಅಲ್ಲ ಓಕೆ ಫ್ರಂಟಾ ಓಕೆ. ಸೊ ಇದು ನಾವು 3ನೇ ಪಾಠ. ಸೊ ತಂದೆಯಾಗಿರೋ ದೇವರು ಮತ್ತು ಕರ್ತನಾಗಿರೋ ಶಿವ, ನನ್ನ ಸಹಾಯಕನಾಗಿರೋ ಪವಿತ್ರ ಆತ್ಮಗೆ ನನ್ನ ಕೃತಜ್ಞತೆ ಅಂತೂ ಹೇಳಿ ನಾನು ಈ ಪಾಠವನ್ನು ಪ್ರಾರಂಭಿಸಿದ್ದೇನೆ. 3ನೇ ಭಾಗ. ಮೊದಲನೇ ಭಾಗದಲ್ಲಿ ನಾವು ಯಾವ ಥರ ಬೈಬಲು ಅಧ್ಯಯನ ಮಾಡಬೇಕು, ಓದೋದಲ್ಲ ಅಧ್ಯಯನ. ಸೊ ಅದರಲ್ಲಿ ನಾವು ಫಸ್ಟ್ ಒಂದು ಪಾಯಿಂಟು ಕಾಂಟೆಕ್ಸ್ಟ್ ಅಂತ ಹೇಳಿದ್ದೀವಿ. ಕಾಂಟೆಕ್ಸ್ಟ್ ಅಂತ ಬರುವ ಬೈಬಲ್ ಯಾರಿಗೆ, ಏನಕ್ಕೆ, ಯಾರಿಗೆ ಮಾತಾಡಿರೋದು, ಏನಿಗೆ, ಯಾವಾಗ, ಈ ಥರ ಎಲ್ಲ ಅದರಲ್ಲಿ ಇರುತ್ತೆ. ಆ ಒಂದು ಪಾಯಿಂಟು ಮೇಯ್ನ್ ಅದೇ ನಮಗೆ. ಅದನ್ನು ಯಾವ ಥರ ನಾವು ಕಲಿಬೇಕು, ಹುಡುಕಿ ಓದಬೇಕು ಒಂದು ವಿಷಯ ಹೇಳಿದ್ದೀವಿ. ಕಾರಣ ಎಲ್ಲ ಒಂದೇ ಸಮಯದಲ್ಲಿ ಬರೆದಿಲ್ಲ. ಬೇರೆ ಬೇರೆ ಪ್ರವಾದಿಗಳು ಬೇರೆ ಬೇರೆ ಕಾಲದಲ್ಲಿ ಬರೆದಿರೋದಕ್ಕೆ, ಬೇರೆ ಬೇರೆ ಜಾಗದಿಂದ ಬರೆದಿರೋದಕ್ಕೆ ಸತ್ಯ ಸ್ವಲ್ಪ ಇಲ್ಲಿ, ಸ್ವಲ್ಪ ಇನ್ನೊಂದು ಭಾಗದಲ್ಲಿ ಆಯಿತು. ಅದಕ್ಕೆ ಹುಡುಕಿ ನಾವು ಓದಬೇಕು. ಮತ್ತು ನಾವು ವಿಷಯ ಅಂತ ತೊಗೊಂಡು ಓದಬೇಕು. ವಿಷಯ ಒಂದು ಸಬ್ಜೆಕ್ಟು. ಆ ಸಬ್ಜೆಕ್ಟ್ ಸ್ಟಡಿಯಲ್ಲಿ ನಾವು ಒಂದು ಎಕ್ಸಾಂಪಲು ಅತಿ ಪರಿಶುದ್ಧವಾಗಿರೋ ನಂಬಿಕೆ ಅಂತ ಜಸ್ಟ್ ಒಂದು ಸ್ವಲ್ಪ ಏನದು, ನಮ್ಮ ನಂಬಿಕೆ ನಮ್ಮನ್ನು ಅತಿ ಪರಿಶುದ್ಧ ಮಾಡಿಲ್ಲ ಅಂದರೆ ನಮ್ಮ ನಂಬಿಕೆ ಅತಿ ಪರಿಶುದ್ಧ ಇಲ್ಲ ಅಷ್ಟೇ. ಸೊ ಅದು ಹೆಂಗಾಗುತ್ತೆ ಅಂತೆಲ್ಲ ನಾವು ಅದನ್ನು ಒಂದು ಸಬ್ಜೆಕ್ಟಲ್ಲಿ ಮಾಡ್ಬೋದು. ಇದು ಫಸ್ಟ್ ದಿವಸ ನಾವು ಮಾಡಿರೋ ಪಾಠ. ಅದರಲ್ಲಿ ನಾವು ಇನ್ನೊಂದು ಏನು ಕಲಿತಿದ್ದೀವಿ, ಶಾಸ್ತ್ರಗಳೇನು ಮತ್ತು ಪರಿಶುದ್ಧ ಗ್ರಂಥಗಳು ಏನು. ಈಗ ಉದಾಹರಣಕ್ಕೆ ಫಸ್ಟು 5 ಬುಕ್ಕು ಶಾಸ್ತ್ರಗಳು, ಮೋಶೆ ಬರೆದಿರುವ ಶಾಸ್ತ್ರಗಳು, ಕಾರಣ ದೇವರಿಂದ ಕೇಳಿ ಡೈರೆಕ್ಟಾಗಿ. ಆಮೇಲೆ ಯೆಶಯ್ಯ, ಎಜೆಕೀಯೇಲ್, ಯೆರೆಮೀಯ ಇವರೆಲ್ಲ ಹೇಳುವಾಗ ನೋಡಿ, ಯೆಹೋವ ಇಂತ ಹೇಳ್ತಾರೆ, ಯೆಹೋವ ಇಂತ ಹೇಳಿ, ದಸ್ ಸೇಯತ್ ದ ಲಾರ್ಡ್ ಅಂತ ಹೇಳ್ತಾರೆ. ಇದೆಲ್ಲ ಶಾಸ್ತ್ರಗಳು. ಪರಿಶುದ್ಧ ಗ್ರಂಥ ಅಂತ ಹೇಳುವಾಗ ಕೀರ್ತನೆ, ಜ್ಞಾನೋಕ್ತಿ, ಪರಮಗೀತೆ, ಎಸ್ತರ್, ಯೋಬ್, ಈ ಥರ ಬುಕ್ಗಳೆಲ್ಲ ಹೋಲಿ ರೈಟಿಂಗ್ಸು. ಇದು ಪವಿತ್ರ ಗ್ರಂಥ, ಇಲ್ಲ ಪರಿಶುದ್ಧ ವೇದಗಳು. ಸೊ ಶಾಸ್ತ್ರ ಒಂದು, ಹೋಲಿ ರೈಟಿಂಗ್ಸು. ಸೊ ಅದಕ್ಕೆ ಪೌಲು ತಿಮೋತಿಗೆ ಇದೆರಡೂ ನೋಡ್ಬಿಟ್ಟು ನೀವೇನು ಮಾಡಬೇಕು, ಸತ್ಯದಲ್ಲೇ ಬೆಳಿಬೇಕು. ಸೊ ಇದು ಫಸ್ಟ್ ದಿವಸ ನಾವು ಮಾಡಿರೋದು. 2ನೇ ಭಾಗದಲ್ಲಿ ಏನು ಮಾಡಿದ್ದೀವಿ,
ದೇವರು ಇದನ್ನು ಇಸ್ರೇಲ್ ಜನರಿಗೆ ಕೊಡುವಾಗ ಒಂದು ಉದ್ದೇಶದಿಂದ ಕೊಟ್ಟರು. ಏನದು? ಮೋಶೆ ಹೇಳಿದ್ರು, ನನ್ನ ಹಾಗೆ ಒಂದು ಪ್ರವಾದಿ ಆಗ ಒಂದು ಕಾಲದಿಂದ ಇನ್ನೊಂದು ಕಾಲ ತನಕ ಫಿಕ್ಸ್ಡ್ ಟೈಮು. ಮೋಶೆಯಿಂದ ಹಿಡಿದು ಇನ್ನೊಂದು ಪ್ರವಾದಿಗೆ ಒಂದು ಸಮಯ ಇದೆ ಅಲ್ವಾ. ಒಂದು ವಾಕ್ಯನ ಓದುವಾಗ ನೋಡಿ, ಲೂಕ 16 ಲೂಕ 16 ಫರಿಸಾಯರು ಈ ಮಾತುಗಳನ್ನೆಲ್ಲ ಕೇಳಿ ತಾವು ಲೂಕ 16 ಧರ್ಮಶಾಸ್ತ್ರವು ಪ್ರವಾದಿಗಳು ಯೋಹನ ತನಕವೇ. ನೋಡಿದ್ರೆ, ಮೋಶೆ ಕೊಟ್ಟಿರೋದು ಮತ್ತು ಪ್ರವಾದಿಗಳೆಲ್ಲ ಯಾರ ತನಕ? ಕೊನೆ ಪ್ರವಾದಿಯಾಗಿರುವ ಯೋಹಾನು. ಸೊ ಹಾಗಾದರೆ ಯೋಹಾನ್ ನಂತರ ಏನಾಯಿತು? ದೇವರು ಬೇರೆ ಪ್ರವಾದಿಗಳನ್ನು ಉಪಯೋಗಿಸಿಲ್ಲ. ಸೊ ಈಗ ಯೋಹಾನ್ ಏನಕ್ಕೆ ಕೊನೆ ಆಗ್ಬಿಟ್ರು? ಕಾರಣ ಯೋಹಾನೇ ಯೇಸುವ ಮೆಸ್ಸಿಯ ಯಾರಂತ ತೋರಿಸ್ಕೊಟ್ಟಿರುವ ಕೊನೆ ಪ್ರವಾದಿ. ಸೊ ಹಾಗಾದರೆ ಏನಾಯಿತು? ಮೋಶೆ ಹೇಳಿರೋದು ನಂತರ ಇನ್ನೊಂದು ಪ್ರವಾದಿ. ಅದು ಯಾರು ತೋರಿಸ್ಕೊಟ್ರು? ಯೋಹಾನು ತೋರಿಸ್ಕೊಡುವಾಗ ಈ ಯೇಸುವ ತನಕ ಒಂದು ಸಮಯ ಫಿಕ್ಸ್ ಆಗಿತ್ತು. ಈ ಟೈಮ್ ತನಕ ನೀವೇನು ಮಾಡಬೇಕು? ಈ ಧರ್ಮಶಾಸ್ತ್ರ. ಕಾರಣ ಲಾಸ್ಟ್ ಟೈಮ್ ನೋಡಿದ್ದೀವಿ, ಅಬ್ರಾಮಿಂದ ಮೋಶೆ ಕಾಲ ತನಕ ಒಂದು ಧರ್ಮಶಾಸ್ತ್ರ ಇತ್ತು. ಅದು ಏನಂತ ಈಗ ಎಲ್ಲೂ ನಮಗೆ ಓಪನ್ ಆಗಿ ಕಾಣಿಸ್ತಾ ಇಲ್ಲ. ಬಟ್ ಅದು ನಾವು ಒಂದು ವಿಷಯ ಅಂತ ಇನ್ನೊಂದು ಸಮಯದಲ್ಲಿ ಬೇರೆ ಪಾಠದಲ್ಲಿ ಮಾಡ್ತೀವಿ ಖಂಡಿತ. ಅದು ಅಬ್ರಾಮಿಂದ ಅದು ನಾವು ಆದಿಕಾಂಡ 15 ಒಂದು 400 ವರ್ಷ ಬಗ್ಗೆ ದೇವರು ಹೇಳ್ತಾರೆ. ಸೊ ಏನಕ್ಕೆ ಅದು ಲಾಸ್ಟ್ ಟೈಮ್ ನಾವು ಹೇಳಿದ್ದೀವಿ ಸ್ವಲ್ಪ, 400 ಮತ್ತು 430. ಓಕೆ. ಸೊ ಹಾಗಾದರೆ ಇದೆಲ್ಲ ಲಿಂಕ್. 400 ಒಂದು ಪೀರಿಯಡು ಮೋಶೆ ತನಕ. ಆಮೇಲೆ ಮೋಶೆಯಿಂದ ಇನ್ನೊಂದು ಪ್ರವಾದಿ ಯೇಸುವ ತನಕ. ಸೊ ಈ ಟೈಮಿಗೆ ದೇವ್ರು ಏನು ಕೊಟ್ಟರು? ಧರ್ಮಶಾಸ್ತ್ರವನ್ನು ಕೊಟ್ಟರು. ಸೊ ಇವರು ಏನು ಮಾಡಬೇಕೀಗ? ಈ ಧರ್ಮಶಾಸ್ತ್ರವನ್ನು ನಡಿಬೇಕು, ಕೇಳಬೇಕು. ನಡೆದು ಏನು ಮಾಡಬೇಕು? ಅವರು ಯೇಸುವ ಅಂತ ಮೆಸ್ಸಿಯಾವನ್ನು ನಂಬಿ ಯೇಸುವ ಮೆಸ್ಸಿಯ ಹೇಳೋ ಥರ ಅವರು ನಡಿಬೇಕು. ಸೊ ಅದಕ್ಕೆ ನೀವು ಈ ಧರ್ಮಶಾಸ್ತ್ರ ಬಗ್ಗೆ ನೋಡುವಾಗ ಪೌಲು ಗಲಾತ್ಯ 3:24 ನೋಡಿ, ಅದೊಂದು ಸ್ಕೂಲ್ ಅಂತ ಹೇಳ್ತಾರೆ ಅವರು. ಏನಕ್ಕೆ? ಕ್ರಿಸ್ತನಲ್ಲಿ ನಮ್ಮನ್ನು ನಡೆಸೋದಕ್ಕೆ ಧರ್ಮಶಾಸ್ತ್ರ ಒಂದು ಸ್ಕೂಲ್ ಅಂತ ಹೇಳ್ತಾರೆ. ಓದಿ 3:24. ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಹಾಲಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ ಅಂತ ಹೇಳು. ಒಂದು ಸ್ಕೂಲ್ ಅಂತನೂ ಟೀಚರ್ ಅಲ್ವಾ? ತೆಲುಗಲ್ಲಿ ಏನಿದೆ? ಅಲ್ಲಿ ಕಾಯುವನು ಅಂತ ಹಾಕಿದ್ದಾರೆ. ನೋಡಿದ್ರ? ಟೀಚರ್ ಅಂತ. ಓಕೆ, ಇಲ್ಲಿ ಕಾಯುವನು ಅಂತ ಹಾಕಿದ್ದಾರೆ. ಬಟ್ ಸ್ಟಿಲ್ ಇಟ್ಸ್ ಎ ಟೀಚರ್ ಅದು. ಸೊ ಅದಕ್ಕೆ ನಾವು ಆ ಟೀಚರ್ ಕೆಳಗೆ ಕಲಿತಾ ಇದ್ದೀವಿ. ಏನಕ್ಕೆ? ಮೋಶೆ ಹೇಳಿರೋದೇನು? ಇದ್ರ ಪ್ರಕಾರ ನಡೀರಿ, ಇದರಲ್ಲಿ ನಡೆದ್ರೆ ದೇವ್ರು ಕಳಿಸೋ ಪ್ರವಾದಿ ಯಾರಂತ ನಿಮ್ಗೆ ಏನಾಗ್ತದೆ? ಧರ್ಮಶಾಸ್ತ್ರದಲ್ಲಿ ನಡೆಯೋರಿಗೆ ಗೊತ್ತಾಗ್ತದೆ ಅದು. ಸೊ ಕ್ರಿಸ್ತನಲ್ಲಿ ನಡಿಬೇಕಂತ ಮೋಶೆ ಕೊಟ್ಟಿರೋದು. ಕಾರಣ ಮೋಶೆ ಹೇಳಿರೋ ಮಾತೇನು? ನೀವು ಅವ್ರು ಹೇಳೋದು ಕೇಳಬೇಕಂತ. ಸೊ ಅದಕ್ಕೆ ನೀವು ತಯಾರು ಆಗಬೇಕು. ಸರಿ ಆಯ್ತಾ? ಬಟ್ ಈಗ ಏನಾಯಿತು? ಈ ದೇವರ ಒಡಂಬಡಿಕೆಗೆ ಶತ್ರು ಯಾರು? ಸೈತಾನು. ಸೊ ಸೈತಾನ್ಗೆ ಏನು ಹೇಗಾದರೂ ಇದು ಆಗಬಾರ್ದು. ಕಾರಣ ಇದು ಇವ್ರು ಮಾಡಿಬಿಟ್ರೆ ಸೈತಾನ್ಗೆ ಸೋಲು. ಸೊ ಸೈತಾನ್ ಉದ್ದೇಶ ಏನು? ದೇವ್ರ ಮಾತು ಇವ್ರು ಯಾರು ನಡಿಬಾರದು. ಅದಕ್ಕೆ ಸೈತಾನ್ ಏನು ಮಾಡ್ತಾ ಇದ್ದಾನೆ? ದೇವ್ರು ಕೊಟ್ಟಿರೋ ಕ್ರಮವನ್ನು ಚೇಂಜ್ ಮಾಡಿಬಿಟ್ಟ. ದೇವ್ರು ಏನಂತ ಕೊಟ್ಟರು? ಅರಸರಿಗೆ ಒಂದು ಬುಕ್ ಇರಬೇಕು, ಯಾಜಕರಿಗೆ ಹೇಳ್ಕೊಡ್ಬೇಕು, ಬೇರೆ ಯಾರು ಹೇಳ್ಕೊಡ್ಬಾರ್ದು. ಇದು ದೇವ್ರ ಕ್ರಮ ಇತ್ತು ಅಲ್ವೇ? ಆಮೇಲೆ ಇವ್ರು ತಪ್ಪಾಗೋ ಪ್ರವಾದಿಗಳು ಬಂದರು. ಸೊ ಈ 3 ಜನ ಬಿಟ್ಟು ಬೇರೆ ಯಾರು ಏನು ಮಾಡಬಾರ್ದು. ಸ್ಕೂಲ್ ಆಫ್ ಪ್ರಾಫಿಟ್ಸ್ ಅಂತ ನಾವು ಎಲಿಯಾ ಆ ಕಾಲದಲ್ಲಿ ಸ್ಕೂಲ್ ಆಫ್ ಪ್ರಾಫಿಟ್ಸ್ ಇದೆಯಾ ಇಲ್ವೇ? ಎಲೀಷಾ ಮತ್ತು ಎಲಿಯಾವನ್ನು ಪರಿಹಾಸ ಮಾಡೋದು ಯಾರು? ಈ ಸ್ಕೂಲಲ್ಲಿರೋ ಮಕ್ಕಳು ಅಲ್ವೇ?
ಪ್ರವಾದಿ ಮಕ್ಕಳಲ್ವ ಪರಿಹಾಸ ಮಾಡೋದು. ಏನಕ್ಕೆ ಪರಿಹಾಸ ಮಾಡಿದ್ರು? ಪ್ರವಾದಿ ಮಕ್ಕಳು ಏನಕ್ಕೆ ಇನ್ನೊಂದು ಪ್ರವಾದಿಯನ್ನು ಪರಿಹಾಸ ಮಾಡಬೇಕು? ಹಾಗಾದರೆ ಇವ್ರು ಪರಿಹಾಸ ಇವರು ಹೇಳ್ಕೊಡೋ ಪಾಠಕ್ಕೂ ಇವರು ಪ್ರವಾದನೆಯನ್ನೇ ಹೇಳ್ಕೊಡ್ತಾ ಇರೋದು. ಬಟ್ ಅವರು ಪ್ರವಾದನೆ ಹೇಳುವಾಗ ಪರಿಹಾಸ ಮಾಡ್ತಿದ್ದಾರೆ. ಹಾಗಾದ್ರೆ ಏನು ಸಬ್ಜೆಕ್ಟಲ್ಲಿ ಡಿಫ್ರೆನ್ಸು ಇದೆ? ಹಾಗಾದ್ರೆ ಇಲ್ಲೇ ಸತ್ಯ ಸುಳ್ಳಂತ ಒಂದು ಹೋರಾಟ ಇದೆ. ಈಗ ನಮ್ಗೆ ಚೆನ್ನಾಗಿ ಗೊತ್ತು, ಎಲಿಯಾ ಮತ್ತು ಎಲಿಶಾ ಸತ್ಯದಲ್ಲಿರೋರು. ಆಗ ಈ ಸ್ಕೂಲ್ ಆಫ್ ಪ್ರಾಫಿಟ್ಸ್ ಏನಾಗ್ಬಿಟ್ರು? ಇವಾಗ ಬೈಬಲ್ ಸ್ಕೂಲ್ ಹೆಂಗಿದೆ? ತುಂಬ ಜನ ಬೈಬಲ್ ಸ್ಟಡಿ ಮಾಡಿದ್ವಿ ಅಂತ ಹೇಳ್ತೀವಿ ಅಲ್ವೇ? ಎಲ್ಲೋಗಿ ಮಾಡ್ಕೊಂಡು ಬಂದಿದ್ದೀವಿ? ಕ್ಯಾಥಲಿಕ್ಗೆ ಕ್ಯಾಥಲಿಕ್ ಸ್ಕೂಲು, ಪ್ರೊಟೆಸ್ಟೆಂಟ್ಗೆ ಪ್ರೊಟೆಸ್ಟೆಂಟ್ ಸ್ಕೂಲು, ಪೆಂಟಗೋಸ್ಗೆ ಪೆಂಟಗಸ್ ಸ್ಕೂಲು. ಏನು ಹೇಳ್ಕೊಡ್ತೀವಿ? ನಾನು ಹೆಂಗೆ ಕ್ಯಾಥಲಿಕ್ ಆಗಬೇಕು, ನಾನು ಹೆಂಗೆ ಪ್ರೊಟೆಸ್ಟೆಂಟ್ ಆಗಬೇಕು, ನಾನು ಹೆಂಗೆ ಒಂದು ಪೆಂಟಗೋಸ್ಟ್ ಆಗಬೇಕಂತ ಈ ಬೈಬಲ್ ಸ್ಕೂಲಲ್ಲಿ ಇದೇ ಹೇಳ್ಕೊಡೋದು. ಕಾರಣ ಅವ್ರು ಹೆಂಗೆ ಪಂಗಡ ಮಾಡ್ಕೊಂಡಿದ್ದಾರೆ, ಆ ಪಂಗಡ ಏನಕ್ಕಂತಾನೆ ಹೇಳ್ಕೊಡೋದು ಬೈಬಲು. ನಮ್ಮ ಬೈಬಲ್ ಸ್ಟಡಿ ಆ ಥರ ಅಲ್ಲ, ನಾವೊಂದು ಪಂಗಡ ಅಲ್ಲ. ಇದು ಏನು ಹೇಳ್ತಾ ಇದೆ ಅದನ್ನು ನಾವು ಕೇಳಬೇಕು. ಅದಕ್ಕೆ ನಾವು ಇದಕ್ಕೆ ವಿದ್ಯಾರ್ಥಿ, ಈ ಬೈಬಲ್ಗೆ ನಾವು ಸ್ಟೂಡೆಂಟು. ಯಾವಾಗಲೂ ನಾವು ಇದಕ್ಕೆ ಸ್ಟೂಡೆಂಟೇ. ಇದು ನಮಗೆ ಟೀಚರ್ ಅಂತ ಇವಾಗಲೂ ನಾವು ಹೇಳ್ತಾ ಇದ್ದೀವಿ. ಸೊ ಅದೇ ನಾವು ಬೇರೆಯವ್ರಿಗೆ ಏನು ಮಾಡ್ತೀವಿ, ಇದು ನನಗೇನು ಹೇಳ್ಕೊಡ್ತಾ ಇದೆಯೋ ಅದೇ ನಾನೇನು ಮಾಡ್ತಾ ಇದ್ದೀನಿ ನಿಮಗೆ, ನನ್ನ ಎಕ್ಸ್ಪೀರಿಯನ್ಸ್ ಅಂತ ನಾನು ನಿಮಗೆ ಹೇಳ್ಕೊಡೋದು. ಸೊ ನಾವು ನಿಮ್ಮನ್ನು ಒಂದು ಪಂಗಡದಲ್ಲಿ ಸೇರ್ಸೋಕೆ ಬಂದಿಲ್ಲ. ನೀವು ಸತ್ಯ ಕಲ್ತ್ಕೊಂಡು ಏನಾಗಬೇಕು, ದೇವರಿಗೆ ವಾಕ್ಯಗೆ ವಿಧೇಯರಾಗಿ ದೇವರಿಗೆ ಮಕ್ಕಳಾಗಬೇಕಂತಲೇ ನಮ್ಮ ಉದ್ದೇಶ. ನಾವು ಹೆಂಗೆ ದೇವ್ರ ಮಕ್ಕಳಾಗ್ತಾ ಇದ್ದೀವಿ ಅದೇ ಥರ ನೀವು ದೇವ್ರ ಮಕ್ಕಳಾಗಬೇಕಂತಲೇ ನಾವು ಈ ಬೈಬಲ್ ಸ್ಟಡಿ ಮಾಡ್ತಾ ಇರೋದು. ಸೊ ಡಿಫ್ರೆನ್ಸ್ ನೋಡಿ. ಈಗ ಆಗ ಅಲ್ಲೂ ಏನಾಯಿತು, ಸ್ಕೂಲ್ ಆಫ್ ಪ್ರಾಫಿಟ್ಸ್ ತಪ್ಪಾಯಿತು. ಸೊ ಏನಾಯಿತು, ಸೈತಾನ್ ಉದ್ದೇಶ ಏನು, ಹೇಗಾದರೂ ಇವರು ಧರ್ಮಶಾಸ್ತ್ರ ನಡಿಬಾರ್ದು, ಕೊನೆಗೇನಾಗಬೇಕು, ಮೆಸ್ಸೇ ಯಾರಂತ ಕಂಡುಹಿಡಿಯಬಾರ್ದು. ಸೊ ಅದೇ ಆಯಿತು ಲಾಸ್ಟಲ್ಲಿ. ನೋಡಿ, ಪೌಲ್ ಹೇಳೋದೇನು, ತುಂಬ ಜನ ಇಸ್ರೇಲ್ ಇದ್ರೂ ಬಟ್ ಸ್ವಲ್ಪ ಜನ ಮಾತ್ರ ರಕ್ಷಣೆ ಹೊಂದಿದ್ರು, ಮಿಕ್ಕಿದವರು ರಕ್ಷಣೆ ಹೊಂದಿಲ್ಲ. ಸೊ ಅದಕ್ಕೆ ಕಾರಣ ಏನು, ದೇವ್ರು ಹೇಳಿರೋ ಕ್ರಮ ಇವರು ಚೇಂಜ್ ಮಾಡಿಬಿಟ್ರು. ವಾರ ವಾರ ಸಬತ್ ದಿನದಲ್ಲಿ ಹೇಳ್ಕೊಡ್ತಾ ಇದ್ರು. ಬಟ್ ಏನಾಯಿತು, ಸದುಕಾಯರು, ಫರಿಸಾಯರು, ಶಾಸ್ತ್ರಿಗಳು ಈ ಥರ ಪಂಗಡಗಳು ಮಾಡಿಕೊಂಡು ದೇವರು ಹೇಳಿರೋ ಕ್ರಮವನ್ನು ಚೇಂಜ್ ಮಾಡಿಬಿಟ್ರು. ಎಲ್ಲಿಂದ? ಅರಸರ ಕಾಲದಿಂದ ಸ್ಟಾರ್ಟ್ ಆಯಿತು. ಅರಸರು ಚೇಂಜ್ ಆಗುವಾಗ ಯಾಜಕರು ಚೇಂಜ್ ಆಗಿಬಿಟ್ರು. ಕಾರಣ ಅರಸರ ಹತ್ರ ಪವರ್ ಇದೆ. ಸೊ ಯಾಜಕರು ಏನು ಮಾಡಿದ್ರು, ದೇವರನ್ನ ಹೆದರೋದು ಬಿಟ್ಬಿಟ್ಟು ಅರಸರುಗಳನ್ನ ಹೆದರ್ಕೊಂಡು ಏನು ಮಾಡಿದ್ರು, ಅರಸಲ ಉದ್ದೇಶ ಪ್ರಕಾರ ಅವರಿಗೆ ಮನಸ್ಸಲ್ಲಿರೋ ಪ್ರಕಾರ ಇವ್ರ ಸತ್ಯವನ್ನು ಚೇಂಜ್ ಮಾಡಿಬಿಟ್ರು. ಅದಕ್ಕೆ ಏನಾಯಿತು, ಸತ್ಯ ಸುಳ್ಳು ಆಯಿತು. ಮೆಸ್ಸಿಯನ್ನು ಕಂಡುಹಿಡಿಯೋಕ್ಕೆ ಆಗಿಲ್ಲ. ಮೆಸ್ಸಿ ಅವ್ರ ಕಣ್ಣು ಮುಂದೆನೇ ನಿಂತ್ಕೊಳ್ಳುವಾಗಲೂ ಅವ್ರಿಗೆ ಮೆಸ್ಸಿ ಅಂತ ನಂಬಕ್ಕಾಗಿಲ್ಲ. ಯಾಕೆಂದರೆ ಆ ಕಾಲದಲ್ಲಿ ಹೇಳ್ಕೊಟ್ಟಿರುವ ಟೀಚಿಂಗ್ ಆಯಿತಾ. ಈಗ ನಮ್ಮ ಇವತ್ತು ಸಬ್ಜೆಕ್ಟ್ ಏನು, 3ನೇ ಭಾಗ ಇದು. ಅಲ್ಲಿ ಸ್ವಲ್ಪ ಜನ ಪೇತರು, ಶಿಷ್ಯರುಗಳು, ಇವ್ರಿಗಂಗೆ ಅರ್ಥ ಆಯ್ತು ಇವರೇ ಮೆಸ್ಸಿಯ ಅಂತ. ಇವ್ರಿಗೆ ಹೇಗೆ ಅರ್ಥ ಆಯಿತು? ಸೊ ಅದು ನಾವೇನು ಮಾಡಬೇಕೀಗ, ಅವ್ರು ಯಾವ ಕ್ರಮ ಫಾಲೋ ಮಾಡಿದ್ರೆ ಅಂತ ಏನು ಮಾಡಬೇಕೀಗ ಬೈಬಲಲ್ಲಿ. ಇದು ನಮ್ಮದು 3ನೇ ಭಾಗದಲ್ಲಿ. ನಾವು ಏನು ಮಾಡುವಾಗ ಲೋಕ ಸುಳ್ಳಾದ್ರೂ ಬೈಬಲಲ್ಲಿ ಗೊತ್ತು ದೇವರಲ್ಲಿ ಸುಳ್ಳಾಗ್ತದಂತ. ಆದರೆ ಸತ್ಯ ಹುಡುಕೋರಿಗೆ ಅದ್ರ ಮಧ್ಯದಲ್ಲಿ ಸತ್ಯದೊಂದು ಮಾರ್ಗ ಇರ್ತದೆ. ಅದು ನಾವೇನು ಮಾಡಬೇಕು, ಓದಿ ಕಂಡುಹಿಡಿಬೇಕು ಆಯಿತಾ. ಸೊ ಅದೇ ಥರ ಒಂದು ಮಾರ್ಗ ನೀವತ್ತು ಇಸ್ರೇಲಲ್ಲಿ ಬೈಬಲ್ ಸ್ಟಡಿಯಲ್ಲಿ ಲೆವೆಲ್ ಅಂತ ಹೇಳ್ತೀವಿ. ಸ್ಟಡಿ ಟೈಪ್ ಅಲ್ಲ, ಎಷ್ಟು ಮೆಥಡ್ ಅಲ್ಲ. ಮೆಥಡ್ ಅಂದರೆ ಹುಡುಕಿ ಓದೋದೊಂದು ಮೆಥಡು, ಪ್ರವಾದನೆ, ಕನಸು, ಇದೆಲ್ಲ ಮೆಥಡ್ಗಳು, ಮೆಥಡ್. ಬಟ್ ಇವಾಗ ನಾವು ನೋಡೋದು ಲೆವೆಲ್ಲು. ಹಾಗಾದರೆ ಒಂದು ಹಂತ, ಸೆಕೆಂಡು, ಥರ್ಡು, ಫೋರ್ತು, ಈ ಥರ ಲೆವೆಲ್ಗಳಿದೆ ಬೈಬಲು ಓದುವಾಗ. ನೋಡಿ, ಈಗ ಧರ್ಮೋಪದೇಶ ಕಾಂಡ 31:13ನೇ ವಾಕ್ಯ. ಯೆಹೋವನ ಮಹತ್ ಕಾರ್ಯಗಳನ್ನು ನೋಡಿರುವ ನಿಮ್ಮ ಸಂತತಿಯವರು ಕೇಳಿ ನೀವು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಯೊರ್ದನ್ ಹೊರೆಯನ್ನು ದಾಟಿ ಹೋಗುವ ದೇಶದಲ್ಲಿ ವಾಸವಾಗಿರುವವರೆಗೂ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತ ಉಳ್ಳವರಾಗಿರುವುದಕ್ಕೆ ಕಲಿತುಕೊಳ್ಳುವರು ಎಂದು ಹೇಳಿದನು. ನೋಡಿ, ಅದು ಕರೆಕ್ಟಾಗಿ ಬಂದಿಲ್ಲ, ತೆಲುಗು ಓದಿ. 13 ಮಕ್ಕಳಂತ ಬರಬೇಕಲ್ಲಿ. ಏನು ಬ್ರದರ್ ಅದು ನೇರ್ಚುವಾಡಕ್ಕೆ? ಮಕ್ಕಳು ಅಲ್ಲ, ಕನ್ನಡದಲ್ಲಿ ಹಿಂದಿಯ ಸಂತತಿ. ಸೊ ಮಕ್ಕಳು. ಸೊ ಈ ಮಕ್ಕಳಿಗೆ ಏನು ಗೊತ್ತಿಲ್ಲ ಅಂತೆ ಅಲ್ವಾ, ಇದೆಯಾ ಅದ ಥರ?
ಕಾರಣ ನೀವು ಕೂಡಿ ಬರುವಾಗ ನಿಮ್ಮ ಜೊತೆಯಲ್ಲಿ ನಿಮ್ಮ ಮಕ್ಕಳು ಏನಾಗ್ತಾರೆ, ಕೂಡಿ ಬರ್ತಾರೆ ಅಲ್ವಾ? ಸೊ ಇವರೆಲ್ಲ ಒಟ್ಟಿಗಿರುವಾಗ ಬೈಬಲ್ ಸ್ಟಡಿ ಹೆಂಗೆ ಮಾಡೋದೀಗ? ಕಾರಣ ನೀವು ಒಂದು ಹೈ ಲೆವೆಲಲ್ಲಿ ಮಾತಾಡಿದ್ರೆ ಮಕ್ಕಳಿಗೇನಾಗಲ್ಲ, ಅರ್ಥ ಆಗಲ್ಲ. ಆಮೇಲೆ ಮಕ್ಕಳಿಗೇನಾಗ್ತದೆ, ದೇವ್ರ ವಾಕ್ಯ ಇಷ್ಟ ಆಗಲ್ಲ. ಇವಾಗಲೂ ಹಂಗೆ ನಡೀತಾ ಇದೆ. ಎಷ್ಟು ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ನೋಡಿ, 3 ವಯಸ್ಸು ಮಗುಗೆ ಪ್ರೈಸ್ ದ ಲಾರ್ಡ್ ಅಂತ ಹೇಳೋಕೆ ಹೇಳ್ತಾರೆ. ಆ ಮಗುಗೆ ಏನು ಗೊತ್ತು? ಆ ಮಗುಗೆ ಹಲ್ಲೆಲೂಯಾ ಹೇಳು ಅಂತ ಹೇಳ್ಬಿಡ್ತಾರೆ. ಆ ಮಗು ಗಿಳಿ ಥರ ರಿಪೀಟ್ ಮಾಡ್ತದೆ. ಬಟ್ ಅದೇ ಮಗು ಬೆಳೆದ ಮೇಲೆ ದೇವ್ರು ಬೇಡ ಅಂತ ಹೋಗ್ಬಿಡ್ತಾರೆ. ಯಾರು ಮಾಡಿರೋ ತಪ್ಪು? ನಾವೇ. ಅಪ್ಪ ಅಮ್ಮ ನಾವೇ ಮಾಡಿರೋ ತಪ್ಪು. ಕಾರಣ ಬೈಬಲು ಮಕ್ಕಳಿಗೆ ಯಾವ ಥರ ಹೇಳ್ಕೊಡ್ಬೇಕಂತ ಒಂದು ಪ್ಯಾಟರ್ನು ಇದೆ. ಅದು ಮಕ್ಕಳಿಗೆ ಆ ಥರನೇ ಹೇಳ್ಕೊಡ್ಬೇಕು. ಮಕ್ಕಳಿಗೆ ಎಷ್ಟಿದೆ ಬುದ್ಧಿ, ಮಕ್ಕಳಿಗೆ ಏನು ತಿಳುವಳಿಕೆ ಇದೆ, ಮಕ್ಕಳು ಏನು ನೋಡಿದಾರೆ ಲೋಕದಲ್ಲಿ. ಸೊ ಆ ಪ್ರಕಾರ ಏನಾಗಬೇಕು, ನಾವು ಮಕ್ಕಳನ್ನ ಯಾವಾಗಲೂ ಮಕ್ಕಳ ಥರ ಹೇಳ್ಕೊಡ್ಬೇಕು. ಮಕ್ಕಳಿಗೂ ದೊಡ್ಡವ್ರಿಗೂ ಸೇಮ್ ಲೆವೆಲು ಇಲ್ಲ. ಫಸ್ಟ್ ಅದು ಅರ್ಥ ಮಾಡ್ಕೊಳ್ಬೇಕು. ಸೊ ಬೈಬಲ್ ಬರೆಯುವಾಗ ಈ ಭಕ್ತರುಗಳು ಯಾವ ಥರ ಬರೆದಿದ್ದಾರೆ ಅಂದರೆ, ಈ ವಾಕ್ಯ ಓದುವಾಗ ಒಂದು ಮಗುಗೇನಾಗಬೇಕು, ಈ ಬೈಬಲು ಅರ್ಥ ಆಗಬೇಕು. ಸೊ ಅವ್ರು ಪ್ರತಿ ಸಲ ಓದಿ ಏನಾಗಬೇಕು, ಅವ್ರು ಲಾಸ್ಟ್ ಟೈಮ್ ಹೇಳಿದ್ದೀವಲ್ಲ, ಧರ್ಮಶಾಸ್ತ್ರಗೆ ಲೆಕ್ಕ, ಅದಕ್ಕೆ ವಿಧೇಯರಾಗೋದಕ್ಕೊಂದು ವಯಸ್ಸಿತ್ತು, ಒಂದು ಸಮಯ ಇತ್ತು. ಅಷ್ಟು ತನ್ನ ಸಮಯ ತನಕ ಏನು ಮಾಡಲ್ಲ ಅಂತೆ, ಯಾರು ಅವ್ರನ್ನು ಪಾಪಿ ಅಂತ ಹೇಳಲ್ಲ. ಎಷ್ಟು ವಯಸ್ಸು ಅಂತ ಗೊತ್ತಾ? ಏನಾದರೂ ಗೊತ್ತಾ ಎಷ್ಟು ವಯಸ್ಸು ಅಂತ? ನೋಡಿ, ಯಶೋನು ಅವರು ಪ್ರತಿ ವರ್ಷ ಪಸ್ಕಾಗೆ ಏನು ಮಾಡ್ತಾಯಿದ್ರು, ಇಸ್ರೇಲ್ಗೆ ಬರ್ತಾಯಿದ್ರಲ್ಲ, ಮೇರಿ ಜೋಸಫ್ ಎಲ್ಲ. ಆವಾಗ 12 ವಯಸ್ಸಂತ ಏನಕ್ಕೆ ಬಂತು ನೋಡಿ? ಪ್ರತಿ ವರ್ಷ ಏನು ಮಾಡ್ತಾಯಿದ್ರು, ಅಪ್ಪ ಅಮ್ಮ ಬರ್ತಾಯಿದ್ರು. ಬಟ್ ಈ ರೆಕಾರ್ಡ್ ಏನಕ್ಕೆ ಬಂತು? 12ನೇ ವಯಸ್ಸಲ್ಲಿ ಏನೋ ಆಯಿತು ಅಲ್ವಾ? ಏನಾಯ್ತಂತೆ ಅಲ್ಲಿ ಹೇಳಿ, ಏನಾಯ್ತು? ನಮ್ಮ ಕರ್ತನು ಶಾಸ್ತ್ರಿಗಳ ಜೊತೆಲಿ ಕೂತ್ಕೊಂಡು ಮಾತಾಡಿದ್ರಂತೆ. ಏನಕ್ಕೆ 12 ವಯಸ್ಸಲ್ಲಿ ಶಾಸ್ತ್ರಿ ಜೊತೆಲಿ ಕೂತ್ಕೊಂಡು ಮಾತಾಡಿರೋದು? ಏನೋ ಒಂದು ಸಂಪ್ರದಾಯ ಅಲ್ಲಿ ಇತ್ತು. ಅದೇನು, 13ನೇ ವಯಸ್ಸು ಬರುವಾಗ ನೀವು ಹೋಗಿ ಮಿತ್ಸ್ವತ್ ಅಂತ ಹೇಳಿದೆ, ಅದು ದೀಕ್ಷಾ ಸ್ನಾನ ಥರ ಏನು ಮಾಡಬೇಕು, ಇವರು ಹೋಗಿ ಒಂದು ಒಡಂಬಡಿಕೆ ಮಾಡ್ಕೊಳ್ಬೇಕು. ಇಂದ ಮೇಲೆ ನಾನು ಇದಕ್ಕೆ ಪ್ರಕಾರ ನಡೀತೀನಿ. ಅದಕ್ಕೆ ಕರ್ತನಲ್ಲಿ ಹೋಗಿರೋದು. ಅವಾಗೇನಾಯಿತು, ಅವ್ರು ಖಂಡಿತ ನಿನಗಿದು ಗೊತ್ತಾ ಅಂತ ಕೇಳ್ತಾರೆ ಅಲ್ವೇ? ಈಗ ಧರ್ಮಶಾಸ್ತ್ರ ಏನಂತ ಏನು ಮಾಡ್ತಾರೆ, ಏನೋ ಒಂದು ಟೆಸ್ಟ್ ಮಾಡ್ತಾರೆ ಇಲ್ವಾ ಈಗ ಅಲ್ವಾ? ಈಗ ನಾವು ಮಕ್ಕಳಿಗೆ ಹೇಳ್ಕೊಟ್ಟಿದ ಮೇಲೆ ಏನು ಮಾಡ್ತೀವಿ, ಅಪ್ಪ ಅಮ್ಮ 12 ವಯಸ್ಸು ತನಕ ಏನು ಮಾಡಬೇಕು, ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೇಕು. ಸೊ ಈಗ ಈ ಮಗು ಪಬ್ಲಿಕ್ ಆಗ್ತಾರೆ, ಅರ್ಥ, ಇಂಡಿವಿಜುವಲ್ ಸಿಟಿಸನ್ ಥರ. ನಮಗೆ ಮೇಜರ್ ಅಂತ ಹೇಳ್ತೀವಲ್ಲ ಅಲ್ವಾ? ಮೈನರು ಬಿಡಿ ಪರವಾಗಿಲ್ಲ, ಮೇಜರ್ ಆದರೆ ಅದೇ ತಪ್ಪು ಮಾಡಿದ್ರೆ ಅಕೌಂಟಬಲ್ ಟು ದ ಲಾ. ಅದೇ ಥರ ಇಸ್ರೇಲ್ ಏನೇನಾಗಬೇಕು, ಅಕೌಂಟಬಲ್ ಟು ದ ಲಾ ಅಂತ 13ನೇ ವಯಸ್ಸಲ್ಲಿ ಸ್ಟಾರ್ಟ್ ಆಗಿಬಿಡ್ತದೆ. ಖಂಡಿತ ಅವ್ರು ಏನು ಮಾಡ್ತಾರೆ, ನಿನಗೆ ಇದು ಗೊತ್ತಂತ ಕೇಳ್ತಾರೆ ಇಲ್ವ? ಈಗ ಆ ಥರ ಏನಾಗಿರ್ಬೇಕು ಕರ್ತನ ಹತ್ರ. ಅಲ್ಲಿ ಯಾರೋ ಒಂದು ಯಾಜಕ ಏನು ಮಾಡಿರ್ತಾರೆ, ಹೇಳಪ್ಪ ಮಗು ನಿನಗಿದು ಗೊತ್ತಾ ಅಂತ ಹೇಳುವಾಗ ಏನು ಮಾಡಿರ್ತಾರೆ, ಅದನ್ನು ಹೇಳಿರೋ ರೀತಿ ಏನಾಯ್ತು ಅವ್ರಿಗೆ, ಯಾರು ನಿನಗೆ ಇಷ್ಟು ಚೆನ್ನಾಗಿ ಹೇಳ್ಕೊಟ್ರು. ಆಗ ಅಂಥ ಮಕ್ಕಳೊಳಗೆ ಏನಾಗ್ತದೆ, ಆಟೋಮೆಟಿಕ್ಕಾಗಿ ಇದು ಹೇಳು ಇವ್ರು ಏನು ಮಾಡಿಬಿಟ್ರು, ಪೂರ್ತಿ ಧರ್ಮಶಾಸ್ತ್ರ ಅವ್ರಿಗೆ ಹೇಳ್ಕೊಟ್ಬಿಟ್ರು. ಆಗ ಏನಾಯ್ತು ಅವ್ರಿಗೆ, ಆಶ್ಚರ್ಯವಾಯಿತು, ಇಷ್ಟು ಚಿಕ್ಕ ಹುಡುಗ ಇಷ್ಟು ನೀಟಾಗಿ ಕಲ್ತಿದಾರಲ್ಲ ಅಂತ ಅವ್ರಿಗೆ ಅವಾಗ ಗೊತ್ತಾಗಲಿಲ್ಲ ಅದು ಯಾರಂತ. ಸೊ 12 ವಯಸ್ಸಲ್ಲಿ ಏನು ಮಾಡಿಬಿಟ್ರು ನಮ್ಮ ಕರ್ತನು, ಧರ್ಮಶಾಸ್ತ್ರವನ್ನು ಚೆನ್ನಾಗೆ ಓದಿರೋದಲ್ಲ, ಅಧ್ಯಯನ ಮಾಡಿರೋದು, ಸ್ಟಡಿ ಮಾಡಿರೋದು, ಇನ್ನೊಬ್ಬರಿಗೆ ಹೇಳ್ಕೊಡೋ ಥರ ಏನಾಯಿತು, ಅದು ಅವ್ರಿಗೆ ಆಶ್ಚರ್ಯವಾಯ್ತಂತೆ. ಇಷ್ಟಿಷ್ಟು 12 ವಯಸ್ಸಲ್ಲಿ 12 ಫಿನಿಶ್ ಆಗಿ 13ನಲ್ಲಿ ಬರುವಾಗ ಮಾತಾಡಿರೋ ವಿಷಯಗಳದು ಹೊಡೆದ್ರೆ. ಹಾಗಾದ್ರೆ ಏನು, ಅಷ್ಟು ಕಾಲ ಚೈಲ್ಡ್. ಆಗ ಅಪ್ಪ ಅಮ್ಮ ಹೇಳ್ಕೊಡುವಾಗ ಕೊಟ್ಟಿರ್ತಾರೆ ಇಲ್ವ? ಈಗ ಆಗ ಮಗನಿಗೆ ಏನಾಗಿರ್ತದೆ, ಅದು ಅರ್ಥ ಆಗಿ ಪ್ರತಿ ವರ್ಷ ಕಲ್ತ್ಕೊಂಡು ಏನು ಮಾಡಿರ್ತಾರೆ, ಆಮೇಲೆ ಬಂದು ಆ ಯಾಜಕರ ಮುಂದೆ ಅಷ್ಟು ಚೆನ್ನಾಗೆ ಮಾತಾಡಿರೋದು. ಸೊ ಹಾಗಾದರೆ ಫಸ್ಟ್ ಏನು, ಬೇಬಿ ಲೆವೆಲ್ಲು ಆಯಿತಾ? ಇದು ಬೈಬಲಲ್ಲಿ ನೋಡೋಣ. ಈಗ ಮೋಶೆ ಹೇಳಿದ್ರಲ್ಲ, ನಿಮ್ಮ ಮಕ್ಕಳಿಗೆ ಏನು ಮಾಡ್ಬೇಕು ನೀವು, ಫಸ್ಟ್ ಇದನ್ನು ಚೆನ್ನಾಗಿ ವಾಕ್ಯಗಳನ್ನು, ಏನು ವಾಕ್ಯ, ಈಗ ನಮಗೇನು ನೋಡಿದ್ರೆ ಸ್ಟೂಡೆಂಟ್ ಚಿಲ್ಡ್ರನ್ ಬೈಬಲ್ ಅಂತ,
ಆ ಥರ ಅಲ್ಲ, ಚಿಲ್ಡ್ರನ್ ಬೈಬಲ್ ಅಲ್ಲ. ಆಗ ಏನಾಗ್ತದೆ, ಚಿಲ್ಡ್ರನ್ ಬೈಬಲ್ ನೀವು ಬೇರೆ ಓದಿಸೋವಾಗ ಅವರಿಗೆ ಒರಿಜಿನಲ್ ಏನಾಗಲ್ಲ. ಈಗ ನೋಡಿ, ಅವ್ರಿಗೆ ಹೀಬ್ರಲ್ಲಿ ಹೇಳ್ಕೊಡುವಾಗ ಅವ್ರಿಗೆ ಗೊತ್ತು ಈ ಮಗು ನಾಳೆ ಏನಾಗಬೇಕು, ಬೆಳೆದು ಕಲೀಲಿ. ಬಟ್ ಇವಾಗ ಅದು ಹೆಂಗಿರಬೇಕು, ಆ ಮಗುಗೂ ಅರ್ಥ ಆಗೋ ಥರ ಬರೀತಾರೆ ಅವರು. ಸಿಂಪಲ್. ಹಾಗಾದರೆ ಧರ್ಮಶಾಸ್ತ್ರ ವೆರಿ ಸಿಂಪಲ್ ಲ್ಯಾಂಗ್ವೇಜ್ ಆಗಿತ್ತು, ತುಂಬ ಕಷ್ಟವಾಗಿರೋ ಭಾಷೆನೇ ಅಲ್ಲ. ಓಕೆನಾ? ನೋಡಿ, ಅದು ಈಗ ಜ್ಞಾನೋಕ್ತಿ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಮ್ಮ ಪ್ರಸಂಗಿ ಸೊಲೊಮೋನು ಏನು ಹೇಳ್ತಿದ್ದಾರೆ ನೋಡಿ. ಜ್ಞಾನೋಕ್ತಿ, ವಿವೇಕ ಮಾರ್ಗದಲ್ಲಿ ಅಂದರೆ ನೀತಿ ನ್ಯಾಯ ಧರ್ಮಗಳಲ್ಲಿ ಶಿಕ್ಷಿತರಾಗುವರು. ಇವು ಮೂಢರಿಗೆ ಜಾಣತನವನ್ನು ನೋಡಿ, ಇವರು ನೋಡಿ ಮೂಡರ್ ಅಂತ ಹೇಳ್ಬಿಟ್ರು ಇವರು. ಆಕ್ಚುಲಿ ಅದು ಮೂಡರ್ ಅಂದ್ರೆ ಫೂಲ್ಗೆ ಅಲ್ಲ, ಅದು ಫೂಲ್ ಅಂತ ಯಾರಂತ ಹೇಳಿರೋದಲ್ಲಿ ಆಕ್ಚುಲಿ ತುಂಬ. ಕಾರಣ ನೆಕ್ಸ್ಟ್ ಯೌವನಸರ್ ಅಂತ ಬಂತು. ಹಾಗಾದ್ರೆ ಏನರ್ಥ? ಮಗು, ಸಿಲ್ಲಿ ಪೀಪಲ್, ಇನ್ನೋಸೆಂಟ್ ಪೀಪಲ್ ಅಂತ. ಫೂಲ್ಸ್ ಅಲ್ಲ. ಕಾರಣ ಮಕ್ಕಳು ನಾವು ಫೂಲ್ಸ್ ಅಂತ ಹೇಳೋಕ್ಕೆ ತಪ್ಪೋದು. ಮಕ್ಕಳನ್ನು ಫೂಲ್ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಅಲ್ವಾ? ಬಟ್ ಇನ್ನೂ ಮಕ್ಕಳು ಜಾಣರಾಗಿಲ್ಲ. ಸೊ ಮಕ್ಕಳು ಹೆಂಗಿರ್ತಾರೆ, ಮಕ್ಕಳಾಗಿರುವಾಗ ಅವರು ಕಲಿಬೇಕಂತೆ. ಚಿಲ್ಡ್ರನ್ಗೆ ಫಸ್ಟು ಲೆವೆಲ್ ಬೈಬಲು, ಈ ಜ್ಞಾನೋಕ್ತಿ ಎಲ್ಲ ಏನಕ್ಕೆ ಬರ್ದಿರೋದು, ಚಿಲ್ಡ್ರನ್ ಏನಾಗಬೇಕು ನೋಡಪ್ಪ, ಸುಳ್ಳು ಹೇಳ್ಬಾರ್ದು, ಯಾರಿಗರ್ಥ ಆಗಲ್ಲ. ಕಳ್ತನ ಮಾಡಬಾರ್ದು, ಯಾರಿಗರ್ಥ ಆಗಲ್ಲ. ನೋಡಿ, ಯಾರಿಗರ್ಥ ಆಗಲ್ಲ. 10 ಧರ್ಮಶಾಸ್ತ್ರ ಎಷ್ಟು ಸಿಂಪಲ್ ಆಗಿದೆ. ಅದೇ ಥರ ಜ್ಞಾನೋಕ್ತಿ ಎಲ್ಲ ಬರೆಯುವಾಗ ಏನಾಯಿತು, ತುಂಬ ಸಿಂಪಲ್ ಆಗಿ ಫಸ್ಟು ಮಕ್ಕಳ ಲೆವೆಲ್ 12 ವಯಸ್ಸು ತನಕ ಅದು ಆಯಿತಾ. ನೆಕ್ಸ್ಟ್ ಏನು, ಇದೇ ಗ್ರಂಥ, ಇದೇ ಸೇಮ್ ವಚನಗಳು ಯೌವನಸ್ಥನು. ಹಾಗಾದರೆ ಎಷ್ಟು ವಯಸ್ಸು? ಒಂದು 12ರಿಂದ ಇನ್ನೊಂದು 12 ಹಾಕಿ ಎಷ್ಟಾಗುತ್ತೆ ಈಗ? 24. ಸೊ ಈ ಕಾಲ ಏನು, ಯೂತ್. ಇದೇ ಬೈಬಲ್ ಯೂತ್ಗೆ ಒಂದು ಬೈಬಲು, ಚಿಲ್ಡ್ರನ್ಗೆ ಒಂದು ಬೈಬಲ್ ಅಂತ ಹೇಳಿಲ್ಲ. ಬೈಬಲ್ ಒಂದೇ. ಸೊ ಇದೇ ಬೈಬಲ್ ಏನಾಗಬೇಕು ಅವರು. ಸೊ ಆ ಮಗು ಪ್ರಾಯದಲ್ಲಿ ಕರೆಕ್ಟಾಗಿ ಕಲ್ತಿದ್ರೆ ಯೌವನಸ್ಥರ ಪ್ರಾಯದಲ್ಲಿ ಏನಾಗ್ತದೆ, ಇದು ಕರೆಕ್ಟಾಗಿ ಕಲಿಯೋಕ್ಕೆ ಆಗುತ್ತೆ. ಚೇಂಜ್ ಮಾಡಬಾರ್ದು ನಾವು. ಸೇಮ್ ಬೈಬಲ್ ಕೈಯಲ್ಲಿ ಕೊಟ್ಬಿಟ್ರೆ ಏನಾಗ್ತದೆ ಈಗ ಅವ್ರಿಗೆ, ನಾನು ಚಿಕ್ಕ ವಯಸ್ಸಲ್ಲಿ ಕಲ್ತನ ಮಾಡಬೇಡ ಅಂತ ಹೇಳಿರೋದು ಅದಷ್ಟು ಮಾತ್ರ ಅಲ್ಲ, ಇನ್ನೂ ಅದನ್ನು ಬ್ರೇಕ್ ಮಾಡಿ ಧರ್ಮಶಾಸ್ತ್ರ ಒಳಗೆ ನಾನು ಹೋಗ್ಬಹುದು. 10 ಕಟ್ಟಳೆಗಳನ್ನು ನಾವು 613 ಧರ್ಮಶಾಸ್ತ್ರಗಳಂತ ಹೇಳಿದ್ದೀವಿ ಅಲ್ವಾ. ಸೊ ಅಷ್ಟು ಬ್ರೇಕ್ ಇದೆ, ಬರೀ 10 ಅಷ್ಟು ಬ್ರೇಕ್ ಇದೆ. ಸೊ ಏನೇನು ಮಾಡಿದ್ರೆ ಕಲ್ತನ ಆಗ್ಬೋದು, ಕಲ್ತನ ಅಂತ ಇರೋದನ್ನ ಎಕ್ಸ್ಪ್ಲನೇಷನ್ ಮಾಡಿರೋದೇ ಇಲ್ಲ. ಅದು ಯಾರಿಗೆ ಅರ್ಥ ಆಗ್ತದೆ? ಯೌವನಸ್ಥರಿಗೆ ಅರ್ಥ ಆಗ್ತದೆ ಈಗ. ಸೊ ಒಂದು 12ರಿಂದ 24 ತನಕ. ಸೊ ಸೆಕೆಂಡ್ ಸ್ಟೇಜ್ ಆಯ್ತಾ. ಸೊ ಸೆಕೆಂಡ್ ಲೆವೆಲ್ ಒಂದು ನಮ್ಮ ಪ್ರಾಯ ಹಂಗೆ ನಾವು ರಿಯಲ್ ಆಗಿ ನಾವು ಹಂಗೆ ಬೆಳೆಯೋದು, ಮಕ್ಕಳಿಂದ ಯೌವನಸ್ಥರು. ಸೊ ನಮಗೆ ವಾಕ್ಯ ಏನಾಗಬೇಕು, ನಾವು ಲೋಕದಲ್ಲಿ ಅಷ್ಟೇನು ಮಾಡ್ತೀವಿ, ಅದೊಂದು ಸ್ಟೇಜ್ ಅಲ್ವಾ, ಲೋಕದಲ್ಲಿ ನಾವು ಅದೇ ಕಲಿತೀವಿ. ಸೊ ಅದೇ ಟೈಮಿಗೆ ಲೋಕದಲ್ಲಿ ನಾವು ಹೆಂಗಿರ್ಬೇಕಂತಾನೆ ದೇವರಿಗೆ ವಾಕ್ಯ ಕೊಟ್ಟಿರೋದು. ಸೊ ಈ ವಾಕ್ಯದಲ್ಲಿ ನಾವು ಹಂಗೆ ಬೆಳೆಯುವಾಗ ಲೋಕದಲ್ಲಿ ಕರೆಕ್ಟಾಗಿ ಬೆಳಿಬೋದು. ಸೊ ಲೋಕದಲ್ಲಿ ಯೌವನಸ್ಥರಾಗುವಾಗ ಸತ್ಯದಲ್ಲಿ ಏನಾಗಬೇಕು, ನಾವು ಯೌವನಸ್ಥರು ಆಗಬೇಕು. ಸೆಕೆಂಡ್ ಸ್ಟೇಜಿಗೆ ಬಂದ್ರೆ ನೆಕ್ಸ್ಟು ನೋಡಿ, ಈಗ ಜ್ಞಾನಿ. ಸೊ ಹಾಗಾದರೆ 24ಗೆ ಇನ್ನೊಂದು 24 ಹಾಕ್ಕೊಳ್ಳಿ. ಏನಕ್ಕೆ ಜ್ಞಾನಿ ಅಂತ ಇಲ್ಲಿ? ಈಗ ಅವನು ಕಲಿತಾನೆ, ನನ್ನ ಅಪ್ಪ ಹೆಂಗೆ ಕಷ್ಟಪಟ್ಟು ನನ್ನನ್ನು ಸಾಕಿದ್ರು, ಹಾಗಾದರೆ ಇದೇ ಥರ ನಾನೇನಾಗಬೇಕು, ನಾನು ಒಂದು ಕುಟುಂಬವನ್ನು, ನನಗೊಂದು ಹೆಂಡತಿ, ನನಗೊಂದು ಮಕ್ಕಳು, ನನ್ನಪ್ಪ ಹೆಂಗೆ ಮನೆ ಮಾಡಿದ್ರು ಅದೇ ಥರ ನಾನು ಅವ್ರಿಗೆ ಮನೆ ಮಾಡಬೇಕಂತ ಕಲಿತಾನೆ ಇಲ್ವ? ಈಗ ಬುದ್ಧಿವಂತನಾಗ್ತಾನೆ ಇಲ್ವ? ಸೊ ಒಳ್ಳೆ ಯೌವನಸ್ಥರು ಏನಾಗ್ತಾನೆ, ಅವ್ರ ಅಪ್ಪ ಥರ ಬುದ್ಧಿವಂತನ ಆಗ್ಬಿಡ್ತಾನೆ, ಜ್ಞಾನಿ ಆಗ್ತಾನೆ. ಕರೆಕ್ಟ್. ಸೊ ಜ್ಞಾನಿ ಅಂತ ಯಾವಾಗ ಹೇಳೋದು? 24 ವಯಸ್ಸು ಹುಡುಗರನ್ನ ನಾವು ಜ್ಞಾನಿ ಅಂತ ಹೇಳೋಕ್ಕಾಗಲ್ಲ. ಸೊ ಜ್ಞಾನಿ ಅಂತ ಹೇಳೋದು ಏನು, ನೆಕ್ಸ್ಟ್ ಸ್ಟೇಜು. ಎಲ್ಲ ವಿಷಯಗಳು ನಾವು ಕಲ್ತಿರೋದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗೋ ಕಾಲ ನಮ್ಮ ಲೈಫಲ್ಲಿ. ಕರೆಕ್ಟ್. ಅರ್ಥ ಆಯ್ತಲ್ಲ? 24ರಿಂದ ಏನು ಮಾಡ್ತೀವಿ ನಾವು, ಕೆಲಸ ಹುಡುಕ್ತೀವಿ. ಏನಕ್ಕೆ? ನನ್ನ ಹೆಂಡತಿ ಮಕ್ಕಳಿಗೆ ನನ್ನ ಅಪ್ಪ ಅಲ್ಲ ಸಂಪಾದನೆ ಮಾಡಬೇಕಾಗಿರೋದು, ನನ್ನ ಹೆಂಡತಿ ಮಕ್ಕಳಿಗೆ ನಾನು ಸಂಪಾದನೆ ಮಾಡಬೇಕು. ನನ್ನ ಮಕ್ಕಳಿಗೆ ನಾನು ಸಂಪಾದನೆ ಮಾಡಬೇಕಂತಿಲ್ಲ, ಅದು ನನ್ನ ಮಗ ಸಂಪಾದನೆ ಮಾಡಬೇಕು. ಈ ಥರ ಏನಾಗಬೇಕು, ಒಳ್ಳೆ ಜ್ಞಾನದಲ್ಲಿ ಕರೆಕ್ಟಾಗಿ ಬಂದು ಎಲ್ಲಿರ್ತದೆ ತಪ್ಪುಗಳು ಹೇಳಿ. ಈಗ ಯಾರು ತಪ್ಪು ಮಾಡ್ತಾರೆ ಈ ಥರ ಕರೆಕ್ಟಾಗಿ ಬೈಬಲ್ ಈ ಥರ ಬೆಳೆದಿದ್ದೀರ ಅವರು ನೋಡಿ. ಸೊ ದೇವ್ರು ಕರೆಕ್ಟಾಗಿ ಮನುಷ್ಯರಿಗೆ ಏನು ಮಾಡಿದ್ರು, ಅದೇ ಸಾಲಮೋನ್ ಹೇಳ್ತಾ ಇರೋದು, ಈ ವಾಕ್ಯಗಳು ನೀವು ಓದಿರಿ, ಇದು ಮಕ್ಕಳಿಗೂ ಅರ್ಥ ಆಗಬೇಕು, ಇದು ಯೌವನಸ್ಥರಿಗೂ ಅರ್ಥ ಆಗಬೇಕು. ಸಾಲಮೋನ್ ಬರ್ದಿರೋದು. ಮತ್ತು ಇದು ಯಾರಿಗೂ ಅರ್ಥ ಆಗ್ತದೆ? ಜ್ಞಾನಿಗಳಿಗೂ. ಎಷ್ಟು ಲೆವೆಲ್ ಐತೆ ಈಗ?
3 ಜ್ಞಾನಿಗಳು. ಓಕೆ, ಸೊ ಒಂದು 24, ಇನ್ನೊಂದು 24, 48, 50 ತನಕ ಜ್ಞಾನಿಗಳು ಅಲ್ವಾ. ನಾವೇನು ನಮ್ಮ ಮಕ್ಕಳನ್ನ ಸಾಕಿ ಎಲ್ಲ ಆಗಿ ಇನ್ನು ನೆಕ್ಸ್ಟ್ ಅವರಿಗೆ ಮದುವೆ ಹೋಗಾಗ ನಾವು ಫ್ರೀ ಆಗಿಬಿಡ್ತೀವಿ ಅಲ್ವ, ಒಂದು 50 ವಯಸ್ಸು. ನೆಕ್ಸ್ಟು ವಿವೇಕಿಯು ನೋಡಿ, ಇದು ಯಾರು? ಜ್ಞಾನಿ ಬೇರೆ, ವಿವೇಕಿ ಬೇರೆ. ಈಗ ಜ್ಞಾನಿ ಯಾರು, ವಿವೇಕಿ ಯಾರು? ಜ್ಞಾನಿ ನನ್ನ ಲೈಫ್ ಹೆಂಗೆ ನಡೆಸ್ಬೇಕಂತ ನಡೆಸೋದು ಜ್ಞಾನಿ. ನನ್ನ ಲೈಫಲ್ಲಿ ತಪ್ಪು ಬಂದ್ಬಿಟ್ರೆ ಜ್ಞಾನಿಯನ್ನು ಸರಿಗೆ ನಡೆಸೋಕೆ ಯಾರು ಬೇಕು? ವಿವೇಕಿ ಬೇಕು. ಹಾಗಾದ್ರೆ ವಿವೇಕಿಗೆ ಏನಿದೆ? ಎಲ್ಲವನ್ನು ಗೊತ್ತಿರುತ್ತದೆ. ಸರಿ ಆಯ್ತಾ? ಏನು ಬಗ್ಗೆ? ಫಸ್ಟ್ ಲೈಫ್ ಬಗ್ಗೆ ಅಲ್ವಾ. ಈ ಬೆಂಗಳೂರು ಸಿಟಿ ಏನು, ಸರ್ಕಾರ ಏನು, ಈ ಥರ ಏನಾಗಬೇಕು ನಮಗೆ? ಸ್ಕೂಲ್ಗಳು ಎಲ್ಲ ಡಿಪಾರ್ಟ್ಮೆಂಟ್ ನಮಗೆ ಒಳ್ಳೇದಾಗಿ ಬಂದರೆ ನಾವು ಏನು ಮಾಡ್ಬೋದು? ಕರೆಕ್ಟಾಗಿ ಗೈಡ್ ಮಾಡ್ಬೋದಾ ಇಲ್ಲ? ಬೇಗ ಇನ್ನೊಬ್ಬರಿಗೆ ಜ್ಞಾನ ಹೇಳ್ಕೊಡ್ಬೋದಾ ಅಲ್ವಾ? ಹಾಗಾದ್ರೆ ಒಂದು ವಿವೇಕಿ ಆಗ್ಬಿಟ್ರೆ ನಾವು ಇನ್ನೊಬ್ಬರನ್ನು ಜ್ಞಾನಿ ಮಾಡ್ಬೋದು. ಜ್ಞಾನಿ ಒಳ್ಳೆ ಯೌವನಸ್ಸನು, ಒಳ್ಳೆ ಯೌವನಸ್ಸನು ಒಳ್ಳೆ ಮಗು ಅನ್ನೋದು ಕರೆಕ್ಟ್ ಆಯ್ತಾ? 4 ಲೆವೆಲು ಆಯ್ತಾ? ಸೊ ಈ ವಿವೇಕದಲ್ಲಿರೋರಿಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಈ ಬೈಬಲ್ ಓದುವಾಗ. ನೋಡಿ ಅದೇನಂತ? ವಿವೇಕಿಯು ಮತ್ತಷ್ಟು ಉಚಿತಾಲೋಚನೆಯುಳ್ಳವನಾಗಿವನು. ಇವು ಗಾದೆ, ಸಾಮ, ಜ್ಞಾನಿಗಳ ನುಡಿ, ಒಗಟು ಇವುಗಳನ್ನು ತಿಳಿಯಲು ಸಾಧನವಾಗಿದೆ. ನೋಡಿದ್ರೆ ಆಗ ಏನಾಯ್ತು? ಬೈಬಲಲ್ಲಿ ಮರೆಯಾಗಿ ಬರೆದಿರೋದು, ಬೇರೆ ಯಾರಿಗೂ ಗೊತ್ತಾಗಬಾರ್ದು ಆ ಥರ ಏನು ಮಾಡಿದಾರಂತ ಬೈಬಲಲ್ಲಿ. ಎಲ್ಲರಿಗೂ ಏನಾಗಲ್ಲ, ಬೈಬಲು ಅರ್ಥ ಆಗಲ್ಲ. ಕೆಲವು ಏನು ಮಾಡಿಬಿಟ್ರು? ರಹಸ್ಯ ಮಾಡಿಬಿಟ್ರು. ಈ ಬೈಬಲ್ ಓದುವಾಗ ಅದು ರಹಸ್ಯ ಮಾಡಿಬಿಟ್ರಂತೆ. ಅದು ಯಾರಿಗೆ ಅರ್ಥ ಆಗ್ತದೆ? ಒಳ್ಳೆ ಮಗು, ಒಳ್ಳೆ ಯೌವನಸ್ಸನು, ಒಳ್ಳೆ ಜ್ಞಾನಿ, ಈಗ ಅವನು ಒಳ್ಳೆ ವಿವೇಕಿ ಆಗುವಾಗ ಎಲ್ಲಿಂದ ಬರ್ತಿದೆ ನಿಮಗೆ ಹೇಳ್ಕೊಡೋಕೆ ಜ್ಞಾನ? ಇಲ್ಲಿಂದನೇ. ಇಲ್ಲಿ ಮರೆಯಾಗಿರೋದೆಲ್ಲ ಏನಾಗಬೇಕು? ಇದು ಸಾಮಾನ್ಯ ಎಲ್ಲರಿಗೂ ಏನಾಗಲ್ಲ, ಅರ್ಥ ಮಕ್ಕಳಿಗಾಗಲ್ಲ, ಯೌವನಸ್ಸರಿಗಾಗಲ್ಲ, ಒಂದು ಜ್ಞಾನಿಗೂ ಆಗಲ್ಲ. ಬೇರೆ ಯಾರಿಗಾಗುತ್ತಂತೆ? 4th ಲೆವೆಲಲ್ಲಿ ಬಂದಿರುವ ಹೈಯೆಸ್ಟ್ ಲೆವೆಲ್ ಅದು ವಿವೇಕ್ ಅಂತ ಇರೋರಿಗೆ ಮಾತ್ರ ಬೈಬಲ್ ಏನಾಗ್ತದಂತೆ. ಸೊ ನಾವು ಒಂದು ಸ್ಕೂಲಲ್ಲಿ ಹೋಗಿ ಹೇಳೋದಲ್ಲ, ಬೈಬಲ್ ನಾವು ಓದಿರೋದು ತಿರ್ಗೇನು ಮಾಡಬೇಕು? ನಾವು ಒಂದು ಸಲ ಬೈಬಲ್ ಓದುವಾಗ ಏನೋ ಸ್ವಲ್ಪ ಅರ್ಥ ಆಗ್ತದೆ. ಸೆಕೆಂಡ್ ಟೈಮ್ ಓದುವಾಗ ಯಾವ್ದು ಫಸ್ಟ್ ಟೈಮ್ ಅರ್ಥ ಆಗಿಲ್ಲ ಅದು ಸೆಕೆಂಡ್ ಟೈಮ್ ಏನಾಗ್ತದೆ? ಅರ್ಥ ಆಗ್ತದೆ. ಸೊ ಕೆಲವರು ಬೈಬಲ್ ಓದಿದ್ದೀನಿ ಬ್ರದರ್, ಇವಾಗಲೂ ಇವಾಗ ಇಲ್ಲಿ ಏನು ಹೇಳಬೇಕು ಅಂತ ನನ್ನೇನು ಮಾಡ್ತೀವಿ ನಾವು? ಇದು ಓದ್ಬಿಟ್ಟು ಕಲಿತೀವಿ, ಏನು ಹೇಳೋಣ ಅಂತ. ಇವಾಗಲೂ ಸ್ಟೂಡೆಂಟೇ, ಇಷ್ಟು ವರ್ಷ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಂತ ನಾವು ಹೇಳಲ್ಲ. ಇನ್ನೂ ಏನು ಮಾಡ್ತಾ ಇದ್ದೀವಿ? ನಮಗೆ ಏನು ಗೊತ್ತಿಲ್ಲ ಅದೇ ನಾವು ಅದರಲ್ಲಿ ಏನು ಮಾಡ್ತಾ ಇರ್ತೀವಿ? ಹುಡುಕ್ತಾ ಇರ್ತೀವಿ. ಸೊ ಪ್ರತಿ ಸಲ ನಾವು ಹೊಸ ವಿಷಯ ಹೇಳ್ಕೊಟ್ಟು ನಿಮ್ಮನ್ನು ಜ್ಞಾನಿ ಅಂತ, ಅದಕ್ಕೆ ನಾನು ವಿವೇಕಿ ಆದರೆ ಮಾತ್ರ ನಿಮ್ಮನ್ನು ಏನು ಮಾಡೋಕ್ಕಾಗೋದು? ಸೊ ನಾನು 4th ಲೆವೆಲಲ್ಲಿ ಬಂದರೆ ನೀವು 3rd ಲೆವೆಲು, ನೀವು 3rd ಲೆವೆಲ್ ಕರೆಕ್ಟ್ ಅಂದರೆ 2nd ಲೆವೆಲ್ ಕರೆಕ್ಟ್ ಆಗ್ತದೆ. ಆ 2nd ಲೆವೆಲ್ ಕರೆಕ್ಟ್ ಆಗಿದ್ರೆ 1st ಲೆವೆಲು ಕರೆಕ್ಟ್ ಆಗ್ತದೆ. ಇಲ್ಲ ರಿಟರ್ನ್ ಹಾಕಿ, 1st ಲೆವೆಲ್ ಕರೆಕ್ಟಾಗಿ ಬೆಳೆದ್ರೆ 2nd ಲೆವೆಲು, 2nd ಲೆವೆಲ್ ಕರೆಕ್ಟ್ ಆದರೆ 3ನೇ ಲೆವೆಲು, 3ನೇ ಲೆವೆಲ್ ಕರೆಕ್ಟ್ ಆದರೆ 4ನೇ ಲೆವೆಲು. ಸೊ ಹಾಗಾದರೆ ಬೈಬಲಲ್ಲಿ ಈ 4 ಲೆವೆಲ್ ಇದ್ದರೆ ಏನು ಮಾಡಬೇಕು? ಬೈಬಲ್ ನಾವು ಹುಡುಕಿನೇ ಓದಬೇಕು. ಮಕ್ಕಳಾಗಿರುವಾಗ ಇಲ್ಲುವಲ್ಲಿ ಓದಬೇಕು, ಯೌವನಸರಾಗೋ ಇಲ್ಲುವಲ್ಲಿ ಹೋಗ್ಬೇಕು, ವಿವೇಕಿ ಆಗುವಾಗಲೂ ಏನು ಮಾಡಬೇಕು? ಕಾರಣ ವಿವೇಕಿ ಆಗ್ಬಿಟ್ರೆ ಎಲ್ಲ ಒಂದೇ ಕಡೆ ಇರಲ್ಲ. ಗಾದೆವಾಗಿರೋದು ರಹಸ್ಯಗಳು ಅದೆಲ್ಲೋ ಬೇರೆ ಕಡೆ ಇರ್ತದೆ. ಆಯ್ತಾ? ಸೊ ಈಗ ನಾವು ಎಷ್ಟು ಲೆವೆಲ್ ನೋಡಿದ್ದೀವಿ? ಈಗ 4 ಲೆವೆಲು. ಒಬ್ಬರು ಬೆಳಿಲೇಬೇಕು. ಧರ್ಮಶಾಸ್ತ್ರ, ದೇವ್ರ ವಾಕ್ಯ ಓದ್ಬಿಟ್ಟು ನಾವು ಅಷ್ಟು ಲೆವೆಲ್ ಬೆಳಿಲೇಬೇಕು. ಆಯಿತಾ? ಯಾಕೆ? ಈಗ ನೋಡಿ, ಹೀಬ್ರೂದಲ್ಲಿ ಒಂದು ವಾಕ್ಯ ಇದೆ, ಇದೇ ಇಸ್ರೇಲ್ ಜನರಿಗೆ ಬಗ್ಗೆ ಹೇಳ್ತಾ ಇರೋದು. ಅವ್ರು ಸತ್ಯ ಹೇಳುವಾಗ ಹೀಬ್ರೂ 6, ಹಿಬ್ರಿಯ 6ನೇ ಅಧ್ಯಾಯ ಸ್ಟಾರ್ಟಿಂಗ್ 5 ಕೊನೆಯಿಂದ ಓದಿ ಬಿಡ್ರೆ 5:20 ಇದೆಯಲ್ಲ, ಎಷ್ಟು ವಾಕ್ಯ ಇದೆ ನೋಡಿ ಅಲ್ಲಿ? ಅದೇ ಸ್ವಲ್ಪ ಮೇಲಿಂದ ಓದಿ. ಮಹಾಯಾಜಕನಾಗಿದ್ದು ಯೆಹೋವ 5 ಕೊನೆ ಇದರಿಂದ ಓದಿ. ಈ ಆಧಾರಗಳನ್ನು ಕೊಟ್ಟದರಲ್ಲಿ ದೇವರು ಸುಳ್ಳಾಡಿರಲಾರನು. ನಿಜವಾಗಿ ಎಬ್ರಿಯ 5
ಯಾವ ಬುಕ್ ತೊಗೊಂಡ್ರಿ ನೀವು? ಗಟ್ಟಿಯಾದ ಆಹಾರವು ಹ್ಮ್. ಪ್ರಾಯಸ್ಥರಿಗೋಸ್ಕರ, ಅಂದರೆ ಹಾ. ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಹ್ಞೂ ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ನೋಡಿ ಹಾಗೇನಾಯಿತು? ಓಕೆ, ಈಗ ನೋಡಿ 12ನೇ ವಾಕ್ಯ ನೋಡಿ. ಕಾಲವನ್ನು ನೋಡಿದರೆ ಹ್ಞೂ ನೀವು ಇಷ್ಟರೊಳಗೆ ನೋಡಿದ್ರೆ ಬೋಧಕರಾಗಿದ್ದರೂ ಹಾಗಾದ್ರೆ ಇನ್ನು ಕ್ರಿಸ್ತನಲ್ಲಿ ಬಂದಿರೋ ಕೆಲವರು ಅವ್ರು ಬಂದು ಎಷ್ಟೋ ವರ್ಷ ಆಯಿತು, ಇನ್ನೂ ಅವ್ರು ಏನು ಹೇಳ್ತಿದ್ದಾರೆ ಅದೇ ಸ್ಟಾರ್ಟಿಂಗ್. ಹಾಗಾದ್ರೆ ಇನ್ನೂ ಮಗುವನ್ನೇ ಅವರು. ಸೊ ಇದು ನಾವು ಆಮೇಲೆ ಬರ್ತೀವಿ, ಜಸ್ಟ್ ಹೇಳಿದೆ ಇದು ಇಸ್ರೇಲ್ ಜನರು ಹೆಂಗಿರಬೇಕು. ಕಾಲ ಹೋಗುವಾಗ ನೀವೇನಾಗಬೇಕು, ಇನ್ನೂ ಬೆಳೆದಿರಬೇಕು. ಸೊ ಹಾಗಾದರೆ ಅವರು ಏನು ಕಲಿಬೇಕಿದೆ ವಾಕ್ಯದಲ್ಲಿ? ಹಾಂ, ಒಬ್ಬನು ನೀವು ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಗಾದ್ರೆ ಏನು, ಇನ್ನೂ ನಿಮಗೆ ಹಲ್ಲು ಇದೆಲ್ಲ ಇನ್ನೂ ಬಂದೇ ಇಲ್ಲ ನಿಮಗೆ, ಇನ್ನೂ ಬರೀ ತಾಯಿ ಹಾಲು ಕುಡಿತಾ ಇರ ಮಗು ಥರ ಇದ್ದೀರಾ ನೋಡಿ. ಫಸ್ಟ್ ಸ್ಟೇಜು ಕ್ರಿಸ್ಟಿಯಾನಿಟಿಯಲ್ಲಿ ಬಂದೊಳಗೆ ಎಷ್ಟು ವರ್ಷ ಆಗಿರ್ತದೆ, 50 ವರ್ಷ ಆದ್ರೂ ಇನ್ನೂ ಕೆಲವು ವಾಕ್ಯ ಅವ್ರಿಗೆ ಸ್ವಲ್ಪ ಕಠಿಣವಾಗಿರೋ ವಾಕ್ಯ ಹೇಳಿದ್ರೆ ಜೀರ್ಣ ಆಗಲ್ಲ. ಇಲ್ಲ ಬದ್ರ ಹಂಗೆಲ್ಲ ಹೇಳಿಬಿಡಿ ನೀವು, ಹಾಗೆಲ್ಲ ಹೇಳಬಾರ್ದು ಬೈಬಲಲ್ಲಿ, ಪಾಪ ಆಗ್ಬಿಡ್ತದೆ, ಭಯ. ಬೈಬಲ್ ಒಳಗೆಯಿಂದ ಒಂದು ಸತ್ಯ ಹೇಳಿದ್ರು ಹಂಗೆಲ್ಲ ಹೇಳ್ಬೇಡಿ, ಅದೆಲ್ಲ ಹೇಳ್ಬಾರ್ದು. ಕಾರಣ ಇವ್ರು ಕಲ್ತೇ ಇಲ್ಲ ಲೈಫಲ್ಲಿ. ಇವು ಚಿಕ್ಕ ವಯಸ್ಸಿಂದ 70 ವಯಸ್ಸಿನ ತನಕ ಒಂದೇ ವಿಷಯ ಕೇಳಿರ್ತಾರೆ. ಹಾಗೇನಾಗ್ತದೆ ಅವ್ರಿಗೆ ಎಷ್ಟು ಭಯ ಅಂದರೆ ಬೇರೆಲ್ಲ ಅಶುದ್ಧ ಆಗ್ಬಿಡ್ತದೆ ಅವ್ರಿಗೆ. ಸೊ ಇವ್ರು ಅದೇ ಹಾಲೇ ಕುಡಿತಾ, ಇಲ್ಲಿ ಎಷ್ಟು ವರ್ಷ ಆದ್ರೂ ಈ ಹಾಲು ಕುಡಿಯೋ ಥರ ಇರ್ತಾರೆ. ಕೆಲವರು ಒಂದೇ ವರ್ಷಕ್ಕೆ ಏನಾಗ್ಬಿಡ್ತಾರೆ. ನಾವು ಅವರು ಅಂಥ ಕ್ರೈಸ್ತರು ನೋಡಿದ್ದೀವಿ, ಅವು ಬೇರೆ ಧರ್ಮದಿಂದ ಬಂದ್ಬಿಡ್ತಾರೆ, ಬಂದು ಒಂದೇ ವರ್ಷಕ್ಕೆ ನಮ್ಗೆ ಖುಷಿಯಾಗೋ ಥರ ಮಾತಾಡ್ತಾರೆ ಅವರು. ಅಷ್ಟೇ ನೋಡುವಾಗ ಎಷ್ಟು ವರ್ಷದಿಂದ ಕ್ರೈಸ್ತರಿಗೆ ಆ ಲೆವೆಲ್ ಬಂದಿರಲ್ಲ. ಹಾಗಾರ್ಥ ಏನು, ಯಾವಾಗಲೂ ಬೈಬಲು ಓದೋದು, ಚಿಂತೆ ಮಾಡೋದು, ಧ್ಯಾನ ಮಾಡಿದ್ರೆ ಮಾತ್ರ ಏನು ಮಾಡ್ತೀವಿ ನಾವು, ಅದೇ ನಾವು ಹೇಳ್ತಾ ಇರೋದು. ಹಾಲನ್ನು ಬಿಟ್ಬಿಟ್ಟು ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ನೋಡಿದ, ನೀತಿ ವಾಕ್ಯದಲ್ಲಿ, ದೇವರ ವಚನದಲ್ಲಿ ಅನುಭವ ಇಲ್ಲ. ಹಾಗೆ ಹಿಂಗೆ ಲೋ ಲೆವೆಲ್ಲು. ಸೊ ಬೈಬಲ್ ಹೇಳೋದೇನು ನೋಡಿ, ಸಾಲಮನ್ ಹೇಳಿರೋದೆ, ನೀವು ಲೆವೆಲ್ ಏನಾಗಬೇಕು, ಮೇಲೆ ಮೇಲೆ ಬರಬೇಕು ನೀವು. ನೆಕ್ಸ್ಟು, ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಪ್ರಾಯಸ್ಥರು ಫುಲ್ ಏಜ್, ಒಂದು ಲೈಫಲ್ಲಿ ಫುಲ್ ಏಜ್ ಏನು 60, 70, 80 ಆ ಥರ ಏನಾಗಬೇಕು ನೀವು, ಬೆಳಿಬೇಕಂತೆ ಅಲ್ವಾ? ನೋಡಿ, ಈ ಫುಲ್ ಏಜ್ ಬರುವಾಗ ಮಕ್ಕಳಾಗಿ ನಾವು ತಿಂದ್ರು ನೋಡಿ, ಅಷ್ಟೇ ತಿನ್ನಬಾರ್ದು. ಬಟ್ ಕೆಲವು ಏನು ಮಾಡ್ತಾರೆ, ಆವಾಗ್ಲೂ ಅಷ್ಟೇ ತಿಂತಾರೆ, ಅದಕ್ಕೆ ಕಾಯಿಲೆ ಬರೋದು. ಕಾರಣ ನೀವು ತಿಂದರೆ ನಿಮ್ಮ ಬಾಡಿ ಏನು ಮಾಡಲ್ಲ, ಜೀರ್ಣ ಮಾಡಲ್ಲ, ಎಕ್ಸಸ್ ಆಗ್ತದೆ ಅದು. ನೀವೇನು ಕಸರತ್ಗೆ ಹೋಗ್ತಾ ಇದ್ದೀರಾ, ಅದು ಯೌವನಸರು ಆ ಥರ, ಅವ್ರಿಗೆ ನೀವು ಊಟ ಜಾಸ್ತಿ ಬೇಕು. ನಾವು ನಡೆಯೋದೇ ನಿಧಾನ, ಕೂತ್ಕೊಳ್ಳೋದು ನಿಧಾನ, ಎದೊಳೋದು ನಿಧಾನ. ಆಗ ಏನಾಗ್ತದೆ, ನಮ್ಮ ಬಾಡಿಯಲ್ಲಿ ಸ್ಟ್ರೆಂತ್ ನಮಗೆ ಕಡಿಮೆ ಇದ್ರೂ ಪರವಾಗಿಲ್ಲ, ಬಟ್ ಯಾವುದು ಶಾರ್ಪಾಗಿರಬೇಕು. ವಯಸ್ಸಾಗ್ತಾ ಆಗ್ತಾ ದೇಹದಲ್ಲಿ ಬೆಲೆ ಹೋದ್ರೂ ಯಾವ ಬೆಲೆ ಜಾಸ್ತಿ ಆಗ್ತಾ ಇರಬೇಕು, ಚಿಂತೆಯ ಬಲ. ಕಾರಣ ಬೈಬಲ್ ಓದಿ ನಡೆಯೋಕ್ಕೆ, ನಡೆಸೋಕ್ಕೆ ನಿಮ್ಮ ಜ್ಞಾನ ಮತ್ತು ನಿಮ್ಮ ಮಾತು, ನಿಮ್ಮ ಶರೀರ ಬೇಕಾಗಿಲ್ಲ. ನೀವು ಬುದ್ಧಿವಂತರಾಗ್ಬಿಟ್ರೆ, ಬುದ್ಧಿ ಶಕ್ತಿ ಇರೋರು ಇಟ್ಕೊಂಡು ನೀವು ಕೆಲಸ ಮಾಡಿಸ್ಬೋದು. ಕರೆಕ್ಟಾ? ನೀವು ಬುದ್ಧಿವಂತರಾಗ್ಬಿಟ್ರೆ ನಿಮಗೆ ಶಕ್ತಿ ಇಲ್ಲ, ಬಟ್ ಏನು ಮಾಡ್ಬೋದು, ಬುದ್ಧಿಯಿಂದ ಅವ್ರ ಶಕ್ತಿ ನೀವು ಉಪಯೋಗ ಮಾಡ್ಬೋದು. ಅದಕ್ಕೇನಿರ್ಬೇಕು, ನಿಮಗೆ ಬುದ್ಧಿ ಬೇಕಾ, ಶಕ್ತಿ ಬೇಕಾ? ಬುದ್ಧಿ ಬೆಳಿಬೇಕು, ಶಕ್ತಿ ಅಲ್ಲ. ಸೊ ಆಗ ವಯಸ್ಸಾಗಿರೋರಿಗೆ ಗೊತ್ತು ನಾವು ಎಷ್ಟು ತಿನ್ನಬೇಕು, ಇಷ್ಟೇ ನಾವು ತಿನ್ನಬೇಕು, ಇಷ್ಟೇ ತಿನ್ನಬೇಕು. ಕೆಲವು ಆಸೆಗಳೇನಾಗಬೇಕು, ಕಾರಣ ಲೈಫಲ್ಲಿ ತಿಂದಿರ್ತೀವಿ. 18 ವಯಸ್ಸು, 20 ವಯಸ್ಸು, 30 ವಯಸ್ಸು, 50, 60 ತಿಂದಿರೋದು. ತಿರ್ಗಾ ಬಂದು 70 ಚಿಕನ್ ಕಬಾಬ್ ನೋಡ್ಬಿಟ್ಟು ಇನ್ನೂ ಚಿಕನ್ ಕಬಾಬ್ ತಿಂದರೆ ಏನಾಗ್ತದೆ? ಅದು ಎಷ್ಟು ಸಲ ಚಿಕನ್ ಕಬಾಬ್ ತಿಂದಿದ್ದೀವಿ, ಆಸೆ ಏನಾಗಬೇಕು ನಮಗೆ?
ಇಲ್ಲಿಂದ ಬರ್ಬೇಕು ಬುದ್ಧಿ. ಇನ್ನು ನಾವೆಲ್ಲ ಅಷ್ಟೆಲ್ಲ ಏನೋ ಒಂದು ಸಣ್ಣ ಪೀಸ್ ಒಂದು ರುಚಿ ನೋಡ್ಬಿಟ್ಟು ಇಷ್ಟೇ ಚಿಕನ್ ಕಬಾಬ್. ಅದೇ ಮಗು ಹೆಂಗೆ ತಿಂತಾನೆ 10-12 ಪೀಸ್ ತಿಂದ್ರು ಅವ್ನು ಸಾಲಲ್ಲ, ಅವ್ನು ತಿನ್ನಲಿ, ಅವ್ನು ತಿನ್ಸ್ಬೇಕು ನಾವು, ತಿನ್ನು ಅಂತ ಹೇಳ್ಬಿಟ್ಟು ನಾವು ಜಸ್ಟ್ ಮುಟ್ಟಿ ಸ್ವಲ್ಪ ಉಪ್ಪಿನಕಾಯಿ ಥರ ಚೆನ್ನಾಗಿದೆ ಸಾಕು, ನಮ್ಮ ದೇಹಕ್ಕೆ ಅಷ್ಟೇ ಸಾಕು. ಇದು ಬೆಳೆದಿರೋ ಅದೇ ಹೇಳೋದು, ಫುಲ್ ಏಜ್ಗೆ ಶರೀರ ಎಲ್ಲ ಬೆಳೆಯೋದು. ಫುಲ್ ಏಜ್ಗೆ ಏನು ಬೆಳಿಬೇಕು? ಜ್ಞಾನ. ನಾವು ಯಾರಾಗಬೇಕು? ವಿವೇಕಿ ಆಗಬೇಕು. ಇನ್ನೊಬ್ಬರಿಗೆ ಸತ್ಯ ಹೇಳ್ಕೊಡೋರು, ಕುಟುಂಬ ನಡೆಸಬೇಕು. ಅಜ್ಜಾಗಿ ಕೂತ್ಕೊಂಡು ಆ ಮನೇಲಿರೋ ಎಲ್ಲರನ್ನ ಏನು ಮಾಡಬೇಕು? ಅಜ್ಜಿಯಾಗಿ ಇತ್ಕೊಂಡು ಆ ಮನೇಲಿರೋ ಎಲ್ಲರನ್ನ ಏನು ಮಾಡಬೇಕು? ಒಂದು ಅಜ್ಜಿ ಕೆಳಗೆ ಮಕ್ಕಳು ಮೊಮ್ಮಕ್ಕಳು ಎಷ್ಟು ಜನ ಬರ್ತಾರೆ, ಇವ್ರನ್ನೆಲ್ಲ ಯಾರು ನಡೆಸಬೇಕು ಅಲ್ವಾ? ಅವ್ರಿಗೆ ಶಕ್ತಿ ಹೋದ್ರೂ ಕೆಲವು ಮನೆಗಳು ನೋಡಿ ಅಜ್ಜಿ ಎಷ್ಟು ಕಂಟ್ರೋಲ್ ಆಗಿರ್ತಾರೆ. ಕಾರಣ ಬುದ್ಧಿವಂತ ಮಾತುಗಳು. ಯಾರ ಹತ್ರ ಹಿಂಗೆ ಮಾತಾಡಬೇಕು, ಮಗನ ಹತ್ರ ಹಿಂಗೆ ಮಾತಾಡಬೇಕು, ಮಗಳ ಹತ್ರ ಹಿಂಗೆ ಮಾತಾಡಬೇಕು, ಸೊಸೆ ಹತ್ರ ಹಿಂಗೆ ಮಾಡಬೇಕು, ಯಾರ ಹತ್ರ, ಚಿಕ್ಕ ಮಕ್ಕಳ ಹತ್ರ ಹಿಂಗೆ ಮಾತಾಡಬೇಕು, ಮನೇಲಿರೋ ಸೇವಕನ ಹತ್ರ ಹಿಂಗೆ ಮಾತಾಡಬೇಕು, ಮನೆ ಆಚೆ ಹಿಂಗೆ ಮಾತಾಡಬೇಕು ಅಲ್ವಾ? ಹಾಗೇನಾಗ್ತಾರೆ, ಅವ್ರ ಶಕ್ತಿ ಹೋದ್ರೂ ಕೂತಿರೋ ಜಾಗದಲ್ಲಿ ಕೆಲಸ ಆಗ್ತದೆ. ಏನಕ್ಕೆ? ಬುದ್ಧಿ ಬೆಳೆಸಿ. ಸೊ ಅದೇ ಥರ ಸತ್ಯದಲ್ಲೂ ಏನಾಗಬೇಕು ನಾವು? ಫುಲ್ ಏಜ್ ಬಂದಿರೋರ್ಗೆ ಏನಾಗಬೇಕು? ವಾಕ್ಯದ ನೀತಿ ಏನಾಗಬೇಕು? ಚೆನ್ನಾಗಿ ಅನುಭವ ಆಗಬೇಕು. ಆಯ್ತಾ? ಓದಿ ಹಂಗೆ ಕಂಟಿನ್ಯೂ ಮಾಡಿ 6 ಡಿವೈಡ್ ಮಾಡಿಬಿಟ್ರು 6ಗೆ ಬರ್ಬೇಕು ನೀವು. ಕಂಟಿನ್ಯೂ ಆಗ್ತಾ ಇರೋದು ಅದು. ನೋಡಿದ್ರೆ ಕಂಟಿನ್ಯೂ ಆಗ್ತಾ ಇದೆಯಲ್ವಾ? ನಾವು ಸ್ಟಾರ್ಟಿಂಗಲ್ಲಿ ಹೇಳಿದಿಲ್ಲ ಡಿವಿಷನ್ ಮಾಡಿಬಿಟ್ರಂತ. ಆಗ ನಾವು ಕಟ್ ಮಾಡಿಬಿಟ್ಟು ಸಾಕು, 5 ಸಾಕು. ಇಲ್ಲ, 5, 6 ಕಂಟಿನ್ಯೂ ಆಗಬೇಕು. ನೆಕ್ಸ್ಟ್, ನಿರ್ಜೀವ ಕರ್ಮಗಳ ಮೇಲಿನ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು ಸ್ನಾನ. ಇರಿ ಏನು? ನಿರ್ಜೀವವಾಗಿರೋ ಕಾರ್ಯ ಬಿಟ್ಬಿಟ್ಟು ದೇವ್ರ ಮೇಲೆ ನಂಬೇಕಂತೆ. ಆಗ ಫಸ್ಟ್ ಇರೋರು ಯಾರು ದೇವ್ರ ಮೇಲೆ ನಂಬಿಲ್ವಾ? ಇಲ್ಲಿ ಹೇಳಿರೋ ದೇವ್ರ ನಂಬಿಕೆ ಮೇಲೇನೆ ಇರಬೇಕಂದ್ರೆ ಅವರು ದೇವ್ರನ್ನ ನಂಬ್ತಾ ಇದ್ದಾರೆ. ಯಾರು? ಈ ಫಸ್ಟ್ ಇರೋ ಲೆವೆಲಲ್ಲಿ ಇರೋ ದೇವ್ರನ್ನ ನಂಬ್ತಾ ಇದ್ದಾರೆ. ಬಟ್ ಅವ್ರು ಏನು ಮಾಡ್ತಾ ಇದ್ದಾರೆ? ನಿರ್ಜೀವವಾಗಿರುವ ಕ್ರಿಯೆಗಳು. ಆಗ ಎಷ್ಟು ವರ್ಷ ಆಗಿನೂ ಅವ್ರು ಹೇಳ್ತಾರೆ, ಬ್ರದರ್ ನಮಗೆ ನಾವು ಇದಕ್ಕೆ ಸ್ಪೆಷಲಿಸ್ಟ್ ಅಂತೆ. ಈ ಬೈಬಲಲ್ಲಿ ಏನು ಸ್ಪೆಷಲಿಸ್ಟ್ ಏನೂ ಇಲ್ಲ, ಇದು ನಾವೇ ಮಾಡ್ಕೊಂಡಿರೋದು. ನಾವು ಇದಕ್ಕೆ ಸ್ಪೆಷಲಿಸ್ಟು ಇಲ್ಲ. ಓಕೆ, ಕಾರಣ ಏನಾಗಿರ್ಬೇಕು? ನೀವು ಚೆನ್ನಾಗೇ ಬೆಳೆದಿರಬೇಕು. ಅದು ಲೋಕದಲ್ಲಿ ಇರೋದು ಡಾಕ್ಟರ್ ಸ್ಪೆಷಲಿಸ್ಟ್ ಅಲ್ಲ. ಇಲ್ಲ, ಹಂಗಿಲ್ಲ. ಇಲ್ಲಿ ಏನಾಗಬೇಕು? ನೀವು ನಿರ್ಜೀವವಾಗಿರೋ ಕ್ರಿಯೆಗಳನ್ನು ಬಿಟ್ಟುಬಿಟ್ಟು, ಅದೇನದು ನಿರ್ಜೀವವಾಗಿರೋ ಕ್ರಿಯೆ? ನೋಡಿ, ಸ್ನಾನ, ನೋಡಿ, ಹಸ್ತಾರ್ಪಣಗಳ ವಿಷಯವಾದ ಉಪದೇಶ. ನೋಡಿದ್ರ, ಇದೇ ಉಪದೇಶ ತಿರ್ಗಾ ಸಭೆಯಲ್ಲಿ ಏನು ಮಾಡಬಾರ್ದು ನೋಡಿ. ಸ್ನಾನ ಅಂತ ಉಪದೇಶ ಒಂದೇ ಸಲ ಒಬ್ರು ಕೊಡೋದು. ಅವ್ರು ದೀಕ್ಷಾ ಸ್ನಾನ ತಗೊಂಡ್ಮೇಲೆ ತಿರ್ಗಾ ಏನು ಮಾಡಬಾರ್ದು? ಸಭೆಯಲ್ಲಿ ನಿಂತ್ಕೊಂಡು ದೀಕ್ಷಾ ಸ್ನಾನ ಬಗ್ಗೆ ಮಾತಾಡೋದು ಇಲ್ಲ. ನೋಡಿ, ನಾವು ದೀಕ್ಷಾ ಸ್ನಾನ ಎಷ್ಟು ಒಂದು ಜಸ್ಟ್ ಇಷ್ಟು 30 ವರ್ಷದಲ್ಲೇ. ಯಾಕೆ? ತಗೊಳ್ಳೋರಿಗೆ ಸೆಪ್ರೇಟಾಗಿ ಕರಿತೀವಿ. ನೋಡಿ, ದೀಕ್ಷಾ ಸ್ನಾನ ತಗೊಳ್ಳೋರ ಒಂದು ಸೈಡ್ ಬನ್ನಿ, ನಿಮಗೆ ಒಂದು ಪಾಠ ಮಾಡ್ತೀವಿ, ಅದು ಅವ್ರಿಗೆ. ಇಲ್ಲಿ ಕೂತಿರೋರಿಗೂ ನಾವು ನಿಮ್ಮ ಸಮಯ ಏನು ಮಾಡಲ್ಲ, ವೇಸ್ಟ್. ನಿಮ್ಗೆ ಗೊತ್ತು, ನಮ್ಮ ಜೊತೆಲಿ ಇರೋರಿಗೆಲ್ಲರೂ ಗೊತ್ತು ಅದು. ನಾವು ಹೊಸೊಬ್ಬರು ಯಾರೋ ಒಬ್ರು ಬಂದ್ರಂತ ತಿಳ್ಕೊಳ್ಳಿ, ಆಯ್ತಾ? ಅವ್ರಿಗೆ ನಿಮ್ಮ ಸಮಯ ನಾವೇನು ಮಾಡಲ್ಲ, ವೇಸ್ಟ್ ಮಾಡಲ್ಲ. ಕಾರಣ ಅವ್ರಿಗೆ ನಾವು ದೀಕ್ಷಾ ಸ್ನಾನ ಹೇಳ್ಕೊಡ್ಬಿಟ್ಟು ಇಲ್ಲಿ ನಿಂತ್ಕೊಂಡು ನಾನು ದೀಕ್ಷಾ ಸ್ನಾನ ಮಾಡಿದ್ರೆ ನಿಮ್ಗೇನಾಗ್ತದೆ? ಟೈಮು ಬೋರ್ ಆಗಲ್ವಾ? ನೀವು ಬಂದಿರೋದು ಏನಕ್ಕೆ? ಏನಾದ್ರು ಹೊಸದು ಕಲಿಯೋಣ ಅಂತ. ನಾವು ಬಂದಲ್ಲಿ ನಿಂತ್ಕೊಂಡು ಕೈ ಇಟ್ಟು ಪ್ರಾರ್ಥನೆ ಹೆಂಗೆ ಮಾಡಬೇಕು, ದೀಕ್ಷಾ ಸ್ನಾನ ಅಂದರೆ ಏನಂತ ಹೇಳಿದ್ರೆ ಏನಾಗುತ್ತೆ? ಯಾರಿಗೆ ಇಂಟ್ರೆಸ್ಟ್ ಬರ್ತದೆ? ಸಭೆ ಒಳಗೆ ಬಂದು ನಿದ್ರೆ ಮಾಡ್ತಾರೆ. ಕಾರಣ ನೀವು ಕೇಳಿರೋದೇ ಪದೇ ಹೇಳ್ತಾ ಇದ್ದಾರೆ. ನಮಗೆ ಬೆಳವಣಿಗೆ ಎಲ್ಲಿಂದ ಬರ್ತದೆ? ಸೊ ಸಭೆಗೆ ನೀವು ಪ್ರತಿ ದಿವಸ ಬರುವಾಗ ಪ್ರತಿ ಸತಿ ಏನಾಗಬೇಕು? ನಮ್ಮಿಂದ ನಿಮಗೆ ಹೊಸದೇ ಸಿಗಬೇಕು. ನಿಮ್ಗೆ ಗೊತ್ತಿರೋ ವಿಷಯ ನಾವು ಹೇಳಿದ್ರೆ ಮಾತ್ರ ನೀವು ಬೆಳೆಯೋದು. ಸೊ ಅದಕ್ಕೆ ಅದು ನಿರ್ಜೀವ ಕಾರ್ಯ ಅಂತ ನಿಮ್ಗೆ ಗೊತ್ತಿರೋದೇ ನಾನು ತಿರ್ಗಾ ಹೇಳ್ತಾ ಇದ್ದಾರೆ. ಅದು ನೋಡಿ, ನಾನು ಫಸ್ಟ್ ಭಾಗ, ಸೆಕೆಂಡ್ ಭಾಗ, ಥರ್ಡ್ ಭಾಗ ಎಲ್ಲಾದರೂ ನೋಡಿ, ಎಲ್ಲ ಹೊಸದು ಬಂತಂತ ನೋಡಿ. ಇದು ನಾವು ನೆಕ್ಸ್ಟ್ ಏನು ಮಾಡಲ್ಲ, ನಿಮಗೆ ಒಂದು 10ನೇ ಕ್ಲಾಸ್ ಹೋಗೋ ಇದು ಹೇಳಲ್ಲ, ಒಂದೇ ಪಾಯಿಂಟ್ ಹೋಗ್ಬಿಡ್ತೀವಿ. ಫಸ್ಟ್ ಪಾಠ ಗೊತ್ತಲ್ಲ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡ್ತೀವಿ. ತಿರ್ಗಾ ಇದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ ನಾವು. ಕಾರಣ ನೀವು ಬೆಳೆದಿರ್ಬೇಕು ನಮ್ಮ ಜೊತೆಯಲ್ಲೇ. ನೀವೇನಾಗಬೇಕು? ನಾವು ಹೇಳ್ಕೊಡ್ತಾ ನೀವೇನಾಗ್ತಾ ಇರಬೇಕು. ಸೊ ಇದೆಲ್ಲ ನಿರ್ಜೀವವಾಗಿರೋ ಕ್ರಿಯೆಗಳು ಬಿಟ್ಬಿಟ್ಟು ನೆಕ್ಸ್ಟು ಸತ್ತವರಿಗೆ ಪುನರುತ್ಥಾನವು ನೋಡಿ, ಅದು ತಿರ್ಗಾ ಹೇಳಬಾರ್ದು. ನೋಡಿ, ನಾವೆಲ್ಲ ಎದ್ದು ಬರ್ತೀವಿ, ನಾವು ಕರ್ತವ್ಯ ನಂಬಿದ್ರೆ ಎದ್ದು ಬರ್ತೀವಿ. ಚರ್ಚಲ್ಲಿ ನೋಡಿ ಇದೇ ಇರ್ತದೆ. ಫುಲ್ 1.5 hour ಮೀಟಿಂಗ್ ಮಾಡ್ತಾರೆ. ಹೇಳಿರೋದೆ ಶಾಪ ಆಶೀರ್ವಾದ ಇದನ್ನೇ ಹೇಳಿ, ಅದೇ ಎಲಿ, ಅದೇ ಮೋಶೆ, ಅದೇ ಅಬ್ರಾಮು, ಅದೇ ದಾವೀದು, ಸೇಮ್ ಹೇಳ್ತಾನೆ ಇರ್ತಾರೆ. ಸಭೆ ಬೆಳೆಯಲ್ಲ, ನಂಬಿಕೆ ನಮ್ದು ಸ್ಟ್ರಾಂಗ್ ಆಗಲ್ಲ. ಅದಕ್ಕೆ ನೋಡಿ ಏನು ಮಾಡ್ಬೇಕಂತೆ? ಇದೆಲ್ಲ ಬಿಟ್ಬಿಟ್ಟು
ನಿತ್ಯವಾದ ನ್ಯಾಯತೀರ್ಪು ಉಂಟೆಂಬುದನ್ನು ಇವುಗಳನ್ನು ಪದೇ ಪದೇ ಅಸ್ತಿವಾರ ನೋಡಿ ನಿಮ್ಗೆ ತೀರ್ಪು ಬರ್ತದೆ, ದೇವ್ರ ನಿಮ್ಮನ್ನು ನರ್ಕದಲ್ಲಿ ಹಾಕ್ಬಿಡ್ತಾರೆ, ದೇವ್ರ ನಿಮ್ಮನ್ನು ಪರಲೋಕ, ಇದೆಲ್ಲ ಪದೇ ಪದೇ ಹೇಳಲೇಬಾರ್ದಂತೆ. ಇದು ಒಂದ್ಸಲ ಹೇಳಿ ಕರ್ಕೊಂಡು ಬರ್ತೀವಿ, ಆಮೇಲೆ ಇದನ್ನು ಪದೇ ಪದೇ ಹೇಳ್ತಾ ಇದ್ರೆ ಬೋರ್ ಹೊಡೀತದೆ. ನೋಡ್ದ ಬೈಬಲ್ ಸ್ಟಡಿ ಹೆಂಗೆ ಅಂತ ನಾವೇನಾಗಬೇಕು, ಬೆಳಿಬೇಕಂತೆ, ಮಗುವಿಂದ ಪ್ರಾಯಸ್ಥರಾಗಬೇಕು ನಾವು. ನೆಕ್ಸ್ಟ್, ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತಾಡದೆ. ನೋಡಿದ್ರ ಕ್ರಿಸ್ತನಲ್ಲಿ ಏನಿದೆ? ಕ್ರಿಸ್ತನಲ್ಲಿ ಪ್ರಥಮ ಬೋಧನೆ. ಹಾಗಾದ್ರೆ ಕ್ರಿಸ್ತನಲ್ಲಿ ಎಷ್ಟು ಬೋಧನೆಗಳು ಇನ್ನೂ? ಸೊ ಅದರಲ್ಲಿ ಕೊನೆ ಬೋಧನೆ ತನಕ ಏನಾಗಬೇಕು, ನಾವು ಕಲಿತಾನೆ ಇರಬೇಕು. ಲಾಸ್ಟ್ ಲೆಸನ್ಸ್ ನಾವು ಕಲಿಬೇಕು ಕ್ರಿಸ್ತನಲ್ಲಿರೋ ಕೊನೆ ಪಾಠಗಳು. ಅದಕ್ಕೆ ವಾಕ್ಯ ಏನಾಗಬೇಕಂತೆ, ಒಳ್ಳೆ ಅಭ್ಯಾಸ, ಎಕ್ಸಸೈಸ್ ದ ವರ್ಡ್ ಆಫ್ ಗಾಡ್ ಅಂತೆ. ಇದನ್ನು ಚೆನ್ನಾಗಿ ಎಕ್ಸಸೈಸ್, ನಾವು ಜಿಮ್ ಮಾಡೋ ಥರ ಇದನ್ನು ಏನು ಮಾಡ್ಬೇಕು, ತೆಗೆದು ಈ ಮೈಂಡಿಗೆ ಜಿಮ್ ಕೊಡಬೇಕು, ಎಕ್ಸಸೈಸ್ ಕೊಡಬೇಕು. ಆಗ ನಾವು ನೀತಿಯಲ್ಲಿ ಬೆಳಿತೀವಿ, ದೇವರ ನೀತಿಯನ್ನು ತಿಳ್ಕೊಳ್ತಾ ಇದ್ದೀವಿ. ಆಯ್ತಾ? ಈಗ ಎಕ್ಸಾಂಪಲ್ ನೋಡಿ, ಇದಕ್ಕೆ ಸಂಬಂಧವಾಗಿ ಒಂದು ವಾಕ್ಯ, ನಾನು ಜಸ್ಟ್ ಒಂದೇ ಒಂದು ವಾಕ್ಯ ಕೋಟ್ ಮಾಡ್ತೀನಿ ಬೈಬಲಲ್ಲಿ. ಇದು ದೇವರು ಹೇಳಿರೋ ಮಾತು. ಆಯ್ತಾ? ಇದನ್ನು ಕ್ರಿಶ್ಚಿಯನ್ಸ್ ಯಾವ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ, ನಿಮಗೆ ಗೊತ್ತು, ನಾನು ಮಾಡಲ್ಲ ಇವಾಗ. ಆ ವಾಕ್ಯ ಜಸ್ಟ್ ಓದೋಣ. ಆಯ್ತಾ? ಏನದು? ಯೆಶಾಯ 45:6-7. ಮೂಢನಿಂದ ಪಡುವಲ ತನಕ ಇರುವವರೆಲ್ಲರೂ ಇದನ್ನು ನೋಡಿ ನನ್ನ ವಿನಃ ಯಾರು ಇಲ್ಲ, ನಾನೇ ಯೆಹೋವನು. ನೋಡಿ, ಹೇಳೋದು ಯಾರು? ಯೆಹೋವ ಹೇಳ್ತಾ ಇರೋದು. ಆಯ್ತಾ? ಇನ್ನು ಯಾವನು ಅಲ್ಲ, ನಾನು ಬೆಳಕಿಗೂ ಕತ್ತಲಿಗೂ ಸೃಷ್ಟಿಕರ್ತನು. ನೋಡಿ, ನಾನೇ ಬೆಳಕನ್ನು ಸೃಷ್ಟಿ ಮಾಡಿರೋದು, ಕತ್ತಲನ್ನು ನಾನೇ ಸೃಷ್ಟಿ ಮಾಡಿರೋದು. ನೆಕ್ಸ್ಟ್, ಮೇಲನ್ನು ಕೇಡನ್ನು ಬರಮಾಡುವವನು, ಏನು? ಸಮಸ್ತ ಕಾರ್ಯಗಳನ್ನು ನಡೆಸುವ ಯೆಹೋವನು ನಾನೇ. ಒಳ್ಳೇದು ನಾನೇ ಮಾಡ್ತಾ ಇದ್ದೀನಿ, ಕೆಟ್ಟದು ನಾನೇ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ನಮ್ಮ ಜನರಿಗೆ ಏನಾಗ್ಬಿಡ್ತದೆ, ಇಲ್ಲ ಬ್ರದರ್, ನಾವು ಹಂಗಲ್ಲ ಅರ್ಥ ಮಾಡ್ಕೊಳ್ಬಾರ್ದು, ದೇವ್ರು ಕೆಟ್ಟದೇ ಮಾಡಲ್ಲ. ಕರೆಕ್ಟ್? ಹಿಂಗೆಲ್ಲ ಕ್ರಿಶ್ಚಿಯನ್ಸ್ ಹೇಳೋದು. ದೇವ್ರು ಕೆಟ್ಟದೇ ಮಾಡಲ್ಲ ಅಂತ ದೇವ್ರು ಏನಕ್ಕೆ ಹಂಗೆ ಹೇಳ್ಬೇಕಿದ್ದು? ಯೆಹೋವ ಹೇಳ್ತಾ ಎಲ್ಲರೂ ತಿಳ್ಕೊಳ್ಬೇಕು, ಒಳ್ಳೇದು ನಾನೇ ಮಾಡೋದು. ಇನ್ನೂ ಆಮೋಸಲ್ಲಿದೆ, ನನ್ನನ್ನು ಬಿಟ್ಟು ಬೇರೆ ಯಾರು ಮಾಡಲ್ಲ ಅಂತ. ಇದು ಒಂದು ವಾಕ್ಯ ಅಲ್ಲ. ಹಾಗಾದ್ರೆ ನೀತಿಯಲ್ಲಿ ಅಭ್ಯಾಸ ಆಗಿರೋ ನಮ್ಗೆ ಏನಾಗಬೇಕದು ಅರ್ಥ, ಏನು ಒಳ್ಳೆಯದು, ಏನು ಕೆಟ್ಟದ್ದು, ಅಲ್ಲಿ ಕತ್ತಲು ಏನು, ಅಲ್ಲಿ ಬೆಳಕೇನು, ಏನಕ್ಕೆ ಈ ಥರ ಮಾತು ಹೇಳೋದು? ಯಾರಿಗೆ? ಕೋರೇಸ್ ಅರಸನಿಗೆ ಹೇಳ್ತಾ ಇರೋದು. ಸೊ ನಾವು ನೀತಿ ವಾಕ್ಯದಲ್ಲಿ ಬೆಳೆದರೆ ಆ ಯೆಹೋವ ಹೇಳಿರೋ ಪ್ರತಿಯೊಂದು ವಿಷಯ ನಮ್ಗೆ ಅರ್ಥ ಆಗಬೇಕು, ಒಂದೊಂದು ಮಾತು ಅರ್ಥ ಆಗಬೇಕು. ಇಲ್ಲ ಹಂಗಲ್ಲ ಹಿಂಗಲ್ಲ ಅಂತ ನಾವು ಅಡ್ಜಸ್ಟ್ ಮಾಡಬಾರ್ದು. ಅಡ್ಜಸ್ಟ್ ಮಾಡಿದ್ರೆ ನಾವು ಕಲಿಯೋಕ್ಕಾಗಲ್ಲ. ಆಯ್ತಾ? ಲೆವೆಲ್ ಇದೆಯಾ ಇಲ್ವ ಈಗ? ಅರ್ಥ ಆಯ್ತಾ? ಸೊ ನೋಡಿದ್ರೆ ಹೊಸ ಒಡಂಬಡಿಕೆ ಲೆವೆಲ್ ಬಂತ ಈಗ. ಸೊ ಹಳೆ ಒಡಂಬಡಿಕೆ ಹೇಳುವಾಗಲೂ ಏನು ಬಂತು, ಅವರು ಲೆವೆಲ್ಗಳು ಇತ್ತು. ಸಾಲಮೋನ್ ಜ್ಞಾನಿ ಹೇಳಿರೋದು ಒಂದು, ಮಕ್ಕಳಾಗಿ ಇರೋರು ಇದನ್ನು ಓದಬೇಕು, ಹಂಗೆ ತಿಳ್ಕೊಳ್ಬೇಕು. ಅವ್ರು ಯೌವನಸ್ಥರಾಗುವಾಗ ಅವರು ಇದೇ ಬೈಬಲ್ ತಿರ್ಗಾ ಓದಬೇಕು, ಆಗ ಆ ಬುದ್ಧಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅವ್ರು ಸ್ವಲ್ಪ ಪ್ರಾಯ ಎಲ್ಲ ಬರುವಾಗ ಸ್ವಲ್ಪ ಜ್ಞಾನಿ ಆಗ್ತಾರೆ, ಆವಾಗ ಓದಬೇಕು, ಆವಾಗಲೂ ಅದು ಅರ್ಥ ಆಗಬೇಕು. ತಿರ್ಗಾ ಅವ್ರು ವಿವೇಕ ಆಗಬೇಕು, ಅವ್ರ ಕುಟುಂಬದಲ್ಲಿ ಹೇಳ್ಕೊಡೋಕ್ಕೆ, ಅವ್ರ ಸಮುದಾಯದಲ್ಲಿ ಹೇಳ್ಕೊಡೋಕ್ಕೆ. ಆಗ ಏನಾಗಬೇಕು, ಅವರು ಇದೇ ವಾಕ್ಯ ಓದ್ಬಿಟ್ಟು ವಿವೇಕಿನೂ ಆಗಬೇಕು. ಸೊ ಬೈಬಲ್ ಲೆವೆಲ್ ಎಷ್ಟಿದೆ ಈಗ? 4 ಲೆವೆಲ್ ಕ್ಲಿಯರ್ ಆಯ್ತಾ? 4 ಲೆವೆಲ್. ಓಕೆನಾ? ಇದು ಯಾರು ಹೇಳಿರೋದು? ಸಾಲಮೋನ್. ಸೊ ಅದು ಅರಸ. ಸೊ ಈ ಥರ ಮಾಡುವಾಗ ಜನ ಏನಾಗ್ತಾರೆ, ಈಗ ಯಾಜಕರು ಹೇಳ್ಕೊಡುವಾಗ ಯಾಜಕರು ಹಿಂಗೆ ಹೇಳ್ಕೊಡ್ಬೇಕು, ಬಾಲಕ ಯೌವನಸ್ಥರು ಇದೇ ಥರ ಹೇಳ್ಕೊಡ್ಬೇಕು. ಬಟ್ ಈಗ ನಾವೇನು ನೋಡಿ, 2 ಕ್ಲಬ್ ಮಾಡಿ ಏನಾಯಿತು, ಅರಸರುಗಳು ಬಂದು ಏನು ಮಾಡಿದ್ರು, ಕೆಡಿಸ್ಬಿಟ್ರು. ಈಗ ಏನಾಯಿತು, ಅಧರ್ಮ ಬಂತು. ಹೌದಾ? ಇಸ್ರೇಲ್ ಒಳಗೆ ಅಧರ್ಮ ಬಂತು ಅಲ್ವಾ? ಹಬಾಕು ಹೇಳ್ತಿದ್ದಾರಲ್ಲ, ದೇವರೇ ಎಷ್ಟು ಕಾಲ ನೀನು ಸುಮ್ಮನೆ ಇರ್ತೀಯಾ? ನೀನು ಸುಮ್ಮನೆ ಇರೋದಕ್ಕೆ ಏನಾಯಿತು? ಓದಿ ಅದು ಹಬಾಕುಕ್ಕು 1ನೇ ಅದೇ ಸ್ಟಾರ್ಟಿಂಗ್ ಹೇಳ್ತೀರಿ ನೋಡಿ. ಅವರು ಒಂದು ಅವ್ರ ಬಗ್ಗೆ ಹೇಳ್ತಾರೆ, 1, 2, 3 ವಾಕ್ಯದಲ್ಲೆಲ್ಲ ಬರುವಾಗ ಹೇಳ್ತಾರೆ ಅವರು. ಪ್ರವಾದಿಯಾದ ಹಬಕ್ಕೂಕನಿಗೆ ಕಂಡು ಬಂದ ದೈವೋಕ್ತಿ, ಯೆಹೋವನೇ, ನಾನು ಮೊರೆ ಇಡುತ್ತಿದ್ದರೂ ನೀನು ಎಷ್ಟು ಕಾಲ ಕೇಳದೆ ಇರುವಿ? ಹಿಂಸೆ ಹಿಂಸೆ ಎಂದು ನಿನ್ನನ್ನು ಕೂಗಿಕೊಂಡರೂ ರಕ್ಷಿಸದೇ ಇರುವಿ. ಕೇಡನ್ನು ನನ್ನ ಕಣ್ಣಿಗೆ ಏಕೆ ಬೀಳಿಸುತ್ತಿ? ಕಷ್ಟವನ್ನೇಕೆ ನನಗೆ ತೋರಿಸುತ್ತಿದ್ದಿ? ಹಿಂಸೆ ಬಾಧಗಳು ನನ್ನ ಕಣ್ಣೆದುರಿಗೆ ಇದ್ದೇ ಇವೆ. ಜಗಳವಾಗುತ್ತಿದೆ, ವ್ಯಾಜ್ಯವೇರುತ್ತಿದೆ. ಹೀಗಿರಲು ಧರ್ಮೋಪದೇಶವು ಜಡವಾಗಿದೆ. ನೋಡ್ದ ಧರ್ಮೋಪದೇಶ ಏನಾಯ್ತು? ಯಾಕೆ ಸುಮ್ಮನೆ ಇದೆಯಾ ದೇವರೇ? ಇದನ್ನ ನಾನು ಯಾಕೆ ನೋಡಬೇಕು? ಪ್ರವಾದಿ ಕೇಳ್ತಾರೋ ದೇವ್ರ ಹತ್ರ.
ಆಮೇಲೆ ಅವ್ರು ಹೇಳ್ತಾರೆ, ನೀನು ಸುಮ್ಮನೆ ಇರೋದಕ್ಕೆ ಇದೆಲ್ಲ ಆಗ್ತಾ ಇರೋದು, ನೀನೇನಾದರೂ ಅವ್ರನ್ನ ದಂಡನೆ ಕೊಟ್ಟಿದ್ರೆ ತಿತ್ಕೊಂಡಿರ್ತಾರಂತೆ. ಹಬಕ್ಕೂಕ್ ದೇವ್ರಿಗೆ ಹೇಳ್ತಾರೋ ಮಾತಿದು. ಬೇರೆ ರೀತಿ ಇರಲಿ ಅಂತ. ಹಾಗಾದ್ರೆ ಏನು? ಬೈಬಲಲ್ಲಿ ಒಂದು ಮಾತಿದೆ, ಇವನ್ ಪ್ರಕಟಣದಲ್ಲಿ ಕರ್ತನು ಹೇಳಿದ್ರು ಯೆಹೋವ ಏನಂತ, ಒಳ್ಳೆಯವರು ಒಳ್ಳೇದು ಮಾಡಿ, ಕೆಟ್ಟವರು ಕೆಟ್ಟದ್ದು ಮಾಡಿ. ಸ್ವತಂತ್ರ ನಮ್ಮ ಕೈಯಲ್ಲಿದೆ. ಲೋಕದಲ್ಲಿ ಏನು ಸಿಚುವೇಶನ್ ಬಂದ್ರು ಅದ್ರ ಮಧ್ಯದಲ್ಲಿ ನಾವು ಒಳ್ಳೇದಾಗಬೇಕಂತ ನಾನು ತೀರ್ಮಾನ ಮಾಡ್ಕೊಳ್ಬೇಕು. ಆವಾಗ ನಾನು ಒಳ್ಳೆಯವನಾಗೋದು. ಸಮುದಾಯದಲ್ಲಿ ಏನು ಸನ್ನಿವೇಶಗಳು ಬಂದೇ ಬರ್ತದೆ, ಅಲ್ಲಿ ನಾನು ಹೆಂಗೆ ನಡಿಬೇಕು ಬುದ್ಧಿಯಿಂದ ನಾನು ಕಲಿಬೇಕು, ಕಲ್ತ್ಕೊಂಡಲ್ಲಿ ನಡಿಬೇಕು, ಆಗ ನಾನು ಒಳ್ಳೆಯವನಾಗೋದು. ಏನು ಮಾಡೋದು ಬುದ್ಧವ್ರು, ಹಂಗೆ ಆಗ್ಬಿಡ್ತು, ನನಗೆ ಆಗಿಲ್ಲ, ನಾನು ತಡೆಯೋಕ್ಕಾಗಿಲ್ಲ, ಹಂಗೆ ಮಾಡಿಬಿಟ್ಟೆ ಹಿಂಗೆ ಮಾಡಿಬಿಟ್ಟು ನಾನು ಏನು ಮಾಡೋದು ದೇವ್ರು ಏನು ಹಂಗೆಲ್ಲ ಹೇಳುವಾಗ ನಾವು ಕೆಟ್ಟವ್ರು ಆಗ್ತೀವಿ. ಸೊ ಎರಡು ದೇವ್ರು ಏನು ಮಾಡಿದ್ದಾರೆ ಲೋಕದಲ್ಲಿ ಬಿಟ್ಟಿದ್ದಾರೆ. ಸೊ ಎರಡು ನಮ್ಮ ಕೈಯಲ್ಲಿದೆ. ಒಳ್ಳೇದಾಗೋದು ನಮ್ಮ ಕೈಯಲ್ಲಿದೆ, ಕೆಟ್ಟದಾಗೋದು ನಮ್ಮ ಕೈಯಲ್ಲಿದೆ. ಒಳ್ಳೇದಾಗೋ ಪ್ರಯತ್ನ ಮಾಡಿದ್ರೆ ದೇವ್ರು ನಮಗೆ ಸಹಾಯ ಮಾಡ್ತಾರೆ, ಕೆಟ್ಟದಾಗೋ ಪ್ರಯತ್ನ ಮಾಡಿದ್ರೆ ಬಿಟ್ಬಿಡ್ತಾರೆ. ಹಬಕ್ಕೂ ಕೇಳಿರ್ತಾರೆ ಆಗುತ್ತೆ. ನೀನು ಸುಮ್ಮನೆ ಇದು ಯಾವ ದೇವ್ರು ಸುಮ್ಮನೆ ಇರ್ತಾರೆ. ಎಷ್ಟು ಕ್ರಿಶ್ಚಿಯನ್ಸ್ ಏನೇನು ಅನ್ಯಾಯ ಮಾಡ್ತಾ ಇದ್ದಾರೆ. ದೇವ್ರ ವಾಕ್ಯದಲ್ಲಿ ದೇವ್ರ ಹೆಸರಲ್ಲೇ ಸಭೆ ಒಳಗೆ ಅನ್ಯಾಯ ನಡೀತಾ ಇದೆ. ಇನ್ನೂ ಸಭೆ ಬೆಳೀತಾನೆ ಇದೆ. ಎಲ್ಲ ಗೋಲ್ಮಾಲ್ ಮಾಡಿ ಇನ್ನೂ ಸಭೆ ಬೆಳೀತಾನೆ ಇದೆ. ಕೆಲವು ಪಾಸ್ಟರ್ಗಳು ಸಾಕ್ಷಿನೇ ಕೊಡ್ತಾರೆ, ಏನೇನು ಹೇಳ್ತಾರೆ ಗೊತ್ತಾ, ಬಾಯಿಗೆ ಬಂದಾಗ ಮಾತಾಡ್ತಾರೆ. ತಿಳ್ಕೊಳ್ಳೋದೇನು, ದೇವ್ರು ನಮಗೆ ಏನು ಹೇಳಿಲ್ಲಲ್ಲ, ಸಭೆ ಬೆಳೀತಾ ಇದೆ, ಸಭೆ ಬೆಳೆದ್ರೆ ಒಳ್ಳೇದಂತೆ. ಇಟ್ ಇಸ್ ನಾಟ್ ಕ್ವಾಂಟಿಟಿ, ಇಟ್ ಈಸ್ ಕ್ವಾಲಿಟಿ. ಜನ ಈಗ ಕ್ವಾಂಟಿಟಿ ಮೇಲೆ ಹೋಗ್ಬಿಟ್ಟಿದ್ದಾರೆ, ನಾವು ಕ್ವಾಲಿಟಿಯಲ್ಲಿ ಹೋಗ್ತೀವಿ. ನೋಡಿ, ನೀವು ಎಷ್ಟು ಜನ ಕೂತಿದ್ದೀರಾ? ನಾವು ಬರ್ತಾ ಇದ್ದೀವಿ, ಎಷ್ಟು 45 ಕಿಲೋಮೀಟರ್ ನಾನು ಬರ್ತಾ ಇದ್ದೀನಿ. 3 ಅವರ್ ಗಾಡಿಯಲ್ಲಿ ಕೂತ್ಕೊಂಡು ಬಂದಿದ್ದೀನಿ. ವಾಪಸ್ ಹೋಗುವಾಗ 11 ಆಗ್ತದೆ ನಾನು ಮನೆಗೆ ಹೋಗುವಾಗ. ಏನು ಬಂದಿರೋದು? ಕ್ವಾಂಟಿಟಿ ಅಲ್ಲ, ಕ್ವಾಲಿಟಿ. ಇಬ್ಬರಿದ್ರು ನಾವು ಯಾವಾಗಲೂ ಹೇಳೋದು, ಇಬ್ಬರು ಸತ್ಯ ಕೇಳೋಕಿದ್ರೆ ನಾವು ಹೋಗ್ತೀವಿ ಅಲ್ಲಿ. ನಾವು ಇಲ್ಲಲ್ಲ, ಒಬ್ರಿಗಾಗಿ ಕೇರಳ ಹೋಗ್ತೀನಿ, ಒಬ್ರಿಗಾಗಿ ಆಂಧ್ರ, ಎಲ್ಲೆಲ್ಲೋ ಹೋಗ್ತೀನಿ. ನಾವು ಒಬ್ರಿಗೆ ನಿಮ್ಮ ಇಂಟ್ರೆಸ್ಟು ನಾವು ಬರ್ತೀವಿ. ನೀವು ಬೇಡ ಅಂತ ಹೇಳಿದ್ರೆ ನಾವು ಏನು ಕೈ ಕಾಲೆಲ್ಲ ಏನೂ ಇಲ್ಲ, ಆವಾಗ ಸ್ಟಾಪ್, ಬರಲ್ಲ. ಆಮೇಲೆ ನಾವು ನೀವು ಬನ್ನಿ ಅಂತ ಹೇಳಿದ್ರೆ ನಾವು ಬರ್ತೀವಿ, ನೀವು ಬೇಡ ಅಂತ ಹೇಳಿದ್ರೆ ಅಷ್ಟೇ. ಯಾಕೆ? ಒಳ್ಳೆಯವರು ಒಳ್ಳೇದೇನಂತ ಅರ್ಥ ಮಾಡ್ಕೊಳ್ತಾರೆ, ಕೆಟ್ಟವರು ಅವ್ರು ಕೆಟ್ಟದ್ದು ಬೇಕು, ನಾವು ಬಿಟ್ಬಿಡ್ತೀವಿ, ನಮ್ಗೆ ಅರ್ಥ ಆಗ್ತದೆ. ಸೊ ಹಬಕ್ಕೂ ಕಾಲ ಏನಾಯ್ತು, ಈ ಥರ ಧರ್ಮಶಾಸ್ತ್ರ ತಪ್ಪು ಮಾಡಿಬಿಟ್ರು ಇವರು. ಆಗ ಏನಾಯ್ತು, ರಾಜ್ಯದಲ್ಲಿ ಪ್ರವಾದಿ ಕೂಗ್ತಾ ಇದ್ದಾರೆ ದೇವ್ರ ಹತ್ರ, ದೇವ್ರೇ ಅಧರ್ಮ ಬೆಳೀತಾ ಇದೆ, ನೀನು ಸುಮ್ಮನೆ ಇದೆಯಾ, ಅಧರ್ಮ ಬೆಳೀತಾ ಇದೆ ಅಂತ. ಇನ್ನು 3ನೇದು ಎದ್ದೋಳು ನೀನು ಅಂತಲ್ಲ, 3ನೇ ಅಧ್ಯಾಯದಲ್ಲಿ ರೈಸ್ ಅಪ್ ಲೈಕ್ ಹೌ ಯು ರೋಸ್ ಅಪ್ ಇನ್ ದ ಬಿಗಿನಿಂಗ್ಸ್ ಅಂತ ಅಲ್ಲ. ನೋಡಿದ್ರೆ ಅವ್ರ ಕೋರಿಕೆ ಅದು, ಕಾರಣ ಅಷ್ಟು ಅಧರ್ಮ ಬಂತು. ಇದು ಒಂದು ಪ್ರವಾದಿ ಅಲ್ಲ, ಸರಿ. ಇವನ್ ಮೀಗಾದಲ್ಲೂ ಇದೆ, ಇದಲ್ಲ ಸರತ ಇರ್ತದಿಲ್ಲ. ಸೊ ಹಾಗಾದ್ರೆ ಏನು ದೇವ್ರೇನು ಮಾಡಿಬಿಟ್ರು ಅವ್ರನ್ನೆಲ್ಲ? ಮಾಡೋರು ಮಾಡಲಿ. ಈಗ ಒಳ್ಳೆಯರಿದ್ದಾರಲ್ಲ, ಅವ್ರಿಗೆ ಅಧರ್ಮನೇ ಬರೋದು ಅಲ್ಲಿಂದ. ಈಗ ಇವ್ರ ಧರ್ಮ ಎಲ್ಲಿಂದ ಕಲಿಯೋದು? ಆಗ ಬೈಬಲ್ ಒಂದು ಪಾಠ ಇರಬೇಕಲ್ಲ, ಇವರೆಲ್ಲಿಂದ ಧರ್ಮ ಕಲಿಯೋದು ಈಗ, ಅಲ್ವಾ? ಸೊ ಇದು ಫಸ್ಟ್ ಆಗಿ ಪ್ರವಾದನೆ ಮಾಡೋ ಒಂದು ಪ್ರವಾದಿನೇ ಯೆಶಯ್ಯಾಹು. ಯೆಶಯ್ಯ ಏನು ಮಾಡಿದ್ರು, ಅವ್ರ ಕಾಲದಲ್ಲಿ ನೋಡಿದ್ರು ಇದು. ಅವ್ರು ಅಲ್ಲೇ ಹೇಳ್ಬಿಟ್ರೆ ಏನಾಗುತ್ತೆ, ಇನ್ನು ಮುಂದೆ ದೇವ್ರು ಹೇಳ್ತಿದ್ದಾರೆ, ಆ ಮೆಸ್ಸಿಯ ಬರೋ ತನಕ ನೀವೇನಾಗ್ತೀರ ಅಂತ ಏನು ಮಾಡಿಬಿಟ್ರು, ಪ್ರವಾದನೆ ಮಾಡಿಬಿಟ್ರು. ಆ ಕಾಲದಲ್ಲಿ ಇರೋ ವಿಷಯ ನೋಡ್ಬಿಟ್ಟು ದೇವ್ರವ್ರಿಗೆ ಹೇಳಿದ್ರು, ಇದೇ ಮುಂದುವರ್ಸಿದ್ರೆ ಏನಾಗ್ತದೆ, 2 ಮಾರ್ಗ ಬರ್ತದೆ. ಒಂದು ಸುಳ್ಳಲ್ಲಿ ನಡೆಯೋರು, ಒಂದು ನಿಜದಲ್ಲಿ ನಡೆಯೋರು. ಸುಳ್ಳಲ್ಲಿ ನಡೆಯೋರು ಸುಳ್ಳಲ್ಲಿ ಇರ್ತಾರೆ, ಅವ್ರ ಮೆಸ್ಸಿಯನ ಅರ್ಥ ಮಾಡ್ಕೊಳ್ಳಲ್ಲ. ನಿಜದಲ್ಲಿ ನಡೆಯೋರು ನಿಜದಲ್ಲಿ ಹೋಗಿ ಕೊನೆಗೆ ಮೆಸ್ಸಿಯ ಬರುವಾಗ ದೇವರಿಗೆ ಧನ್ಯವಾದಗಳು, ದೇವರೇ ನಮಗೆ ಮೆಸ್ಸಿಯ ಯಾರಂತ ಅರ್ಥ ಆಯ್ತು. ಹಾಗಾದ್ರೆ ದೇವ್ರೇನಾದ್ರು ಮಾಡಬೇಕಾ ಇಲ್ವಾ ಈಗ ಈ ಅಧರ್ಮದ ಮಧ್ಯದಲ್ಲಿ? ಇದು ಅನದರ್ ಲೆವೆಲು, ಅರ್ಥ ಆಯ್ತಲ್ಲ? ಆ 4 ಲೆವೆಲ್ ಇತ್ತಲ್ಲ, ಆ ಲೆವೆಲ್ ಬಿಟ್ಟದ್ದು ಬೇರೆ ಲೆವೆಲ್ ಇದು. ಏನದು? ಅಧರ್ಮದ ಒಳಗೇನೆ ನಾವು ಇನ್ನೂ ಕಲಿಬೇಕು. ಅದು ಹೆಂಗೆ ಕಲಿಯೋದು, ಯಾರು ಹೇಳ್ಕೊಡೋದು? ಆಯ್ತಾ? ಸೊ ಫಸ್ಟ್ ನಾನು ಏನು ಮಾಡ್ಬಿಡ್ತೀನಿ, ಒಂದು ಪ್ರವಾದನೆ ಅದೇ ಯೆಶಯ್ಯದಲ್ಲಿ 5ನೇ ಅಧ್ಯಾಯದಲ್ಲಿ ಒಂದು ಸಾಮ್ಯದ ರೂಪದಲ್ಲಿ ಇಸ್ರೇಲ್ ಬಗ್ಗೆ ಹೇಳ್ತಿದ್ದಾರೆ. ಎಲ್ಲರಿಗೂ ಗೊತ್ತಿರೋದು ಏನದು? ಒಂದು ದ್ರಾಕ್ಷಿ ತೋಟ ಅಲ್ವಾ? ಕರೆಕ್ಟಾ? ಫಸ್ಟು ಒಂದು ದ್ರಾಕ್ಷಿ ತೋಟ ಅಂತ ಹೇಳ್ತಾರಲ್ಲ, ಓದಿ ಅದು. ನನ್ನ ಪ್ರಿಯನನ್ನು ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನು ಓಕೆ, ಇದು ಯೆಶಯ್ಯ ವಿವರಣೆ ಮಾಡ್ತಾ ಇರುವ ರೀತಿ. ಯಾರ ಬಗ್ಗೆ? ಇಸ್ರೇಲ್ ಬಗ್ಗೆ.
ಸೊ 7ನೇ ವಾಕ್ಯ ನೋಡಿ. ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷೆಯ ತೋಟವು ಇಸ್ರಾಯೇಲರ ಮನೆತನ. ಸಾಕು. ಆಗ ಯಾರ ಬಗ್ಗೆ ಹೇಳಿದ್ರು? ಇಸ್ರೇಲ್ ಬಗ್ಗೆ ಹೇಳಿದ್ರು. ಏನಂತ? ದೇವರು ಇನ್ನು ಮುಂದೆ ಇಸ್ರೇಲ್ನು ಕೈ ಬಿಡ್ತಾ ಇದ್ದಾರೆ. ಯಾಕೆ? ಇವ್ರು ನನ್ನ ಮಾತು ಕೇಳ್ತಾ ಇಲ್ಲ. ಆಗ ಒಂದು ಗುಂಪನ್ನು ಕೈ ಬಿಡುವಾಗ ಎಲ್ಲ ಜನನ ಕೈ ಬಿಡೋಕ್ಕಾಗುತ್ತಾ ದೇವ್ರಿಗೆ? ಕಾರಣ ಅದೇ ಗುಂಪೊಳಗೆ ಯಾರು ಇರ್ತಾರೆ? ನಿಜವಾಗಿರೋ ದೇವ್ರನ್ನ ಹುಡುಕೋ ಸ್ವಲ್ಪ ಜನ ಇದ್ದೇ ಇರ್ತಾರೆ. ಒಂದು ದೊಡ್ಡ ಗುಂಪು ಅಧರ್ಮದಲ್ಲಿ ಹೋಗ್ತಾ ಇದ್ದಾರೆ, ಒಂದು ಸ್ವಲ್ಪ ಗುಂಪು ಅದ್ರ ಮಧ್ಯದಲ್ಲಿ ಏನು ಮಾಡ್ತಾರೆ ಅವರು? ನಮ್ಗೆ ಅವ್ರ ಥರ ನಡೆಯೋಕ್ಕಾಗಲ್ಲ. ಆಗ ಈ ಕಾಲದಲ್ಲಿ ಅವರು ಕ್ರೈಸ್ತರು, ನಾವು ಕ್ರೈಸ್ತರು. ಸೊ ಒಂದು ಗುಂಪು ಕ್ರೈಸ್ತರು ಅಧರ್ಮದಲ್ಲಿ ನಡೀತಾ ಇರುವಾಗ ಅದರ ಮಧ್ಯದಲ್ಲಿ ಇನ್ನೊಂದು ಗುಂಪು ಕ್ರೈಸ್ತರು ಏನು ಮಾಡ್ತಾರೆ? ಧರ್ಮದಲ್ಲಿ ನಡೀತಾರೆ. ಇಬ್ರಿಗೊಂದೇ ಬೈಬಲು. ಅವರು ಇದೇ ಬೈಬಲ್ ಇಟ್ಟಿದ್ದಾರೆ, ನಾವು ಇದೇ ಬೈಬಲ್ ಓದ್ತೀವಿ. ಅದೇ ಕಾಲದಲ್ಲಿ ಅವರು ಅದೇ ಶಾಸ್ತ್ರ, ಅದೇ ಪರಿಶುದ್ಧ ಗ್ರಂಥಗಳು. ಬಟ್ ಹೆಂಗ್ ಡಿಫ್ರೆನ್ಸ್ ಬಂತು? ಅರ್ಥ ಆಯ್ತಾ? ಈಗ ಅದು ನಾವು ಕಂಡುಹಿಡಿಬೇಕಾ ಇಲ್ವಾ? ಈಗ ಆಯ್ತಾ? ಸೊ ಈಗ ಅವ್ರು ಬೈಬಲ್ ಓದ್ಬಿಟ್ಟು ಏನು ಹೇಳ್ತಿದ್ದಾರೆ? ಅಧರ್ಮದಲ್ಲಿರೋರು. ಆಯ್ತಾ? ಸೊ ಆಮೇಲೆ ನೀವು ಫುಲ್ ಅದು ಓದಿ, ನಾನು ಮೇನ್ ವಾಕ್ಯಗಳು ಮಾತ್ರ ಏನು ಮಾಡ್ತೀನಿ ಅದರಿಂದ ತಗೊಳ್ಳೋದು. ಆಯ್ತಾ? 19, 20 ಅದೇ 5ರಲ್ಲಿ 19, 20. ನಾವು ಆತನ ಕೆಲಸವನ್ನು ನೋಡಬೇಕು, ಅದನ್ನು ಬೇಗನೆ ನಡೆಸಲಿ. ಇಸ್ರಾಯೇಲರ ಸದಮಲ ಸ್ವಾಮಿಯ ಉಪದೇಶವನ್ನು ನಾವು ತಿಳಿಯಬೇಕು. ಅದು ಸಮೀಪಿಸಿ ಬರಲಿ ಎಂದು ನುಡಿಯುವವರ ದುರ್ವ್ಯವಸ್ಥೆಯನ್ನು ಏನು ಹೇಳಲಿ? ನೋಡಿದ್ರೆ ಆಗ ಹುಡುಕ್ತಾ ಇದ್ರೆ ಕೆಲವರು. ಓಕೆ. ಅಯ್ಯೋ, ಕೆಟ್ಟದ್ದನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟದ್ದೆಂದು ಬೋಧಿಸಿ, ಕತ್ತಲನ್ನು ಬೆಳಕೆಂದು, ಬೆಳಕನ್ನು ಕತ್ತಲೆಂದು ಸಾಧಿಸಿ, ಕಹಿಯು ಸಿಹಿ, ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು. ನೋಡಿದ್ರ ಇಸ್ರೇಲ್ ಒಳಗೆ ದೇವರ ಮಾತನ್ನು ಹೇಳ್ಕೊಡೋರು ಕೆಲವರು ಈ ಥರ ಇದ್ದಾರೆ. ಹೆಂಗೆ? ಕತ್ತಲು, ಅದು ಕತ್ತಲಲ್ಲ ಸರ್, ಅದು ಬೆಳಕು. ವಾಕ್ಯ ನೀವು ಈ ಥರ ಅಲ್ಲ. ನನಗೆ ಪವಿತ್ರಾತ್ಮ ನನ್ನ ನೈಟಲ್ಲಿ ಮಲಗಿರುವ ಕನಸಲ್ಲಿ ಬಂದು ಹೇಳಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಸಭೆಯವ್ರಿಗೆ ಹೇಳ್ಬಿಟ್ಟು ಕತ್ತಲನ್ನು ಬೆಳಕು ಮಾಡಿಬಿಡ್ತಾರೆ. ಬೆಳಕನ್ನು ಬೈಬಲ್ ಯಾವ ಆಧಾರ ಇರಲ್ಲ, ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳೋದು. ನೋಡಿ, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಯಾವತ್ತೂ ಅದು ನಿಮಗೆ, ಅದು ಸಭೆಗೆ ಟೆಸ್ಟಿಮೋನಿ ಅಲ್ಲ, ಅದು ಸಭೆಗೆ ಸಾಕ್ಷಿ ಅಲ್ಲ, ಅದು ಸಭೆಗೆ ವಿಟ್ನೆಸ್ಸು ಒಂದು, ಸಾಕ್ಷಿ ಬೇರೊಂದು. ನನ್ನ ಪರ್ಸನಲ್ ಲೈಫಲ್ಲಿ ನಡೆದಿರೋ ಅದ್ಭುತಗಳು ನಾನು ಟೆಸ್ಟಿಮೋನಿ ಅಂತ ಹೇಳುವಾಗ ಅದೇನಂತ, ನನಗೆ ದೇವ್ರು ಹಿಂಗೆ ಮಾಡಿದ್ರು, ದೇವ್ರು ನಿಮಗೂ ಮಾಡ್ಬೋದು ಅಷ್ಟೇ. ಅದನ್ನು ಬೋಧನೆ ಅಂತ ಏನು ಮಾಡಿ, ಹಿಂಗೆ ಮಾಡಿ ನೀವು. ನಾನು ಬೆಳಗ್ಗೆ 3 ಗಂಟೆಗೆ ಪ್ರಾರ್ಥನೆ ಮಾಡಿದೆ, ಅದಕ್ಕೆ ನೀವು 3 ಗಂಟೆ ಪ್ರಾರ್ಥನೆ ಮಾಡಿ. ನಾನು ಒಂದು ದಿವಸ ಎಷ್ಟು ಟೈಮ್ ಬೈಬಲ್ ಓದ್ತೀನಿ ಅಲ್ಲ, ನಿಮ್ಗೆ ಹೇಳೋಕ್ಕಾಗುತ್ತಾ? ನನಗೆ ನಿದ್ರೆಯಲ್ಲಿ ಒಂದೊಂದು ಸತಿ ನಾನು ಬೈಬಲ್ ಓದುವಾಗ 1:50 ರಾತ್ರಿ, ಒಂದೊಂದು ಸತಿ 2 ಗಂಟೆ, ಒಂದೊಂದು ಸತಿ ಮಲಗಿರ್ತೀನಿ, ಟಕ್ಕಂತ ಎಚ್ಚರಿಕೆ ಬರುವಾಗ 3 ಗಂಟೆ 4 ಗಂಟೆ. ಸೊ ಫಿಕ್ಸ್ ಮಾಡಿಬಿಟ್ಟು ನಾನು ಮಾಡೋ ಥರ ನಿಮಗೆ ಮಾಡೋಕ್ಕೆ ಹೇಳಿದ್ರೆ ಹೆಂಗಾಗ್ತದೆ? ನೀವು ಕಷ್ಟಪಟ್ಟು ಎಲ್ಲ ಬಂದ್ಬಿಟ್ಟು ಮಲಗಿರುವಾಗ ಸಡನ್ನಾಗಿ ನಿಮಗೆ ಯಾರೋ ಹೇಳ್ಬಿಟ್ರು ಬೆಳಗ್ಗೆ 3 ಗಂಟೆಗೆ ಎದ್ದು ಓದಿದ್ರೆ ತಲೆ ಒಳಗೆ ಹೋಗ್ತದೆ ಅಂತ ಹೇಳ್ಬಿಟ್ಟು ನೀವು ಎದ್ದು ಓದ್ಬಿಟ್ಟು ಹೆಂಗೆ ಓದ್ತೀರಾ ಗೊತ್ತಾ? ಬೈಬಲ್ ಫ್ರಂಟಲ್ಲಿ ಇಟ್ಕೊಂಡು ಓದೋದು ನಾವು ಎಷ್ಟು ಕಡೆ ನೋಡಿದ್ದೀವಿ. ಬೆಳಗ್ಗೆ 4 ಗಂಟೆ ಬೈಬಲ್ ಓದಬೇಕಲ್ಲ, ಬೈಬಲ್ ಓದ್ಬಿಟ್ಟು ಬೈಬಲ್ ಓದೋದು. ನಾವು ವೆನ್ ಫಿನಿಶ್ಡ್ ಹಿಂಗೆ ಕರೆಕ್ಟಾ? ಏನು ಓದೋದು? ಅದಕ್ಕಿಂತ ನಾವು ಹೇಳೋದೇನು, ಬೈಬಲ್ ಮುಚ್ಚಿಬಿಡಪ್ಪ, ಹೋಗಿ ಏನು ಮಾಡಿ ಚೆನ್ನಾಗೆ ಮಲಕ್ ಎದ್ದೊಳುವಾಗ ಬಾಡಿ ಮತ್ತು ಮೈಂಡು ಫ್ರೆಶ್ ಆಗಿರಬೇಕು. ಹೆದರಿಕೆಯಲ್ಲಿ ಏನೋ ಒಂದು ಕರ್ಮ ಅಂತ ಹೇಳ್ಬಿಟ್ಟು ಬೈಬಲ್ ಓದೋದು ದೇವ್ರಿಗೆ ಇಷ್ಟನೇ ಇಲ್ಲ. ಫ್ರೀ ಮಾಡ್ಕೊಳ್ಳಿ, ಮೈಂಡ್ ಫ್ರೆಶ್ ಆಗಿ ಮಾಡ್ಕೊಳ್ಳಿ. 1 ಅವರ್ ನಿದ್ರೆ ಮಾಡಿ ಮಲ್ಕೊಳ್ಳೋಕ್ಕಿಂತ ಒಳ್ಳೆ ಎಚ್ಚರಿಕೆಯಲ್ಲಿ 5 ನಿಮಿಷ ಓದಿದ್ರೆ ಸಾಕು. ಇದು ನಿಮ್ಮ ಮೈಂಡ್ ಒಳಗೆ ನಿಂತ್ಕೊಳ್ತದೆ. ಆ 1 ಅವರ್ ನೀವು ಹಿಂಗೆ ಮಾಡಿದ್ರಲ್ಲ. ಎಷ್ಟೋ ಜನಕ್ಕೆ ಬೆಳಗ್ಗೆ ಎದ್ದುಬಿಟ್ಟು ಪ್ರಾರ್ಥನೆ ಮಾಡ್ತಾರೆ 4 ಗಂಟೆಗೆ, ನಿದ್ರೆ ಇರೋ ಟೈಮಲ್ಲಿ ಎದ್ಬಿಟ್ಟು ನಾನು ನೋಡಿದ್ದೀನಿ ಪೆಂಟೆಕೋಸ್ಟ್ ಚರ್ಚ್ ಎಲ್ಲ ಇದು ಕಾಮನ್ನು. ಎದ್ಬಿಟ್ಟು ಪ್ರಾರ್ಥನೆ ಮಾಡ್ಬೋದು, ಅರ್ಧ ನಿದ್ರೆ ಮಾಡಿರ್ತಾರೆ. ಏನು ಪ್ರಯೋಜನ ಹಿಂಗೆಲ್ಲ ಮಾಡಿ? ಇದು ಯಾರು ಹೇಳ್ಕೊಟ್ಟಿರೋದು? ಯಾರು ಒಬ್ಬರು ಮಾಡಿ ಅವ್ರಿಗೇನೋ ಆಯ್ತಂತೆ, ಇಡೀ ಸಭೆ ಹಂಗೆ ಮಾಡಬೇಕಂತೆ. ಇಲ್ಲ, ಇದೆಲ್ಲ
ಹಂಗೆ ಕತ್ತಲನ್ನು ಬೆಳಕಾಗಿ ಮಾಡೋದು, ಬೆಳಕನ್ನು ಕತ್ತಲಾಗಿ ಮಾಡೋದು, ಸಿಹಿಯನ್ನು ಕಹಿ ಮಾಡೋದು, ಕಹಿಯನ್ನು ಸಿಹಿ ಅಂಥವ್ರಿಗೆ ಅಯ್ಯೋ ಅಂತ ಆ ಕಾಲದಲ್ಲೇ ದೇವ್ರು ಹೇಳ್ಬಿಟ್ರು. ಯೆಶಯ ಮುಖಾಂತರ ದೇವ್ರು ಹೇಳ್ತಾ ಇರೋದು, ಇವರು ಸತ್ಯದಲ್ಲಿ ಬರಲ್ಲ, ಅಧರ್ಮ ಮಾರ್ಗನೇ ಅದು, ಇಂಥವ್ರಲ್ಲ. ಸೊ 5:21 ಆಯ್ತಲ್ಲ. 21 ನೋಡಿ. ಅಯ್ಯೋ, ತಮ್ಮಲ್ಲಿ ತಾವೇ ಜ್ಞಾನಿಗಳೆಂದು ಸ್ವಂತ ಗಣನೆಯನ್ನು ವಿವೇಕಿಗಳೆಂದು ಭಾವಿಸಿಕೊಳ್ಳುವವರ ಪಾಡು ಏನು ಹೇಳಲಿ. ನೋಡಿದ್ರೆ ಅದಕ್ಕೆ ನಾವು ಹೇಳ್ತೀವಲ್ಲ, ನಾವು ಇವಾಗಲೂ ವಿದ್ಯಾರ್ಥಿನೇ. ಎಷ್ಟು ವರ್ಷ ಆದರೂ ಇಷ್ಟು ವರ್ಷ ಆಗಿರೋ ವಿದ್ಯಾರ್ಥಿ. ನಮಗೆ ಹೆಸರು ನೋಡಿ, ನಮ್ಮ ಪಕ್ಕದಲ್ಲಿ ನಾವು ಪಾಸ್ಟರ್ ಅಂತೂ ಹಾಕಿಲ್ಲ, ನಮ್ಮನ್ನು ಬರೀ ಎಲಿಯೇಜರ್ ಬ್ರದರ್ ಅಂತ ಕರೀತಾರೆ ಅಷ್ಟೇ. ನಾವು ಪಾಸ್ಟರ್ ಅಂತೂ ಹಾಕಿಲ್ಲ, ಬೇಡ ನಮಗೆ. ಯಾಕೆ? ಇಲ್ಲಿ ಕೆಲವರು ಏನೇನೋ ಹೆಸರು ಇಟ್ಕೊಂಡು ಏನಕ್ಕೆ? ಮನುಷ್ಯ ನಮ್ಮನ್ನು ಕರೆದು ಏನು ಪ್ರಯೋಜನ? ಮನುಷ್ಯರ ಮುಂದೆ ನೀವು ಆ ಹೆಸರು ಕರೆದು ನಮ್ಗೆ ಇಲ್ಲಿ ರೆಸ್ಪೆಕ್ಟ್ ಬರ್ತದೆ, ಬಟ್ ದೇವ್ರ ಮುಂದೆ ಹೋಯ್ತು. ಅದಕ್ಕೆ ನಾವು ತಿಳ್ಕೊಳ್ಳೋದೇನು, ನೀವು ನಮ್ಮನ್ನು ಬ್ರದರ್ ಅಂತ ಕರೆಯೋದಕ್ಕಿಂತ ಬೇರೆ ಪದ ಬೇರೆ ಇಲ್ಲ. ಸಹೋದರ, ಬ್ರದರ್ ಅಂತ ಕರೆಯೋದು ನಮಗೆ ಖುಷಿ. ಅದ್ರ ಜೊತೆಲಿ ಏನಾದರೂ ಆಗ್ಬಿಟ್ರೆ ಬೇಡ ಅಂತ ಹೇಳಿ, ಬೇಡ ಅದೆಲ್ಲ ನಾವಲ್ಲ, ಅದಕ್ಕೆಲ್ಲ ನಾವು ಯೋಗ್ಯರೇ ಅಲ್ಲ. ಬೇರೆ ನಮ್ಮನ್ನು ಏನು ಮಾಡಿ ಸಹೋದರ ಅಂತ ಕರೀರಿ ಸಾಕು. ಕಾರಣ ನಾವು ಇನ್ನೂ ವಿದ್ಯಾರ್ಥಿ. ಕೆಲವು ತುಂಬ ಜನ ನಮ್ಮ ಹತ್ರ ಕೇಳಿದ್ದಾರೆ, ಏನು ವಿದ್ಯಾರ್ಥಿನ ನೀವು, ಬೈಬಲ್ ಸ್ಟೂಡೆಂಟ ನೀವು? ಓಕೆ, ನಾವು ಸುಮ್ಮನೆ ನಡ್ಕೊಂಡು ಹೋಗ್ಬಿಡ್ತೀವಿ. ಕಾರಣ ನಮ್ಮ ಮನಸ್ಸಲ್ಲಿ ಇರ್ತದೆ, ಎಷ್ಟು ಡಾಕ್ಟರೇಟ್ ಮಾಡಿರೋರು ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಕಾರಣ ನಾವು ಸ್ಟೂಡೆಂಟ್ ಅಂತ ಹೇಳ್ತೀವಲ್ಲ, ಅವರು ಸಂತೋಷ ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ, ದೇವ್ರು ಒಳ್ಳೇದು ಮಾಡಲಿ ಅಂತ. ನಾವು ಏನಾಗ್ತೀವಿ, ಹೌದು ನೀವು ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಲೆವೆಲ್ ಇದೆ ಇದರಲ್ಲಿ, ಆಯಿತಾ? ಸೊ ಇದು ಎಷ್ಟನೇ ಲೆವೆಲ್ ಇದು? ಇದು ತುಂಬ ಹೈ ಲೆವೆಲ್ ಇದು. ಏನು ಈ ಸುಳ್ಳು ಅಂತ ಹೇಳಿದ್ರಲ್ಲ, ಇದು ಅಧರ್ಮ. ಅದೇ ಥರ ಧರ್ಮದಲ್ಲಿರೋರು ಅಲ್ವಾ? ಈಗ ನೋಡಿ, ಇದೇ ಸುಳ್ಳಲ್ಲಿ ಇರೋರಿಗೆ ಇನ್ನೊಂದು ವಾಕ್ಯನೂ ಇದೆ. ಫಸ್ಟ್ ಆ ಸುಳ್ಳೆಲ್ಲ ಓದ್ಬಿಡ್ತೀನಿ. 29ರಲ್ಲಿ 13. ಮತ್ತು ಯೆಹೋವನು ಈ ಜನರ ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ. ನೋಡಿದ್ರೆ ತುಂಬ ಜನ ಏನು ಮಾಡ್ತಾ ಇದಾರಂತೆ, ಇದು ಯಶೋನ್ ಹೇಳಿದ್ರು ಮತ್ತೆ 15ರಲ್ಲಿ ಸೇಮ್ ಅಲ್ಲಿ ಕೊಟ್ ಮಾಡಿದ್ರು. ಅದು ಮತ್ತೆ 15 ಓದುವಾಗ ಇದೇ ಕೊಟ್ ಮಾಡಿದ್ದಾರೆ. ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿ ಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ನೋಡಿದ್ರ ಏನ್ ಮಾಡಿದ್ದಾರೆ? ಮನುಷ್ಯರು ಹೇಳ್ಕೊಟ್ಟಿರುವ ಭಯಭಕ್ತಿಯಲ್ಲಿ ನಡೆಯುವಾಗ ಹೃದಯದಲ್ಲಿ ಪ್ರೀತಿ ಇರೋರ ದೇವ್ರ ಮೇಲೆ, ಬಟ್ ನಾಲಿಗೆಯಲ್ಲಿ ಸ್ತೋತ್ರ 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 ಹಲ್ಲೆಲೂಯಾ ಸ್ತೋತ್ರ ಸ್ತೋತ್ರ. ನಾವು ಒಂದ್ಸತನೂ ಹಲ್ಲೆಲೂ ಹೇಳಿಲ್ಲ. ಹೇಳಿದ್ರೆ ನೀವು ಹೇಳ್ಬಿಡಿ ಅಂತ ನಾನು ಹೇಳಲಿಲ್ಲ. ಅದು ಎಲ್ಲಿ ಹೇಳಬೇಕು, ಯಾವಾಗ ಹೇಳಬೇಕು, ಅವಾಗ ಹೇಳಬೇಕು. ಅದನ್ನು ಬಿಟ್ಟು ಸುಮ್ಮನೆ ಮಾತಲ್ಲಿ ಅಲ್ಲೂಲಿ ಅಂತ ಹೇಳ್ಬಿಟ್ರೆ ಏನರ್ಥ ಅದು? ನಾನು ದೇವ್ರನ್ನ ಗಣ ಕೊಟ್ಕೊಂಡು ಇಲ್ಲಿ ನಿಂತಿರೋದು, ಮತ್ತು ನಾನು ಪದೇ ಅಲ್ಲೆಲ್ಲೂ ಏನಕ್ಕೆ ಹೇಳಬೇಕು? ಹೇಳೋದು ತಪ್ಪಂತ ನಾನು ಹೇಳಲಿಲ್ಲ, ಬಟ್ ಏನಕ್ಕೆ ಹೇಳಬೇಕು? ದೇವ್ರ ಮಾತು ನಾವು ಏನು ಮಾಡ್ಬೋದು? ತಪ್ಪಾಗಿ ವೇನ್ ತಗೊಳ್ಬಾರ್ದಂತೆ. ಆಗ ನೀವು ಕೆಲವ್ರು ನೋಡಿ, ಒಂದೊಂದು ಮಿನಿಟ್ಗೆ ಅಲ್ಲೂ ನಿಮ್ಮನ್ನು ಅಲ್ಲೆಲ್ಲ ಹೇಳ್ರಿ ಎಲ್ಲರೂ ಹೇಳಿ ತುದಿಸಿರಿ ಏನದು? ಆ ಮಾತಿಗೆ ಏನು ಅರ್ಥ? ಯೆಹೋವನಿಗೆ ಸ್ತುತಿ ಅಷ್ಟೇ. ಅದು ಎಷ್ಟು ಸಲ ಹೇಳ್ಬೇಕು ನೀವು? ನಮ್ಮ ಕರ್ತನ ಹೇಳಿಲ್ವಾ? ನೀವು ರಿಪೀಟ್ ಮಾಡಿದ್ರೆ, ವಿಷಯನು ಸುಮ್ಮನೆ ಒಬ್ಬೊಬ್ಬನ ರಿಪೀಟ್ ಮಾಡಿದ್ರೆ ಅದು ಅನ್ಯ ಜನರು ಮಾಡೋದು. ಸೊ ಕೆಲವರು ಪ್ರಾರ್ಥನೆ ಮಾಡೋದು, ದೇವರೇ ಮಾಡಿದೇವ್ರೆ ರಾತ್ರಿ ತನಕ ಇದೇ ಪ್ರಾರ್ಥನೆ. ಏನದಲ್ಲ? ಆಗ ನಾವು ಹಿಂಗೆ ಹೇಳ್ಕೊಟ್ರೆ ನಾವು ತಪ್ಪು ಪಾಪಿ ಆಗಿಬಿಡ್ತೀವಿ. ಇವ್ರು ಕರೆಕ್ಟ್ ಅಲ್ಲ, ಇವ್ರು ಪೆಂಟಗೋಸ್ಗೆ ಶತ್ರು. ನಾನು ಯಾರಿಗೂ ಶತ್ರು ಅಲ್ಲ. ಕ್ವಾಂಟಿಟಿ ನೀವು ಮಾಡೋದರಲ್ಲಿ ಅರ್ಥ ಇರಬೇಕು ಅಲ್ವಾಗ. ಏನು ನಾವು ಒಂದು ಮಾತು ಹೇಳುವಾಗ ಯೆಹೋವನಿಗೆ ಹಲ್ಲೆಲೂಯಾ ಅಂತ ಹೇಳಿದ್ರೆ ಅದು ಒಂದು ಸಲ ಸಾಕು. ತಿರ್ಗಾ ಮೆಸೇಜ್ ಸೆಂಟ್ರಲ್ಲಿ ಹೇಳ್ತಾನೆ ಹೇಳಿ ಅಂತ ಅದೆಲ್ಲ ಅದು ಅವ್ರು ಹೇಳ್ಬೇಕು. ನೀವೇನಕ್ಕೆ ಹೇಳ್ತಾ ಇದ್ದೀರಾ? ಎಷ್ಟು ಸಲ ಹೇಳ್ತೀರಾ ಒಂದೇ ಮೆಸೇಜಲ್ಲಿ? ಸೊ ನಾವು ಇದಕ್ಕೆಲ್ಲ ಎಗೇನ್ಸ್ಟ್ ಅಲ್ಲ. ಹಲ್ಲೆಲೂಯಾ ಅಂತ ಹೇಳೋದು ತುಂಬ ಒಳ್ಳೆಯದು. ಬಟ್ ಅದು ಎಲ್ಲಿ, ಯಾವಾಗ, ಏನಕ್ಕೆ ಹೇಳ್ತಾ ಇದ್ದೀರಾ ನೀವು? ಅದು ದೇವ್ರಿಗೆ ಏನಾಗಬೇಕು ಕೇಳುವಾಗ, ನಿಜವಾಗಿರೋ ಘನ ಸ್ತುತಿ ನನಗೆ ಆ ಒಂದು ಮಾತಲ್ಲಿ ಬಂತು. ಅದು ಬರೀ ಗಿಳಿ ಥರ ರಿಪೀಟ್ ಆಗಬಾರ್ದು. ಇದನ್ನೇ ಕೆಲವರು ಏನು ಮಾಡ್ತಾ ಇದ್ದರು? ಕಾರಣ ನೀವು ಹೇಳೋದು ಬರೀ ಬಾಯಲ್ಲಿ ಬರ್ತಾ ಇದೆ, ಹೃದಯದ ಒಳಗೇನಿಲ್ಲ. ಇದು ಯಾರಿಗೂ ತೋರ್ಸೋಕೆ ನೀವು ಮಾಡ್ತಾ ಇರೋದು. ನೋಡಿ, ದೇವ್ರ ಹೃದಯ ನೋಡ್ತಿದ್ದಾರೆ, ಜನ ನಿಮ್ಮ ಮುಖ ನೋಡ್ತಾ ಇದ್ದಾರೆ. ಅದಕ್ಕೆ ಮುಖದಲ್ಲಿ ಸ್ತೋತ್ರ ಅಂತ ಹೇಳುವಾಗ ದೇವ್ರು ಕೇಳ್ತಾರೆ, ಯಾಕೆ ಹೇಳಿದೆಪ್ಪ 3 ಸತಿ? 1 ಸತಿ ನಾನು ಕೇಳಲ್ವಾ?
ಸೊ ನಾವು ದೇವ್ರ ಮುಂದೆ ಇರುವಾಗ ನಾವು ಫೀಲ್ ಮಾಡ್ಬೇಕೇನಂತ, ನಾನು ದೇವ್ರ ಮುಂದೆ ನಿಂತಿದ್ದೀನಿ, ನಾನು ಇಲ್ಲೆಲ್ಲ ಇರೋದು, ನಾನು ದೇವ್ರ ಮುಂದೆ ಇರುವಾಗ ಹಲ್ಲೆಲೂಯಾ ಅಂತ ಒಂದ್ಸಲ ಹೇಳೋದು ದೇವ್ರು ಕೇಳಿಸ್ಬಿಟ್ಟು ಸಾಕು. ಸೊ ನಾವು ಯಾರಿಗೂ ಎಗೇನ್ಸ್ಟ್ ಅಲ್ಲ, ಇದು ನಾವು ಕರೆಕ್ಷನ್ ಮಾಡ್ತಾ ಇದ್ದೀವಿ. ನೀವು ಇನ್ನೂ ಒಳ್ಳೇದಾಗಬೇಕು, ಇನ್ನೂ ನೀವೇನಾಗಬೇಕು ತರಗತಿಯಲ್ಲಿ ಇನ್ನು ಮುಂದೆ ಬೆಳಿಬೇಕಂತ ನಾವು ಹೇಳ್ಕೊಡ್ತಾ ಇರೋದು. ಮಿಸ್ಟೇಕ್ ಯಾರು ಮಾಡಿದ್ರು, ನಾನು ಮಾಡಿದ್ರು ಮಿಸ್ಟೇಕನ್ನೇ. ಬಟ್ ಇದು ನಾವೇನು ಮಾಡಬಾರ್ದು, ಕರ್ತನ ಹೇಳಿರೋದು ರಿಪೀಟ್ ಮಾಡಬೇಡಿ ಯಾವುದನ್ನು ಅಲ್ವಾ. ಸೊ ಇದೆಲ್ಲ ಏನು ಮನುಷ್ಯರು ಹೇಳ್ಕೊಟ್ಟಿರುವ ಭಯ, ಅದರಿಂದ ಬಂದಿರುವ ಭಕ್ತಿ, ದ ಡಾಕ್ಟ್ರಿನ್ ಆಫ್ ಮೆನ್ ಅಂತ ಹೇಳ್ಬಿಟ್ರು, ಆಯ್ತಾ. ಸೊ ಇವರೇನು ಮಾಡ್ತಾರೆ, ಕತ್ತಲನ್ನು ಬೆಳಕು, ಬೆಳಕನ್ನು ಕತ್ತಲು, ಸಿಹಿಯನ್ನು ಕಹಿ, ಕಹಿಯನ್ನು ಸಿಹಿ ಅಂತೆಲ್ಲ ಮಾಡಿಬಿಡ್ತಾರೆ. ಸರಿ ಆಯ್ತಾ. ಸೊ ನಾವೇನು ಮಾಡ್ಬೇಕು ರಿಯಲ್ ಆಗಿ, ಈಗ ಇದು ಅಧರ್ಮದಲ್ಲಿ ನಡೆಯೋರ ಬಗ್ಗೆ ಹೇಳಿದೆ. ಈಗ ಧರ್ಮದಲ್ಲಿ ನಡೆಯೋರು ಏನು ಮಾಡ್ತಾರೆ, ಖಂಡಿತ ಇವ್ರ ಹತ್ರ ಕೇಳೋಕ್ಕಾಗಲ್ಲ ಅಲ್ವಾ. ಇವ್ರ ಹತ್ರ ಹೋಗಿ ಏನು ಕೇಳೋ, ಇವ್ರು ಅಧರ್ಮ ಹೇಳ್ಕೊಡ್ತಿದ್ದಾರಲ್ಲ. ಸೊ ನಮ್ಮೊಳಗೆ ಧರ್ಮ ಇರುವಾಗ ನಮ್ಗೆ ಗೊತ್ತಾಗ್ಬಿಡ್ತದೆ ಇದು ಸತ್ಯ ಇಲ್ಲ, ಇದರಲ್ಲಿ ಇದು ಬರೀ ವೇಷ, ನಾಟಕ, ಡ್ರಾಮಾ ನಡೀತಾ ಇದೆ. ನಿಜವಾಗಿ ಹೃದಯದಿಂದ ಏನಾಗ್ತಾ ಇಲ್ಲ ಬರ್ತಾ. ಕಾರಣ ನಾವು ದೇವ್ರ ಮುಂದೆ ಹೋಗಿ ನಿಂತ್ಕೊಳ್ಬೇಕು. ಹೇಳಿದೆ ಸ್ಟಾರ್ಟಿಂಗಲ್ಲೇ, ನಾವು ದೇವ್ರ ಮುಂದೆ ಹೋಗಿ ನಿಂತ್ಕೊಳ್ವಾಗ ಕರ್ತನು ನಮ್ಮನ್ನು ಟೆಸ್ಟಿಂಗ್ ಮಾಡುವಾಗ, ವಾಕ್ಯ ಏನಕ್ಕಪ್ಪ ನೀನು ಓದಿದೆ ಅಂತ ಹೇಳುವಾಗ, ಇಲ್ಲ ಸುಮ್ಮನೆ ಹೇಳೋಕ್ಕಾಗಲ್ಲ. ಕರ್ತನ ಫಸ್ಟ್ ಅದೇ ಹೇಳಿ, ಸ್ಟಡಿ ದೈಸೋಲ್ ಟು ಶೋ ವರ್ದಿ ಬಿಫೋರ್ ಗಾಡ್. ದೇವ್ರ ಮುಂದೆ ನಾವು ಯೋಗ್ಯರಾಗಿ ನಿಂತ್ಕೊಳ್ಳೋಕ್ಕೆ ನಾವು ಬೈಬಲ್ ಸ್ಟಡಿ ಮಾಡ್ತಾ ಇರೋದು. ನಾವು ಫೇಲ್ ಆಗಬಾರ್ದು. ಪೌಲ್ ಹೇಳೋತರ ಗಾಳಿಗೆ ಓಡಿರ್ತಾರೆ ಓಟ ಓಡಬಾರ್ದು. ನಮಗೆ ಪ್ರೈಸು ಸಿಕ್ಕಲೇಬೇಕು, ಅದಕ್ಕೆ ನಾವು ಓಡ್ತಾ ಇರೋದು. ನಾವು ಕರ್ತನ ಮುಂದೆ ನಿಂತ್ಕೊಳ್ಳುವ ಕರ್ತನ ತಗೋದು ನಿನ್ನ ಕಿರೀಟ ಅಂತ ಹೇಳಬೇಕು. ಯಾಕೆ ಹಿಂಗೆ ಮಾಡಿದೆ, ಯಾಕೆ ಹಂಗೆ ಮಾಡಿದೆ, ಇದು ಕರೆಕ್ಟ್ ಇಲ್ಲ ಅಂತ ಹೇಳಿಬಿಟ್ರೆ ಹೋಯ್ತು, ವೇಸ್ಟು. ಏನಾಯ್ತಂತೆ ನಮ್ಮ ಓಟ, ಹಂಗೆ ಆಗಬಾರ್ದಂತಲೇ ಆ ಕರ್ತನ ಪ್ರೀತಿಲಿ ನಾವು ಹೇಳ್ತಾ ಇರೋದು. ತಪ್ಪೇ ನಾವು ತಿತ್ಕೊಳ್ಬೇಕು, ಕರೆಕ್ಟಾಗಿ ಸ್ಟೇಜ್ಗೆ ನಾವು ಬರಲೇಬೇಕು. ಅದೇನದು ಇಸ್ರೇಲ್ ಜನ ಅಧರ್ಮದಲ್ಲಿ ಮಾಡ್ತಾ ಇದ್ರ. ಈಗ ಧರ್ಮದಲ್ಲಿರೋರು ಏನು ಮಾಡ್ತಾರೆ, ಸೊ ಖಂಡಿತ ಅಧರ್ಮವನ್ನು ನೋಡ್ಬಿಟ್ಟು ಧರ್ಮದಲ್ಲಿರೋರಿಗೆ ನಮಗೆ ಡೌಟ್ ಬಂದೇ ಬರ್ತದೆ. ಏನು ದೇವರೇ ಅಂತ ಒಂದು ಕ್ವೆಶನ್ ಬಂದೇ ಬರ್ತದೆ. ನಾವು ಯಾವ ಲೆವೆಲ್ ಇದ್ರೂ ಎಲ್ಲಾಯಿತು ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ಏನು ದೇವರೇ ಅಂತ ಕೇಳ್ತೀವಿ. ಆಗ ದೇವ್ರೇನು ಮಾಡ್ತಾರಂತೆ, ಏಷಯದಲ್ಲಿ ಇದೆಲ್ಲ, ಏಷಯ 1:18, ಏಷಯ 1:18. ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು. ಓಕೆ, ದೇವ್ರು ಕರೀತಾರೆ, ಬನ್ರಿ ವಾದಿಸೋಣ. ನೀವು ನಿನ್ನ ಡೌಟ್ ಬಂದು ನನ್ನ ಹತ್ರ ಹೇಳು, ನಿನಗೆ ಗೊತ್ತಿರೋದೆಲ್ಲ ನನ್ನ ಹತ್ರ ಬಂದು ಹೇಳು. ಈಗ ನಾನೇನು ಮಾಡ್ತೀನಿ, ನಿನಗೆ ಅದರಲ್ಲಿ ಸರಿ ಏನು ತಪ್ಪೇನಂತ ಹೇಳ್ಕೊಡ್ತೀನಿ. ಆವಾಗ ಏನು ಅರ್ಥ ಆಗ್ತದೆ ನಿಮಗೆ, ನಾವೆಲ್ಲರೂ ಪಾಪಿ ಅಂತ ಅರ್ಥ ಆಗ್ಬಿಡ್ತದೆ. ನಾವು ಯಾರು ದೇವ್ರ ಮುಂದೆ ಏನಾಗಲ್ಲ ನೋಡಿ. ನಾವು ವಾದ ದೇವ್ರ ಹತ್ರ ಮಾಡುವ, ನಾವು ಮನುಷ್ಯರ ಮುಂದೆ ವಾದ ಮಾಡುವಾಗ ನಾನು ಗ್ರೇಟ್ ಅಂತ ಬಂದ್ಬಿಡ್ತದೆ. ಕರೆಕ್ಟ್, ತಪ್ಪೇ ಇಲ್ಲ. ಕಾರಣ ನನ್ನ ಜ್ಞಾನದಲ್ಲಿ ಏನು ಮಾಡ್ಬೋದು, ನಿಮ್ಮ ಬಾಯಿಗಳನ್ನ ಇಷ್ಟು ಮಾಡ್ಬೋದು. ನನ್ನ ಜ್ಞಾನ ಇಟ್ಕೊಂಡು ನಾವು ನಿಮ್ಮ ಬಾಯಿಗಳನ್ನ ಏನು ಮಾಡ್ಬೋದು, ನಾನು ಓದಿದ್ದೀನಿ, ನಾನು ಡಿಗ್ರಿ ಮಾಡಿದ್ದೀನಿ, ನಾನು ಡಾಕ್ಟ್ರೇಟ್ ಮಾಡಿದ್ದೀನಿ, ನಾನು ಡೀನು, ನಾನು ಆಕ್ಸ್ಫರ್ಡ್ ಓದಿದೆ, ನಾನು ಹಾರ್ವರ್ಡ್ ಹಂಗೆ ಹೇಳುವಾಗ ಓದಿರೋರು ಏನು ಮಾಡ್ತಾರೆ, ಈಗ ಓದಿರೋರು ಓದಿದವರು. ಸೊ ಯಾರೊಬ್ರು ಹೇಳ್ತಾರೆ, ಏನಪ್ಪ ನೀನು ಓದಿದ್ಯಾ, 10ನೇ ಕ್ಲಾಸ್ ಸರ್, ಅವನು ಡಿಗ್ರಿ. ಯಾರು ಮಾತು ಕೇಳ್ತಾರೆ ಜನ, ಹೇಳಿ ಅಷ್ಟೇ, ಬಾಯಿ ಮುಚ್ಚು, ಅವ್ನು ಡಿಗ್ರಿ ಓದಿದ್ದಾನೆ. ಸೊ ಅದು ಆಟೋಮೆಟಿಕ್ ಅದು ಅಲ್ವಾ. ಸೊ ನಾವು ಈ ಬೈಬಲ್ ಜ್ಞಾನ ಇಟ್ಕೊಂಡು ದೊಡ್ಡ ದೊಡ್ಡ ಕಾಲೇಜೆಲ್ಲ ಓದ್ಕೊಂಡು ದೊಡ್ಡ ದೊಡ್ಡ ಪಾಸ್ಟರ್ ಆಗಿಬಿಟ್ಟು ಇಲ್ಲಿ ನಾವು ವಾದ ಮಾಡುವಾಗ ನಾವು ಇನ್ನೊಬ್ಬರದ್ದು ಬಾಯಿ ಏನು ಮಾಡ್ಬೋದು, ಮುಚ್ಬೋದು. ಆದರೆ ಮರಿಬೇಡಿ, ಇವತ್ತು ವಾದ ಮಾಡಿರೋ ಅದೇ ವಿಷಯ ನಾನು ಏನು ಮಾಡಬೇಕು, ತಗೊಂಡು ಹೋಗಿ ದೇವ್ರ ಹತ್ರ ವಾದ ಮಾಡಬೇಕು. ಈಗ ನಾನು ನಿಮ್ಮ ಹತ್ರ ವಾದ ಮಾಡಿ ಗೆದ್ದಿರೋದು, ನಾನು ಎಲ್ಲಿ ಹೋಗ್ಬೇಕು ಇವತ್ತು ರಾತ್ರಿ, ದೇವರೇ ನಾನು ಒಬ್ಬರ ಹತ್ರ ವಾದ ಮಾಡಿದೆ ಇವತ್ತು ರಾತ್ರಿ, ಬೆಳಗ್ಗೆ ಗೆದ್ಬಿಟ್ಟು ಬಂದೆ ದೇವರೇ, ಬಾಯಿ ಹಿಂಗಾಯ್ತು ಮುಖ ಅಂತ ಹೇಳ್ತೀವಿ ನಾವು. ಈಗ ದೇವ್ರ ಹತ್ರ ಕೇಳಬೇಕು, ದೇವ್ರ ಕರೆಕ್ಟ್ ನಾನು ಮಾಡಿದ್ದೀನ. ಆಗ ದೇವ್ರು ಸ್ಟಾರ್ಟ್ ಮಾಡ್ತಾರೆ, ಈಗ ಏನು ಹೇಳ್ದಪ್ಪ ನೀನು ಅಲ್ವಾ. ಆಗ ದೇವ್ರು ಹೇಳ್ತಾರೆ, ಹೌದಾ ನಾನು ಹಿಂಗೆ ಮಾಡಿದೆ ಕರೆಕ್ಟ್ ಅಲ್ವಾ. ಈಗ ದೇವ್ರು ಹೇಳ್ತಾರೆ ಇಲ್ಲ. ಆಗ ದೇವ್ರ ಮುಂದೆ ನಾವೇನಾಗ್ಬಿಡ್ತೀವಿ, ಅಷ್ಟೇ ಏನು ಕೆಂಪಾಗಿದ್ರು. ಆಗ ನಾವು ಮಾಡಿರೋದೆಲ್ಲ ಏನು, ವಾದ ಮಾಡಿ ಗೆದ್ದುಬಿಟ್ಟು ದೇವ್ರ ಹತ್ರ ಬರುವಾಗ ದೇವ್ರ ನಮ್ಮನ್ನೇ ಲೆವೆಲ್ಗೆ ತಂದುಬಿಡ್ತಾರೆ. ಇಲ್ಲಪ್ಪ ಸುಳ್ಳು ಹೇಳ್ಕೊಂಡು ಬಂದಿದ್ಯಾ ನೀನು, ಯುವರ್ ಸ್ಮಾರ್ಟ್ನೆಸ್, ನಿನ್ನ ಬುದ್ಧಿಯಿಂದ ನೀನು ಗೆದ್ದುಬಿಟ್ಟೆ, ಬಟ್ ನನ್ನ ಮುಂದೆ ನಡೆಯಲ್ಲ, ನಾನೇನು ಪಾಪಿ ಅಂತ ತೋರಿಸ್ಬಿಡ್ತೀನಿ. ಆಗ ನಾವೆಲ್ಲಿ ಕಲಿಬೇಕು ಹೇಳಿ. ಫೈನಲ್ ನಾವು ಬೆಳಗ್ಗೆಯಿಂದ ಏನು ಕೆಲಸ ಮಾಡಿ ಎಷ್ಟು ಲಕ್ಷ ಸಭೆ ಜನರನ್ನು ಸಂಪಾದನೆ ಮಾಡಿದ್ರು ಅವತ್ತು ರಾತ್ರಿ ಯಾರ ಹತ್ರ ಬರಬೇಕು, ನಾವು ಬಂದು ಕರ್ತನ ಹತ್ರ ಕೇಳಬೇಕು, ನಾನು ಇವತ್ತು ಹಿಂಗೆಲ್ಲ ಮಾಡ್ಕೊಂಡು ಬಂದಿದ್ದೀನಿ, ಹಿಂಗೆಲ್ಲ ಮಾತಾಡಿದ್ದೀನಿ, ಇದ್ರೆ ಎಷ್ಟು ಕರೆಕ್ಟು ಎಷ್ಟು ತಪ್ಪು ಅಂತ ಏನು ಮಾಡ್ಬೇಕು ನಾವೀಗ. ಆಗ ಕೊನೆಗೆ ನಮ್ಗೆ ಗೊತ್ತಾಗ್ಬಿಡ್ತದಂತೆ, ಮನುಷ್ಯರ ಮುಂದೆ ಗೆದ್ದಿರೋ ನಾವೆಲ್ಲ
ದೇವ್ರ ಮುಂದೆ ಸೋತೋಗ್ಬಿಡ್ತೇವೆ. ದೇವ್ರು ನಮ್ಮನ್ನು ಕರೆಕ್ಷನ್ ಮಾಡ್ತಾರಂತೆ, ಇಲ್ಲಪ್ಪ ಅದು ತಪ್ಪಾಯ್ತು ಇದು ತಪ್ಪಾಯ್ತು ಅಂತ. ಆಗ ಏನಾಗಬೇಕು ನಮಗೆ? ಇನ್ನೂ ಜ್ಞಾನ ಯಾರ ಹತ್ರ ಕಲಿಬೇಕೀಗ? ನಾವು ದೇವ್ರ ಹತ್ರ ಕಲಿಬೇಕು. ಕ್ಲಿಯರ್? ಸೊ ಇದು ನೋಡೋಣ, ಬೈಬಲಲ್ಲಿ ಈಗ ಯಾರಿಗೆ ಹೇಳ್ಕೊಡ್ತಾರಂತೆ? ಅಲ್ಲಿ ಹೆಬ್ರಿಯದಲ್ಲಿ ಏನು ಓದಿದ್ವಿ ನಾವು? ಹಾಲು ಬಿಟ್ಟು ಬರೋರಿಗೆ. ಕರೆಕ್ಟ್? ಹಂಗಾದ್ರೆ ಏನು? ಮಗು ಅಂತ ಇರೋರು ಯಾರು? ನಾನು ಅದು ಮಾಡಿದೆ, ನಾನು ದೀಕ್ಷೆ ಹೇಳಿದ್ರಲ್ಲ, ಇಷ್ಟೆಲ್ಲ ಕ್ರಿಯೆಗಳು ಮಾಡ್ಕೊಂಡು ದೊಡ್ಡದಾಗಿರೋ ವ್ಯಕ್ತಿ ಸತ್ಯದಲ್ಲಿ, ಆ ವ್ಯಕ್ತಿ ನೀತಿಯಾಗಿರೋ ವಚನ ತಿಳ್ಕೊಂಡಿಲ್ಲ, ಮಗು ಅಂತೆ. ಅರ್ಥ ಮಾಡ್ಕೊಳ್ಳಿ. ಆಗ 25 ವರ್ಷ ಸೇವೆ, 30, 40 ದೊಡ್ಡ ಸಭೆ ಮಾಡಿರೋ ಸೇವೆಗಳು ನಾನು ಹೇಳ್ತಾ ಇರೋದು. ಆ ಸೇವೆ ಫಲ ಒಳ್ಳೆಯದು, ಬಟ್ ಅದು ವ್ಯಕ್ತಿಯಾಗಿ ನಿನಗೇನು ಸಿಕ್ಕಲ್ಲ. ಕಾರಣ ನಮ್ಮ ದೇವ್ರು ಕರೆದೇ ಹೊರತು ಇಲ್ಲಿ ಯಾರೂ ಬರಲ್ಲ. ನಾನು ಎಷ್ಟು ಸೇವೆ ಮಾಡಿದ್ರು ತಂದೆ ಕರೆದೇ ಮಾತ್ರ ನೀವು ಕೂತ್ಕೊಳ್ಳೋದು. ಆಗ ಅದು ಸೇವೆ ನಂದ ದೇವ್ರದ. ಆಗ ನನಗೆ 1 ಲಕ್ಷ ಜನ ದೇವ್ರು ಕೊಟ್ಬಿಟ್ರೆ ನಾನು ಹೆಂಗೆ ಹೇಳೋಕ್ಕಾಗ್ತದೆ ಇದೆಲ್ಲ ನಾನು ಸಂಪಾದನೆ ಮಾಡಿದ್ದೀನಿ ಅಂತ? ಹೇಳ್ತಾ ಇಲ್ವಾ? ನಾನು ಇಷ್ಟು ಜನ ದೇವ್ರಿಗಾಗಿ ಇಷ್ಟೇ ಹೇಳ್ತಾ ಇಲ್ವಾ ಜನರು? ಒಬ್ಬರಾಗಲಿ 1 ಲಕ್ಷ ಆಗಲಿ ನಾನಲ್ಲ, ಅದು ನನ್ನ ಮುಖಾಂತರ ದೇವರು ಮಾಡಿರುವ ಕೆಲಸ. ಯಾರಿಗಾಗಿ? ಅವ್ರ ನಾಮ ಮಹಿಮೆಗಾಗಿ ಮಾಡಿರೋದು. ಸೊ ಆಗ ನಾನು ಈ 1 ಲಕ್ಷ ಜನ ನನಗಿದ್ರು ನಾವೇನು ಮಾಡಬೇಕು? ವಾಪಸ್ ಹೋಗ್ಬಿಟ್ಟು ದೇವ್ರ ಹತ್ರ, ದೇವರೇ ನೀನು ಕೊಟ್ಟಿರೋ 1 ಲಕ್ಷ ಸಭೆ ಏನೂ ಇಲ್ಲ ದೇವ್ರೆ ನನಗೆ, ನಾನು ಒಬ್ಬನೇ ನಿನ್ನ ಮುಂದೆ ನಿಂತ್ಕೊಳ್ತಾ ಇದ್ದೀನಿ, ನಾನು ಯಾರಂತ ಹೇಳ್ಕೊಡು ನನಗೆ. ಕಾರಣ ಈ ಲಕ್ಷದ ಜನ ಸಭೆ ಪರಲೋಕ ಹೋಗ್ಬಿಟ್ಟು ನಾನು ಆಚೆ ಆಗ್ಬಿಟ್ರೆ, ಇದೇ ಪೌಲ್ ಹೇಳೋದು, ನಿಮ್ಮೆಲ್ಲರಿಗೂ ಸತ್ಯ ಹೇಳ್ಬಿಟ್ಟು ನಾನೇ ಹೊರಗಾಗ್ಬಿಟ್ರೆ ನೋಡಿ ಕಲೀರಿ ಪೌಲ್ ಹತ್ರ ಇದು. ಆಗ ಯಾರ ಹತ್ರ ಹೋಗಿ ವಾದ ಮಾಡ್ತಾರೆ ಅವರು? ಪೌಲ್ ಥರ ಸೇವೆ ಯಾರೇ ಕ್ರಿಶ್ಚಿಯನ್ಸ್ ಮಾಡಿದ್ದಾರೆ ಇಲ್ಲಿ ಅಲ್ವಾ? 1 ಕೊರಿಂಥಿ 9 ಕೊನೆ ವಾಕ್ಯ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಇದೇ ಭಯ ನನಗೂ ಇದೆ. ಕರ್ತನಿಗಾಗಿ ನಾನು 1 ಲಕ್ಷ, ನಾನು ಹೇಳಿದ್ರೆ 30 ವರ್ಷ ಫುಲ್ ಸೌತ್ ಇಂಡಿಯಾ ಹೋಗಿದ್ದೀನಿ. ನಾನು ಎಷ್ಟು ಜನ ಸೇರಿಸಿ ನಾನು ಇಲ್ಲೇನು ಕೇಳಬೇಕು? ಎಷ್ಟು ಜನ ನಾನು ಸೇರಿಸಿದ್ರು ನನಗೆ ಒಂದು ಕಿರೀಟ ಸಿಕ್ಕಲ್ಲ ಅದರಲ್ಲಿ. ಅದು ದೇವರು ನನ್ಗೆ ಕೊಟ್ಟಿರುವ ಸೇವೆ. ನನ್ನ ರಕ್ಷಣೆಗೆ ನಾನು ಭಯದಿಂದ ಏನು ಮಾಡಬೇಕು? ಭಯದಿಂದ ನಡುಗುತ್ತಾ ನನ್ನ ರಕ್ಷಣೆ ನಾನು ಸಾಧಿಸ್ಬೇಕಂತ ಇದೇ ಪೌಲ್ ಹೇಳಿದ್ರು. ಆಗ ನನಗೆ ಬಂದಿರೋ ಸಭೆ ನನ್ನ ಕಿರೀಟ ಅಲ್ಲ. ನನಗೆ ಬಂದಿರೋ ಎಷ್ಟು ಜನ ಇರ್ತಾರೆ, ಅಲ್ಲಿ ಸಭೆ ಇದೆ ಇಲ್ಲಿ ಸಭೆ ಇದೆ ಅಂತ ನಾವು ಹೇಳ್ತೀವಲ್ಲ, ಇದು ನನ್ನ ಕಿರೀಟ ಅಲ್ಲ. ನನಗೆ ರಕ್ಷಣೆ ಡೌಟ್ ಆಗಿಬಿಡ್ತದೆ. ಅದಕ್ಕೆ ನಾನು ವಾಪಸ್ ದೇವ್ರ ಹತ್ರ ಬಂದು ವಾದ ಮಾಡೋದು ಹೇಳ್ತಾರೆ, ಅದೆಲ್ಲ ಇರಲಿಯಪ್ಪ, ನಾನು ಕೊಟ್ಟಿರೋದಲ್ಲ ನಿನಗೆ, ಅದು ಸೇವೆದ ಫಲ ನಿನ್ಗೆ ನಾನು ಕೊಟ್ಟಿರೋದು. ಅದು ರಕ್ಷಣೆ ಅಂತ ತಿಳ್ಕೊಳ್ಬೇಡ ನೀನು. ರಕ್ಷಣೆ ನೋಡಿ, ನಾನು ನನ್ನ ಶರೀರವನ್ನು ಜಜ್ಜಿ ನಾನು ಕಂಟ್ರೋಲ್ ಮಾಡಿ ಏನು ಮಾಡಬೇಕು, ಹೆಂಗಿರ್ಬೇಕು. 1 ಲಕ್ಷ ಜನ ಸಭೆಯಲ್ಲಿದ್ದಾರೆ. ಏನು ಕಡಿಮೆನ? 100 ಜನ ಸೇರಿಸೋದೇ ಕಷ್ಟ. ಸಭೆಯಲ್ಲಿ 100 ಜನ ಸೇರೋದು ಎಷ್ಟು ಕಷ್ಟಪಡಬೇಕು. ಆಗ 1 ಲಕ್ಷ ಬರೋಕೆ ನಮ್ಗೆ ಏನಾಗ್ಬಿಡ್ತದೆ? ಅಪ್ಪ ನಾನು ದೊಡ್ಡ ಪಾಸ್ಟರ್ ಅಂತ ಅಲ್ವಾ? ಹೌದು ಬರ್ತದೆ ಮೈಂಡಲ್ಲಿ, ಬಟ್ ಆವಾಗ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು. ಇಲ್ಲ, ಇದು ದೇವ್ರು ನಾನು ಕೊಟ್ಟಿರೋದು, ಇದೊಂದು ಸೇವೆ, ನಾನು ನಂಬಿದ್ದೆ, ನಮ್ಮ ಕೈಲಿ ಕೊಟ್ಟಿರೋರು ಅವರನ್ನು. ಬಟ್ ನಾನು ಸ್ವಂತವಾಗಿ ಏನಾಗಬೇಕು? ರಕ್ಷಣೆ ಹೊಂದಬೇಕಂತ ಬಂತ ಇಲ್ವಾ ಅಲ್ಲಿ? ಸೊ ಧಾರ್ಮಿಕರು ಏನು ಮಾಡ್ತಾರೆ ಈಗ ಹೋಗಿ ಆ ಧರ್ಮದ ಮಧ್ಯದಲ್ಲಿ ದೇವ್ರ ಹತ್ರ ಹೋಗಿ ವಾದಾಡುವಾಗ, ಕರೆಕ್ಟ್? ಆಗ ದೇವ್ರು ಏನು ಮಾಡ್ತಾರಂತೆ? ನಮಗೆ ಪಾಪಿಂದ ತೋರಿಸ್ಕೊಡ್ಬೇಕಾ ಇಲ್ವಾ ಈಗ? ಸೊ ನಮ್ಗೆ ಹೆಂಗೆ ಸತ್ಯ ಅರ್ಥ ಆಗ್ತದೆ? ಇದು ದೇವ್ರು ಹೇಳ್ಕೊಡುವ ಲೆವೆಲ್ಲು. ಇದು ದೇವ್ರು ಹೇಳ್ಕೊಡುವ. ಸಾಲಮೋನ್ ಹೇಳಿರೋ ಲೆವೆಲ್ ಎಷ್ಟು? 4. ಈಗ ದೇವ್ರು ಹೇಳುವ ಲೆವೆಲ್ ನೋಡೋಣ ಏನಂತ. ಅದು 28 ಯೆಶಯ್ಯ 10. ಆಜ್ಞೆಯ ಮೇಲೆ ಆಜ್ಞೆ, ಸ್ವಲ್ಪ ಮೇಲೆ ದೇವ್ರು ಯಾರಿಗೆ ಹೇಳ್ಕೊಡ್ತಾರೆ ಅಲ್ಲಿಂದ ಓದಿ. ಹೂಮ್ ವಿಲ್ ಗಾಡ್ ಟೀಚ್? ಇವನು ಯಾರಿಗೆ ಜ್ಞಾನವನ್ನು ಬೋಧಿಸುತ್ತಾನೆ, ಇವನು ಯಾರಿಗೆ ಯೆಹೋವನ ಮಾತನ್ನು ತಿಳಿಯಪಡಿಸುತ್ತಾನೆ. ಮೂಲೆ ಬಿಟ್ಟ ಕೂಸುಗಳಿಗೋ, ಎದೆ ಬಿಟ್ಟ ಮಕ್ಕಳಿಗೋ ಆಜ್ಞೆಯ ಮೇಲೆ ಆಜ್ಞೆ. ಆಗ ಓಕೆ, ಕರೆಕ್ಟ್ ಆಗಿ ಬ್ರದರ್. ತೆಲುಗು ಸ್ವಲ್ಪ ಓದಿ ಅದನ್ನು. ఎవరికి విద్య నేర్పును, ఎవరికి వర్తమానం తెలియజేయను, తల్లిపాలు విడిచిన వారిగా, సున్ను విడిచిన వారిగా. ಹಾಗಾದ್ರೆ ಏನು? ನೀವೇನು ಮಾಡ್ಬೇಕು? ಅದನ್ನು ಬಿಟ್ಟು, ನಾನೀಗ ತಾಯಿ ನಂಬ್ಕೊಂಡಿಲ್ಲ, ನಾನು ತಾಯಿ ಹಾಲು ಕುಡಿದ್ಬಿಟ್ಟಿಲ್ಲ, ನನಗೆ ಹಾಲೆಲ್ಲ ಬಂದಿದೆ, ನಾನೇ ಸ್ವಂತವಾಗಿ ತಿಂತೀನಿ ಅಂತ ಏನಾಗಬೇಕು ನಾವು? ಸತ್ಯದಲ್ಲೇ
ಹೊರಗೆ ಬಂದ್ಬಿಟ್ಟು ದೇವರೇ ಈಗ ನನಗೆ ಇಲ್ಲ, ನಾನೇ ಕಲಿತೀನಿ ನಿನ್ನ ಮುಂದೆ ಅಂತ ಏನು ಮಾಡ್ಬೇಕೀಗ ನಾವು ದೇವ್ರ ಹತ್ರ ಕಲಿಬೇಕು. ಆಗ ನಿಮಗೆ ವಾಕ್ಯ ಹೆಂಗೆ ಅರ್ಥ ಆಗ್ತದಂತೆ, ಒಂದು ಲೈನು ಅದ್ರ ಮೇಲೆ ಇನ್ನೊಂದು ಲೈನ್ ಇದೆ ಅಂತ ನಿಮ್ಗೆ ಅರ್ಥ ಆಗ್ತದಂತೆ. ಅಲ್ಲಿ ಬರ್ದಿಲ್ಲ, ಅಲ್ಲಿ ಬರ್ದಿರೋದು ಒಂದೇ ಲೈನು, ಬಟ್ ಏನು ಅರ್ಥ ಆಗ್ತದೆ ನಿಮಗೆ? ಸರಿಗೆ ಓದು ನೀನು ನೋಡು. ಆಗ ಬರೆಯೋದೇ ಒಂದು ಪಥ ಏನಾಗ್ತದೆ ಅಲ್ಲಿ ನಮಗೆ ದೇವರು ಹೇಳ್ಕೊಡ್ತಾರಂತೆ. ಯಾರಿಗೆ? ಹಾಲು ಬಿಟ್ಟಿರೋರಿಗೆ. ಇದು ಎಷ್ಟನೇ ಮೆಥಡ್ ಇದು ನೋಡಿ. ಹಾಗಾದ್ರೆ ಏನು ಕಣ್ಣು ಮುಂದೆ ಬರೆದಿರೋ ಅಕ್ಷರ ಅಲ್ಲ ಅಲ್ವಾ? ಅದಕ್ಕೆ ಬ್ರದರ್ ನಿಮ್ಮ ಹತ್ರ ಫಸ್ಟ್ ಸತ್ಯ ಅದೇ ಹೇಳಿರೋದು. ಏನು ತೋಟದಲ್ಲಿ ದೇವರು ಅಂತ ಸೃಷ್ಟಿ ಇದೆ, 2ನೇ ಅಧ್ಯಾಯದಲ್ಲಿ ಮಾತ್ರ ಯೆಹೋವ ದೇವರು ಯೆಹೋವ ದೇವರು ಯೆಹೋವ ದೇವರು ಅಂತ 9 ಸಾರಿ ಇದೆ. ಯಾಕೆ ಈ ಡಿಫ್ರೆನ್ಸು? ಯಾಕೆ ದೇವರು ಬೆಳಕುಂಟಾಗಲಿ, ದೇವರು ಆಕಾಶ ಭೂಮಿ, ದೇವರೆಲ್ಲವನ್ನು ಮಾಡಿ 2ನೇ ಅಧ್ಯಾಯದಲ್ಲಿ ಮಾತ್ರ ಯೆಹೋವ ದೇವರು ಗಿಡ, ಯೆಹೋವ ದೇವರ ಆದಾಮು, ಯೆಹೋವ ದೇವರ ಪ್ರಾಣಿಗಳು, ಯೆಹೋವ ದೇವರ ಒಳ್ಳೆ ಕೆಟ್ಟದ ಮರಗಳು ಎಲ್ಲ ಯೆಹೋವ ದೇವರು ಅಂತ ಬರೆದಿದ್ದಾರೆ. ಯಾಕೆ? ಆಗ ಬರೆಯೋರಿಗೆ ಏನೋ ಜ್ಞಾನ ಇದೆ. ಆಗ ಆ ಜ್ಞಾನ ನಮ್ಗೇನಾಗಬೇಕೀಗ? ಅಲ್ಲಿ ಬರ್ದಿಲ್ಲ, ಬಟ್ ನಮ್ಗೆ ಗೊತ್ತು. ಅದು ಎಲ್ಲಿ ಕಲ್ತಿದ್ದೀವಿ? ಇದ್ರ ಒಳಗೇನೆ ಇದೆ. ಒಂದು ಲೈನ್ ಇಲ್ಲಿರ್ತದೆ, ಬರೆಯದೆ ಲೈನು ಅದು ಇನ್ನೊಂದು ಕಡೆ ಓದೋವಾಗ ಏನಾಗ್ತದೆ, ಅದು ತಗೊಂಡು ಬಂದಿದ ಮೇಲೆ ಹಾಕೋಕ್ಕೆ ಜ್ಞಾನ ಬರ್ತದೆ ನಮಗೆ. ಓಹೋ, ಹುಡುಕಿ ಹೋದ್ರಿ, ಇದು ಇಲ್ಲಿ ಬರೆದಿರೋ ಲೈನು, ಇಲ್ಲಿ ಮೇಲೊಂದು ಲೈನ್ ಬರಬೇಕು, ಅದು ಎಲ್ಲಿದೆ? ಇಲ್ಲಿದೆ. ಅದು ತಗೊಂಡು ಬಂದು ಏನು ಮಾಡಿದ್ರ ಮೇಲೆ ಹಾಕಿ, ಈಗೇನೆ ಆ ಲೈನು ಈ ಲೈನು ಓದಿ. ಹಾಗಾದ್ರೇನು? ಇಲ್ಲಿ ಅಲ್ಲಿ ಅಲ್ಲ, ಅದು ಕನೆಕ್ಷನ್ ಮಾಡಿ ಮೇಲೆ ಕೆಳಗೆ ಓದ್ಬಿಟ್ಟು ಏನು ಮಾಡ್ರಿ, ಅದು ಮಧ್ಯದಲ್ಲಿ ಒಂದು ಜ್ಞಾನ ಬರ್ತದೆ. ರೀಡ್, ಇಂಗ್ಲೀಷಲ್ಲಿ ಹೇಳ್ತಾರೆ ರೀಡ್ ಬಿಟ್ವೀನ್ ಲೈನ್ಸ್ ಹೇಳ್ತಾರೆ ಇಲ್ವಾ? ಕೇಳಿದ್ದೀರಾ ನೀವು? ಅರ್ಥ ಏನು? ರೀಡ್ ಬಿಟ್ವೀನ್ ಅಂದರೆ ಅಲ್ಲಿ ಬರ್ದಿಲ್ಲ. ಹಾಗಾದ್ರೆ 2 ಲೈನ್ ನೀವು ಅರ್ಥ ಮಾಡ್ಕೊಳ್ಳುವಾಗ ಬರೆಯದೆ ಏನೋ ಮಧ್ಯದಲ್ಲಿ ಏನಾಗುತ್ತೆ ಕಾಣಿಸುತ್ತೆ ನಮಗೆ. ಅದು ಯಾರಿಗೆ? ಹಾಲು ಬಿಟ್ಟಿರೋರಿಗೆ. ನಾವು ಕೂಸಾಗಿದ್ರೆ ದೇವ್ರು ಮಾಡಲ್ಲ ಅಂತೆ. ನಾವು ಪ್ರಾಯಸ್ಥರ ಆಗ್ತಾ ಆಗ್ತಾ ನಮ್ಗೇನಾಗ್ತದೆ, ಈ ಲೈನ್ಗಳ ಮಧ್ಯದಲ್ಲಿ ಇನ್ನೂ ಲೈನ್ ಸೇರ್ಸಕ್ಕಾಗುತ್ತೆ. ಇನ್ನು ಓದಿ ಸ್ವಲ್ಪ. ಹೌದು, ಮೊದಲಿನ ಮಾತಿನವರು ಅನ್ಯ ಭಾಷೆಗಳು ಇವರ ಮೂಲಕವಾಗಿಯೇ ಯೆಹೋವನು. ಇಲ್ಲ ಬದ ನೀವು ಫುಲ್ ಮೇಲೆ ಮೇಲೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅದನ್ನೇ ತಿರ್ಗಾ ಓದಿ. ಆಜ್ಞೆಯ ಮೇಲೆ ಆಜ್ಞೆ ನೋಡಿದ್ರೆ ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ನೋಡಿದ್ರೆ ಸೂತ್ರದ ಮೇಲೆ ಸೂತ್ರ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಹಾಗಾದೇನು? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ತಗೊಂಡ್ ಬಂದು ಏನ್ ಮಾಡಿ, ಒಂದು ಮೇಲೆ ಕೆಳಗೆಲ್ಲ ಹಾಕಿ ಓದಿರಿ. ಇಲ್ಲಿದೆ ಇಲ್ಲಿದೆ, ಅದನ್ನ ತಗೊಂಡ್ ಬಂದು ಏನ್ ಮಾಡಿ ಮೇಲೆ ಕೆಳಗೆ ಹಾಕಿ ಈಗ ಓದಿ. ಇಲ್ಲಿ ಹಿಂಗ್ ಸೇರಿಸೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ? ಈ ಗ್ರಾಮರಲ್ಲಿ ಸಂಧಿ ಅಂತ ಹೇಳ್ತಾರಲ್ಲ, 2 ಪದಗಳು ಏನು ಮಾಡ್ಬೋದು ನಾವು? ಎಲ್ಲ ಹಂಗಿಲ್ಲ ಬರೋದು. 2 ಪದ ಹಿಂಗೆ ಸೇರಿಸ ಅದಕ್ಕೊಂದು ಮೀನಿಂಗ್ ಇರ್ತದೆ, ಕರೆಕ್ಟ್? ಅದೇ ಥರ ಮೇಲೆ ಕೆಳಗೆ ಹಾಕುವಾಗ ಅದು ಸ್ಟೋರಿ ಆಗಿಬಿಡ್ತದೆ. ಅಬ್ಜೆಕ್ಟಿವ್ ಇದೆಲ್ಲ ಹೇಳ್ತೇವೆ. ಈ ಕಡೆ ಒಂದು ಪದ ಹೇಳಿದ್ರೆ ಮೇಸ್ಟ್ರು, ಅದೊಂದು ಅರ್ಥ, ಕರೆಕ್ಟ್? ಇಲ್ಲಿ ಒಬ್ಬರ ಹೆಸರು, ಈ ಮೇಸ್ಟ್ರು ತಗೊಂಡು ಹೆಸರು ಈ ಕಡೆ ಹಾಕಿದ್ರೆ ಅದಕ್ಕೊಂದು ಅರ್ಥ. ಸೊ ಏನು ಮಾಡ್ತೀವಿ, ಇಲ್ಲಿಂದ ಮೇಸ್ಟ್ರನ್ನ ತಗೊಂಡು ಬಂದು ಇದನ್ನು ಈ ಕಡೆ ಸೇರ್ತೀವ, ಅದೊಂದು ಮೀನಿಂಗು. ಬಟ್ ಇದಕ್ಕೆ ಮೇಸ್ಟ್ರು ಮೇಲೆ ಆಗ್ಬಿಟ್ರೆ ಏನಾಗ್ತದೆ, ಮೀನಿಂಗ್ ಚೇಂಜ್ ಆಯಿತು. ಇದು ಮೇಸ್ಟ್ರು, ಇವ್ರು ವಿದ್ಯಾರ್ಥಿ ಆಗ್ಬಿಡ್ತು ಮೇಲೆ ಕೆಳಗೆ ಬರುವಾಗ. ಡಿಫ್ರೆನ್ಸ್ ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕೆ ಇಲ್ಲಿಂದ ಸ್ವಲ್ಪ ಏನು ಮಾಡಿ ಅದನ್ನು ಚೆನ್ನಾಗಿ ಧ್ಯಾನ ಮಾಡಿದ್ರೆ ಅದು ಮೇಲೆ ಕೆಳಗೆ ಅಂತ ಏನಾಗ್ತದೆ, ಮೇಲೆ ಮೇಲೆ ಅದ್ರ ಮೇಲೆ ಒಂದರ ಮೇಲೆ ಒಂದಂತ ಏನಾಗ್ತದೆ, ಅದು ಅವ್ರಿಗೆ ಅರ್ಥ ಆಗ್ತದೆ. ಯಾರಿಗೆ? ಧಾರ್ಮಿಕರಿಗೆ, ಧರ್ಮವನ್ನು ಹುಡುಕೋರಿಗೆ, ಸತ್ಯ ತಿಳ್ಕೊಳ್ಬೇಕು, ಸತ್ಯ ಕಲಿಬೇಕು ನಾನು ಅಂಥವ್ರಿಗೆ ಇದು ಅರ್ಥ ಆಗ್ತದೆ. ಬೈಬಲ್ ಒಳಗೆ ಇರುವ ಹಿಡನ್ ಟ್ರೂತ್, ಮರೆಯಾಗಿರುವ ರಹಸ್ಯಗಳು, ದೇವ್ರ ಮರೆಯಾಗಿರೋದು ದೇವ್ರಿಗೆ ಹೇಳ್ಕೊಡ್ತಾರಂತೆ. ಇನ್ನು ಕೆಲವರು ಇದ್ದಾರೆ ಅಧರ್ಮದಲ್ಲಿರೋರು, ಅವ್ರ ಬಗ್ಗೆನೂ ಬಂತು, ಅವ್ರಿಗೂ ಇದೇ ಬೈಬಲೇ. ಏನಾಗ್ತಾರೆ ನೋಡಿ, ಅಲ್ಲಿದೆ ನೋಡಿ, ಓದಿ ಈಗ. ಹೌದು, ತೊದಲು ಮಾತಿನವರು ಅನ್ಯ ಭಾಷೆಗಳು ಇವರ ಮೂಲಕವಾಗಿಯೇ ಯೆಹೋವನು ಈ ಜನರ ಮಧ್ಯದಲ್ಲಿ ಮಾತಾಡುವನು. ಆತನು ಮೊದಲು, ಇದೇ ನಿಮಗೆ ಅವಶ್ಯಕವಾದ ವಿಶ್ರಾಂತಿ, ಬಲಿದವರನ್ನು ವಿಶ್ರಮಿಸಗೊಳಿಸಿರಿ, ನಿಮಗೆ ಅನುಕೂಲವಾದ ಉಪಶಮನವು ಇದೆ ಎಂದು ಹೇಳಿದಾಗ ಇವರು ಕೇಳಲೊಲ್ಲದೆ ಹೋದರು. ಇದು ಯಾರು? ಇನ್ನು ಕೆಲವರಿಗೆ ಎಲ್ಲ ಹೇಳ್ಕೊಟ್ಟಿರ್ತ ದೇವರು, ಅವ್ರು ನಂಬಲ್ಲ ಅಂತೆ. ಅವರು ಮೇಲೆ ಕೆಳಗೆ ಹೇಳ್ಬಿಟ್ಟು ನಂಬಿಟ್ರು, ಆಯ್ತಾ? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಇವ್ರಿಗೆ ಅದೇ ಥರ ಹೇಳಿ ಇವ್ರೇನು ಮಾಡಲ್ಲ ಅಂತೆ, ನಂಬಲ್ಲ, ಅದೆಲ್ಲ ಏನು ಸುಮ್ಮನೆ ಅದೆಲ್ಲ ನಂಬೇಕಾ?
ಹಂಗೆ ಹೇಳಿದ್ರು, ಹಿಂಗೆಲ್ಲ ಕ್ವೆಶ್ಚನ್ ಮಾಡಿ ವಾದ ಮಾಡಿಬಿಡ್ತಾರೆ. ನೆಕ್ಸ್ಟ್ ಇನ್ನು ಹೀಗಿರಲು ಹಾ ಯೆಹೋವನ ಮಾತು ಆಜ್ಞೆಯ ಮೇಲೆ ಆಜ್ಞೆ. ನೋಡಿ, ಈಗ ಅವ್ರಿಗೂ ಹಂಗೆ ಬರ್ತದೆ. ನೋಡಿ, ಈಗ ಅವ್ರಿಗೇನಾಗ್ತದೆ, ಅವರು ಇದೇ ವಿಷಯ ಓದೋಕೆ ದೇವ್ರು ಅವ್ರಿಗೂ ಹೇಳ್ಕೊಡ್ತಾರೆ. ಮೇಲೆ ಕೆಳಗೆ, ಪಕ್ಕ ಪಕ್ಕ ಅಲ್ಲ, ಮೇಲೆ ಕೆಳಗೆ ಅವ್ರಿಗೂ ನಮ್ಗೆ ಹೇಳ್ಕೊಡ್ತಾರೆ, ಅವ್ರಿಗೂ ದೇವರು ಹೇಳ್ಕೊಡ್ತಾರಂತೆ. ಇನ್ನು ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ನೋಡ್ದ, ಸೇಮ್, ಎಲ್ಲ ಸೇಮ್, ಬಟ್ ಏನ್ ಡಿಫ್ರೆನ್ಸ್ ನೋಡಿ. ಎಂಬುದಾಗಿ ಇವರಿಗೆ ಪರಿಣಮಿಸುವುದು. ಇವರು ನಡೆದು ಹಿಂದೆ ಬಿದ್ದು ಭಂಗ ಪಡುವರು. ನೋಡ್ರ, ಇವ್ರೇನಾಗ್ಬಿಡ್ತಾರೆ, ಇವರಿಗೆ ಮುಂದೆ ನಡೆಯಕ್ಕಾಗಲ್ಲ. ಇವ್ರಿಗೂ ಅದೇ ಸತ್ಯ ಕೊಟ್ರೆ ಇವ್ರೇನಾಗಲ್ಲ ಅಂತೆ. ಇವರು ಸತ್ಯದಲ್ಲಿ ಮುಂದೆ ನಡೆಯಲ್ಲ, ಇವ್ರು ಸತ್ಯದಲ್ಲಿ ಹಿಂದೆ ನಡೆದು ಭಂಗಪಟ್ಟು ಬಿದ್ದೋಗ್ಬಿಡ್ತಾರೆ. ಹಾಗಾದ್ರೆ ಏನು, ಅವ್ರಿಗೆ ಕನ್ಫ್ಯೂಷನ್ ಆಗ್ತದೆ, ಗಲಿಬಿಲಿ ಆಗುತ್ತೆ. ಇದೇ ಬೈಬಲಲ್ಲಿರೋ ವಾಕ್ಯ ಓದ್ಬಿಟ್ಟು ಗಲಿಬಿಲಿ ಆಗ್ತಾರೆ ಅವರು. ಬಟ್ ಧಾರ್ಮಿಕರಾಗಿರೋರು, ದೇವ್ರ ಹತ್ರ ಸತ್ಯ ಕಲಿಯೋರು ಇದೇ ಕಲ್ತ್ಬಿಟ್ಟು ಮುಂದೆ ಹೋಗ್ತಾರೆ. ಬಂತ? ಸೊ ಕೂಸು ಹಾಲೆಲ್ಲ ಬಿಟ್ಟು ದೇವ್ರ ಹತ್ರ ಕಲಿಬೇಕಂತ ಬರೋರು ಮುಂದಕ್ಕೆ ಬರ್ತಾರೆ. ಅವರೇ ಎಲ್ಲ ಬಿಟ್ಬಿಟ್ಟು ದೇವ್ರ ಹತ್ರ ಕಲಿಯೋಣ ಅಂತ ಬಂದು ನಿಜವಾಗಿ ಕರೆಕ್ಟಾಗಿ ಪ್ರಾಸೆಸ್ ಬಂದಿಲ್ಲ ಅಂದರೆ ಕೇಳ್ತಾರೆ. ಆಮೇಲೆ ಏನಾಗ್ತಾರೆ, ಹಿಂದೆ ಹೋಗಿ ಬಿದ್ದೋಗ್ಬಿಡ್ತಾರೆ. ಅದೇ ನಡೆಯೋಕ್ಕಾಗಲ್ಲಂತೆ ಅವ್ರಿಗೆ. ಸೊ ಅವ್ರಿಗೆ ಸತ್ಯ ಏನಾಗಲ್ಲ, ನಂಬಿಕೆ ಆಗಲ್ಲ. ಅದು ಏನೋ ನನಗೆ ಅನಿಸ್ತಾ ಇಲ್ಲ, ಅದು ಹಂಗಿರ್ಬೋದು. ಅವ್ರು ಹೇಳ್ತಾರೆ, ನಾವು ಅದೆಲ್ಲ ಕೇಳಬೇಕಾ? ಅವ್ರು ಹೇಳ್ತಾರೆ, ಅದೆಲ್ಲ ನಾವು ಕೇಳಬೇಕಾ? ಅದೇನೋ ಅದು ಪವಿತ್ರಾತ್ಮ ಅವ್ರಿಗೆ ಹಂಗೆ ಹೇಳ್ಕೊಡ್ತು, ಪವಿತ್ರಾತ್ಮ ನನಗೆ ಹಿಂಗೆ ಹೇಳ್ಕೊಡ್ತು. ಹಿಂಗೆಲ್ಲ ಹೇಳ್ಬಿಟ್ಟು ಏನು ಮಾಡ್ತಾರೆ, ವಾದ ಮಾಡಿಬಿಟ್ಟು ನಂಬಲ್ಲ. ಅದು ನಾನು ಕೇಳಿದಲ್ಲ, ದೇವರು ದೇವರು ಅಂತ ಒಂದು ಅಧ್ಯಾಯ ಫುಲ್ಲು, 2ನೇ ಅಧ್ಯಾಯ 3ನೇ ಅಧ್ಯಾಯ ತನಕ ಯಹೋ ದೇವರು ಯಹೋ ದೇವರು ಯಹೋ ದೇವರು. ಸೊ ಖಂಡಿತ ಬರ್ದಿರೋರಿಗೆ ಏನೋ ಡಿಫ್ರೆನ್ಸ್ ಗೊತ್ತಿದೆ. ಇಲ್ಲ ಬದರ್, ಪರವಾಗಿಲ್ಲ, ಅದೆಲ್ಲ ಈಗ ಹಂಗೆ ಬರೆದ್ರೇನು ಹಿಂಗೆ ಬರೆದ್ರೇನು ಡಿಫ್ರೆನ್ಸ್ ಇದೆ. ಬರೀ ದೇವರಿಗೂ ಯಹೋ ದೇವ್ರಿಗೂ ಡಿಫ್ರೆನ್ಸ್ ಇಲ್ವಾ? ಇದೆ. ಅದು ನಾವು ಏನು ಮಾಡಬೇಕು, ಕಲಿಬೇಕು. ಇವಾಗ ನಾವು ಹೇಳಲ್ಲ ಅದು. ಇದೆಲ್ಲ ನಿಮ್ಗೆ ಏನು ಮಾಡ್ತೀವಿ ಕೊನೆಗೆ ಇದಕ್ಕೆ ತಯಾರು ಮಾಡ್ತಾ ಇರೋದು ನಿಮಗೆ. ಇದು ಅರ್ಥ ಮಾಡ್ಕೊಳ್ಳೋಕೇನೆ. ಅದು ಯಾರು, ಅದು ಏನಕ್ಕೆ ಬಂತು, ಆ ದೇವರು ಯಹೋ ದೇವರು. ಯಾಕೆ ಮೋಶೆ ದೇವರು ಮತ್ತು ಯಹೋ ದೇವರಂತ ಬರಿಬೇಕು? ನಾವು ಬೀಳಬಾರ್ದು. ಇನ್ನೇನಾಗಬೇಕು, ಇದೆಲ್ಲ ಕೇಳ್ಬಿಟ್ಟು ಇನ್ನು ಮುಂದೆ ಇನ್ನೂ ದೇವರಲ್ಲಿ ದೃಢವಾಗಿ ನಾವು ನಿಂತ್ಕೊಳ್ಬೇಕು. ಸೊ ಇವತ್ತು ನಾವು ಕಲ್ತಿರೋದು ಹೌ ಟು ಸ್ಟಡಿ ಬೈಬಲಲ್ಲಿ ಲೆವೆಲು. ಎಷ್ಟು ಲೆವೆಲ್ ಆಯಿತು ಅಲ್ವಾ? 4 ಹೆಂಗೆ ಇಲ್ಲೇ ಕಲಿತೀವಿ ಅಲ್ವಾ? ಯಾರ ಹತ್ರ? ಮಕ್ಕಳಾಗಿರುವಾಗ ಯೌವನಸರು ಜ್ಞಾನಿ ವಿವೇಕಿ. ಇದೆಲ್ಲ ಅಧರ್ಮ ಆದ್ರೂ ಎಲ್ಲ ಬಿಟ್ಬಿಟ್ಟು ಏನು ಮಾಡಬೇಕು, ನಾವು ಯೆಹೋವ ಹತ್ರ ಬಂದುಬಿಟ್ಟು, ದೇವರೇ ನಾನೆಲ್ಲ ಬಿಟ್ಟು ಕೂಸ್ತರ ಕುಡಿತಾ ಇದೆ, ಈಗ ಹಾಲು ಬಿಟ್ಬಿಟ್ಟಿದ್ದೀನಿ, ಈಗ ನಿನ್ನ ಹತ್ರ ಕಲಿಯೋಕೆ ನನಗೇನಿದೆ, ಪ್ರಾಯಸ್ಥನ ಆಗ್ಬಿಟ್ಟಿದ್ದೀನಿ, ಈಗ ನಾನು ಕಲಿತೀನಿ, ನಿಮ್ಮ ಹತ್ರ ಹೇಳ್ಕೊಡಿ ಅಂತ ವಾದ ಸ್ಟಾರ್ಟ್ ಆಗುತ್ತೆ. ನಮ್ಮನ್ನು ಪಾಪಿ ಅಂತ ತೋರಿಸ್ಬಿಡ್ತಾರೆ. ನಾವು ಒಪ್ಕೊಳ್ಬೇಕು, ಹೌದು ನನ್ನ ಪಾಪಿ ಅಂತ. ಆಮೇಲೆ ದೇವರು ಏನು ಮಾಡ್ತಾರಂತೆ, ನಮಗೆ ಇದೇ ಬೈಬಲಲ್ಲಿ ಒಂದು ಸತ್ಯದ ಮೇಲೆ ಸತ್ಯ, ಅದರ ಮೇಲೆ ಸತ್ಯ, ಅದು ಒಂದ್ರ ಮೇಲೆ ಏನಾಗ್ತದೆ ಸತ್ಯ ಬರುವಾಗ. ಸೊ ಮೇಲೆ ಕೆಳಗೆ ಸತ್ಯ, ಅದ್ರ ಮಧ್ಯದಲ್ಲಿ ಏನಾಗ್ತದೆ ಆಟೋಮೆಟಿಕ್ ಆಗಿ ಸತ್ಯ. ಅದಕ್ಕೆ ಬೈಬಲ್ ಪೌಲು ಬರೆದಿದ್ದಾರೆ, ಅಕ್ಷರ ಅಲ್ಲ ಮುಖ್ಯ, ಅಕ್ಷರದ ಆತ್ಮ ತುಂಬ. ನಾಟ್ ದ ವರ್ಡ್, ನಾಟ್ ದ ಲೆಟರ್ಸ್, ಬಟ್ ದ ಸ್ಪಿರಿಟ್ ಆಫ್ ದ ಲೆಟರ್ಸ್. ನೋಡಿದ್ರೆ, ಸೊ ನಾವೇನು ಕಲಿಬೇಕು, ವರ್ಡ್ ಅಲ್ಲ. ನಾವು ಬೆಳೆಯುವಾಗ ಆ ವರ್ಡ್ ಒಳಗೆ ಇರುವ ಸ್ಪಿರಿಟ್ ಏನಂತ ಕಲಿಯುವಾಗ 5ನೇ ಲೆವೆಲ್. ಸೊ ಈ ಲೆವೆಲ್ ಬಂದಿರೋ ಏನಾಗ್ತೀವಿ ನಾವು, ನಮ್ಮ ಹೃದಯಗಳು ಶುದ್ಧ ಮಾಡಿಕೊಂಡು ನಾವು ನಮ್ಮ ಮುಂದೆ ಇರೋ ರಕ್ಷಣೆಯನ್ನು ನಾವು ಸಾಧಿಸೋಕ್ಕೆ ಈಸಿ ಆಗ್ತದೆ. ಸೊ ಇದೇ ನಮ್ಮ ಮೆಥಡ್ ಫಾಲೋ ಆಗ್ತದೆ. ಈ ಮಾಡಿರೋದೆ ಇನ್ನು ಮುಂದೆ ಅಧ್ಯಯನ ಮಾಡುವಾಗ ಈ 3 ವಾರ ನಾವು ಮಾಡಿದ್ದೀವಲ್ಲ, ಇದೇ ನಾವು ಎಲ್ಲ ವಿಷಯದಲ್ಲಿ, ಪಾಠದಲ್ಲಿ ಆಗಲಿ, ಕಾಂಟೆಕ್ಸ್ಟ್ ಆಗಲಿ, ಎಲ್ಲಿ ಯಾರಿಗೆ ಏನು, ಇದೇನು ಮಾಡ್ತೀವಿ. ಸೊ ಅದರಲ್ಲಿ ಲೆವೆಲು ಹೇಳ್ಕೊಡ್ತೀವಿ. ಫಸ್ಟ್ ಡೌನ್ ಲೆವೆಲ್ ಹೇಳ್ತೀವಿ, ಆಮೇಲೆ ಅದ್ರ ಒಳಗಿರೋ ಸೀಕ್ರೆಟ್ ಲೆವೆಲ್ಗಳನ್ನು ಆ ಲೆವೆಲ್ ಅಂಡರ್ಸ್ಟ್ಯಾಂಡ್ ಆಗಿದ ಮೇಲೆ ನಾವು ಮೇಲೆ ಇರೋ ಲೆವೆಲ್ಗೆ ಬರೋಕ್ಕಾಗುತ್ತೆ. ಓಕೆನಾ? ಸೊ ಪ್ರತ್ಯೇಕ చాలా థ్యాంక్స్ బ్రదర్, ತುಂಬ థ్యాంక్ యూ. ప్రైజ్ లార్డ్. ఇంతవరకు సహోదరుడు దాసుడు బ్రదర్ ఎలియాజర్ గారు ఉన్నతమైనటువంటి బైబిల్లోని మాటలు మనతో మాట్లాడుతూ వచ్చినాడు. గత 3 వారాలుగా దేవుని మహాకృపను బట్టి ఈ బెంగళూరు పట్టణంలో సియోనులో లైవ్ ద్వారా అయితేనేమి, ప్రత్యక్షంగా అయితేనేమి, తన దాసుని దేవుడు వాడుకొని అమూల్యమైనటువంటి ఉన్నతమైన లోతైనటువంటి మర్మాలతో కూడుకున్నటువంటి మాటలు దాసుని ద్వారా దేవుడు మనతో మాట్లాడడానికి దేవుడు కృప చూపించినాడు. కాబట్టి
ఒకవేళ ఈ లైవ్లో వాక్యం వింటున్న ప్రతి ఒక్కరికి కూడా మేము కూడా ప్రత్యక్షంగా వచ్చి ఆ మాటలు మేము నేర్చుకోవాలి అనుకున్న వాళ్ళైతే ఖచ్చితంగా ఈ బెంగళూరులో శివను ప్రార్థనా మందిరం ప్రేమపూర్వకంగా మిమ్మల్ని ఆహ్వానిస్తుంది. నేర్చుకోవటానికి ఆసక్తి కలిగినటువంటి వారు ఎవరైనా ధారాళంగా రావటానికి మేము ప్రేమపూర్వకంగా ఆహ్వానిస్తున్నాం. అంత మాత్రమే కాదు, వింటున్న మీ అందరూ కూడా ఈ మాటలను మీతోనే కాకుండా ఇంకా మీరు వాటిని షేర్ చేయటం వల్ల, ఇతరులకు మీరు పంపించడం వల్ల కూడా బైబిల్లోని అమూల్యమైనటువంటి ఆత్మీయ సత్యాలను ఎరగగలిగిన వారమైతూ ఉంటాం. కాబట్టి ప్రతి పరిచర్యలో దేవుడు తన దాసుని ఇంకా బలపరిచి రాబోయే దినాల్లో ఇంకనూ అనేకమైనటువంటి ప్రజల ఎదుట తన కొరకు ఒక సాక్షిగా నిలబెట్టుకున్నట్లుగా, ఆ మాటలు వినుచున్న వారందరూ కూడా దేవుని ఎదుట యోగ్యులుగా నిలబడినట్లుగా ప్రభు సహాయం చేయనట్లుగా అతని కొరకు, అతని సేవ కొరకు, అతని పరిచర్య కొరకు మనందరం కూడా ప్రార్థన చేసుకుందాం. ఈ రాత్రికాల సమయంలో చివరి ప్రార్థన ఆశీర్వాదంతో కూడికను ముగించు చిన్న ప్రార్థన చేసుకుందాం. మమ్మల్ని మిక్కిలుగా ప్రేమించిన మా ప్రియ పరలోకమందున్న మా తండ్రి, కృపాసత్య సంపూర్ణుడైన మా దేవ, నీ కుమారుడును మా ప్రభును మా రక్షకుడైన యేసుక్రీస్తు నామమును బట్టి ఈ రాత్రికాల సమయంలో మంగళవారం సియోనులో ఆదివారం ప్రకటించిన మేరకు దేవా, నీ ఆలయంలో చేరి నీ యొక్క సన్నిధిని ప్రభా, నీ మాటలు వినే గొప్ప భాగ్యమును మాకు దయచేసినందుకు నీ వందనములు. నాయన, యెహోవా మందిరమునకు మీరు ఎందుకు వెలుదురు అని ప్రజలు అడిగినప్పుడు మేము దేవుని మందిరమునకు వెళితే ఆయన మాకు నడవవలసిన మార్గమును మాకు ఉపదేశించునని ఈ వాక్యం సెలవిస్తుంది. కనుక దాసుని ఆయన ప్రభా సహోదరుడు ఎలియాజర్ పాల్ గారిని ఎంతవరకు నిలబెట్టుకొని బైబిల్లోని ఆత్మీయమైనటువంటి అనేకమైన సంగతులు దేవా మాకు తెలియజేయటకు నీ బిడ్డ నిలబెట్టుకునే విధానం బట్టి నీకు వందనాలు. నీ బిడ్డను బలపరచండి నాయన, నీ శక్తితో నింపుతూ రండి. రాబోయే దినముల్లో ఇకను అనేక జనముల ఎదుట నీ కొరకు సాక్షిగా నిలబడినట్లుగా సహాయం దయచేయండి. ధర్మం ఏమిటో అధర్మం ఏమిటో నాయన అనేకమైన ప్రజలు ఎరగని స్థితిలో ఉన్నారు. మేలు చెడని, చెడు మేలని, తీపిని నాయన చేదని, చేదును తీపి అనుకుని శ్రమలు కలిగిన జీవితాల్లో ఉన్న అనేకులని ప్రభా నీ ఎదుటి నిలవబెట్టి, ఇదిగో మీ పాపములు ఎర్రనవైనను అవి ఎంతటి ఎర్రవైనను సరే వాదము తీర్చుకున్నట్టుకు వచ్చినప్పుడు వారిని పరిశుద్ధపరిచి పరిపూర్ణ చేయుటకు నువ్వు శక్తి కలిగిన వాడు కనుక రాబోయే దినములో తండ్రి సంఘముల ప్రక్షాళన చేయబడినట్లుగా అనేకమైన ప్రజలకి బోధించే దైవ సేవకులు సత్యమును ఎరిగి నాయన ప్రజలను నింపుకున్నట్టుకు కాదు నాయన, ప్రజలని పరిశుద్ధపరిచి నీ రాజ్యంలో యోగ్యులు నిలబడినట్లుగా సంఘములు తయారవునట్లుగా సంఘాలను కూడా ప్రక్షాళన చేయండి. రాత్రి సియోను సంఘం కొరకు ప్రార్థన చేస్తున్నాం. ఆయన నీ స్వరక్తమిచ్చి కొన్నట్టి సంఘం బెంగళూరు పట్టణంలో రాబోయే దినంలో మహిమ కలిగిన సంఘము నిలబడినట్లుగా, సత్యమునకు ఆధారము ఉన్నట్లుగా, సత్యమునకు స్తంభముగా సియోను నిలబడినట్లుగా సహాయము దయచేయండి తండ్రి. ప్రజల మెప్పు కొరకు కాదు, ప్రజల రక్షణ కొరకు మేము పనిచేయనట్లుగా సియోనుని మీరు ఆశీర్వదిస్తూ రండి. ఇదను చేరి వచ్చిన బిడ్డలను దీవించండి. ఇంతవరకు వాక్యం ఉపదేశించిన దాసుని ఆశీర్వదించండి. రాబోయే సియోను సేవ సంఘ పరిచర్యను నలువైపులు మీరు వ్యాపింపజేసి ఆశీర్వదిస్తూ రండి. సంఘం కొరకు, సంఘ సేవ కొరకు, సంఘ పరిచర్య కొరకు, సంఘ సరిహద్దులు విశాలపరచుదురుగా కానీ ప్రార్థన చేస్తున్నాం. నాయన, సంఘంలోని ప్రతి అవసరతలు, ప్రతి పొదువులు, ప్రతి లోటులు తీరుస్తూ రండి. రాబోయే దినంలో అనేకమైన నూతన కుటుంబాలను, నూతన ప్రజలను మీ ఆలయంలోనికి మీరు నడిపించుదురుగా కానీ ప్రార్థన చేస్తున్నాం. అన్ని అవసరతలు మీరు తీర్చి సంఘము సంపూర్ణమవటానికి, పరిపూర్ణమవటానికి నీ ఎదుట నిర్దోషమైన నిష్కలంకమైన రక్తంతో కడగబడిన ఎదుట నిలబడిన సంఘం వల్ల మేము ఉన్నట్టుకు సహాయము దయచేయండి. కృప చూపిస్తూ రండి. ముందున్న పరిచర్యలు, ముందున్నటువంటి కోడికలను అన్నిటినీ చేతిలో అప్పచెప్తున్నాం. దేవా నాయన, రాబోయే దినం శుక్రవారం జరగబోయే వివాహ విషయంలో తండ్రి మీ కృప చూపిస్తూ రండి. ఆ దినం ఘనంగా జరిగిస్తూ రండి. సంఘంలో ఉన్న ప్రతి కుటుంబాలకు జ్ఞాపకం చేసుకోండి. దాని మీ కుటుంబం కొరకు, వేణు కుటుంబం కొరకు, సతీష్ కుటుంబం కొరకు, నాయన బాబు కుటుంబం కొరకు, రంజిత్ కుటుంబం కొరకు, సునీతమ్మ కుటుంబం కొరకు, శ్రీ నాయన సత్య కుటుంబం కొరకు, కలేబ్ కుటుంబం కొరకు, మా కుటుంబం కొరకు, నాయన సురేష్ కుటుంబం కొరకు, అదేవిధంగా నా ప్రభా తండ్రి లూతరాజు బిడ్డల కుటుంబాల కొరకు ప్రార్థన చేస్తుంది. శిరీష కావ్య బిడ్డల కుటుంబాల కొరకు, రాజన కుటుంబాల కొరకు ప్రార్థన చేస్తుంది. దాసు చంద్రశేఖర్ బిడ్డ కుటుంబం కొరకు ప్రార్థన చేస్తున్నాం. దాసు నైశివ కుమార్ కుటుంబం కొరకు ప్రార్థన చేస్తున్నాం. ఈ కుటుంబాలన్నిటిని మేము జ్ఞాపకం చేసుకొని నీ సన్నిధిలో ప్రార్థన చేస్తున్నాం. నీ బిడ్డలందరినీ మీరు స్థిరపరచండి. వారి కుటుంబంలో ఉన్న ప్రతి అవసరత మీరు తీరుస్తూ రండి. దుష్టుడు సాతాను శోధకుడు ఎక్కడ బిడ్డలను శోధించుకున్నట్లుగా
నీ భద్రత, నీ కాపుదల ఏబు కుటుంబానికి వచ్చిన కాపుదలని బిడ్డలకు ఉంచుతూరండి. ఈ లైవ్ ద్వారా వాక్యం వింటున్న అనేక మంది జీవితాల్లో కూడా కార్యం జరగడానికి సహాయము దయచేయండి. ఈ రీతిగానైనా సంఘమును, సంఘ పరిచర్యను, సంఘంలో బిడ్డలు అందరినీ నీ బలిష్ట హస్తాలకు అప్పచెప్తూ రాబోయే దినాల్లో, ముందున్నటువంటి దినాల్లో నీ నుంచి మేము గొప్ప కార్యాలు ఆశిస్తుండగా వాటన్నిటిని మేము చూసి మహింపరచినట్లుగా నీ అద్భుతమైన కార్యాలు సీయోను పక్షమును జరిగించుదురుగా. కానీ యేసు క్రీస్తు శ్రేష్టమైన పరిశుద్ధమైన నామమున ప్రార్థించి అడిగి వేడుకొనుచున్నాము తండ్రి. ఆమేన్. ఆమేన్. ప్రైజ్ అందరూ.